ನನ್ನನ್ನು 10,000ದಿಂದ ಸ್ಟಾರ್ಟ್ ಮಾಡಿ ಇವತ್ತು 1 ಕೋಟಿವರೆಗೂ ಆಫರ್ ಬಂತು. ಮಲ್ಲೇಶ್ವರಂನಲ್ಲಿ ಇವತ್ತೊಂದು ಬ್ಯಾಂಗ್ಳೂರು ಕೆಫೆ ಅಂತ ಆಗಿದೆ. ಹೌದು, ಮೇಯ್ನ್ ರೋಡಲ್ಲಿ ರಾತ್ರಿ 2 ಗಂಟೆವರೆಗೂ ನಡೀತದೆ. ಹೌದು ಹೌದಾ? ಅದ್ರ ಮುಂದೆನೇ ನೋ ಪಾರ್ಕಿಂಗ್ ಹಾಕಿದರು. 10 ದಿನ ಆದಮೇಲೆ ತೆಗೆದ್ರು, ಆ ಕಡೆಗೆ ಹೋಯ್ತು. ಎಷ್ಟು ವ್ಯವಹಾರ ಆಯಿತು ನಿಮಗೂ ಅವ್ರಿಗೂ? ಅಣ್ಣ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮನ್ನು, ಬನ್ನಿ ಎಲ್ಲ ಬಾರ್ಗಳ ಮುಂದೆ 2 ವೀಲರ್ಗಳು ನಿಂತಿರ್ತವೆ. ನಿಮ್ಗೇನು ಸರ್ಕಾರ ಸಂಬಳ ಕೊಡಲ್ಲೇನ್ರಿ? ಹೇಳಿ, ಸಂಬಳ ಬೇರೆ ಬರುತ್ತೆ. ಇಲ್ಲಿ ಬಂದು ಆ ಭಿಕ್ಷುಕರಿಗಿಂತ ಕಡೆಯಾಗಿ ನೀವು ಬೇಡ್ತಿರಲ್ಲ. ಅಲ್ಲ, ಇವೆಲ್ಲವನ್ನ ನೋಡಿ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯಾಗಿ ಪ್ರಜಾಕೀಯ ಬರಬೇಕು ಅಂತ ಉಪೇಂದ್ರ ಅವರು ಒಂದು ವೇದಿಕೆ ಕಲ್ಪಿಸ್ಕೊಟ್ರು. ಅದು ಉಪೇಂದ್ರ ಅವರದ್ದು ಅಂತಲ್ಲ, ಜನರದ್ದಾಗಲಿ ಅಂತ. ಆ ಕಾಳಜಿ ಬಗ್ಗೆ ಅಥವಾ ಆ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೋಸ್ಟ್ ಪ್ರಾಬಲಿ ಇನ್ನೂ 100 ವರ್ಷ ಆದರೂ ತಲೆ ಎತ್ತೋದಿಲ್ಲ. ಇವತ್ತು ಕಾಂಗ್ರೆಸ್ಸು ಬೇಡ, ಜನಕ್ಕೆ ರೋಷವಾಗಿರ್ತಾರೆ. BJPನೂ ಬೇಡ, ಏನು ಹಿಂದುತ್ವ ಕಾಂಟ್ರಾಕ್ಟ್ ಕೊಟ್ಟು ಇದ್ದೀವಿ ಅಂತ ಹೇಳಂಗೆ ತಿಳ್ಕೊಂಡಿದ್ದಾರೆ. ದಳ ಬಿಡಿ, ಅವರು ಆಗಲೇ ಅವ್ರ ಜೊತೇಲಿ ಇದ್ದಾರೆ ಅಂತ. ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಜಾಗ, ಅವ್ರಿಗೆ ಬಿರುಸಿನ ಹೊಡೆತದ ಏಟುಗಳು ಬಿದ್ದಿದೆ. ಯಾವುದು? ಬ್ರಿಟಿಷರು. ನೀವು ದಕ್ಷಿಣ ಕರ್ನಾಟಕ ಈ ಕಡೆಗೆ ತಗೊಳ್ಳಿ, ಮೈಸೂರು ಮಹಾರಾಜರ ಆಡಳಿತದಿಂದ ಬಂದದ್ದು. ಎಲ್ಲಾದರೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಾ? ಟ್ರಾಫಿಕ್ ಪೊಲೀಸ್ ರೂಲ್ಸ್ ಇದೆಯಲ್ಲ, ಹೌದು, ಅದು ನಮ್ಮ ಜನರ ಸುರಕ್ಷತೆಗೋ ಅಥವಾ ದಂಡ ವಸೂಲಿ ಮಾಡೋಕೋ ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಿಗೆ ಕಾಡ್ತಾ ಇದೆ. ಏನು ನಿಮ್ಮ ಉತ್ತರ? ಇದೇ ಕಾನೂನನ್ನು ನಿನಗೆ ತಾಕತ್ತಿದ್ರೆ ಮಂಡ್ಯದ ಹತ್ರ, ಹಾಸನದಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಮಾಡಿ ನೋಡೋಣ. ನಿಮ್ಮ ತಾಕತ್ತಿದೆಯಾ? ಒಂದು ಮನೆಯಲ್ಲಿ 4 ಜನ ಇರ್ಬೋದು. 4 ಜನಕ್ಕೆ ಒಂದೊಂದು ಓಟಿಗೆ ಇಷ್ಟಿಷ್ಟು ಅಂತ ದುಡ್ಡು 3-4 ಪಕ್ಷದವ್ರು ಕೊಟ್ಟರು ಸಹ ಅವನಿಗೆ ಕಡಿಮೆ ಅಂದರೆ ಒಂದು 40,000 ರಿಂದ 50,000 ರೂಪಾಯಿ ದುಡ್ಡಾಗುತ್ತೆ. ಅವನು ನಿಮ್ಮ ಓಟ್ಗೆ 5,000 ರೂಪಾಯಿ ಕಟ್ಟಿದ್ದಾನೆ ಬೆಲೆ, ನಾಳೆ ನಿಮ್ಮ ಬಾಡಿಗೆನೇ ದುಡ್ಡು ಕಟ್ತಾನೆ. ಕೆಲವು 10% ಸರ್ಕಾರಿ ನೌಕರರು ಆ ಡಿಪಾರ್ಟ್ಮೆಂಟ್ ಅವ್ರನ್ನ ಬಿಟ್ಟರೆ ಇನ್ನೆಲ್ಲರೂ ಒಂದೇ ಉಡಾಫೆ. 30 ದಿನ ಟೈಮ್ ಐತ್ರಿ, ಕಳಿಸ್ತೀನಿ ರೀ. ಇಂಥವ್ರನ್ನೆಲ್ಲ ನೋಡ್ಬಿಟ್ಟು ಅಖಿಲ ಭಾರತ ಕಿತ್ತು ತಿನ್ನುವವರ ಸಂಘ ಅಂತ ಮಾಡಬೇಕು ಅಂತ ಅನ್ನಿಸ್ತದೆ. ಅವರಂದರು BBMPಯ ಒಳಗಡೆ ಇರುವಂಥ ಅಡ್ವರ್ಟೈಸ್ಮೆಂಟ್ಗಳಿಗೆ ಕರೆಕ್ಟಾಗಿ ನೀವು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಬಿಟ್ರೆ ಇವತ್ತು ನಿಮ್ಮ ಮನೆಗೆ 5,000 ರೂಪಾಯಿ ಕಂದಾಯ ಬರೋದು, ಬರೀ 500 ರೂಪಾಯಿ ಕಟ್ಟಿದ್ರೆ ಸಾಕು. ಒಂದು ದೊಡ್ಡ ಲಾಬಿ ಹೊರಡ್ತು, ಲಾಬಿ ಅಂತಲೇ ಹೇಳ್ತೀನಿ. ಪುನಃ ಹೋಗಿ ಅದನ್ನ ಎಲ್ಲ, ಅದು ಬೇಡ, ಸರಿಯಲ್ಲ, ಒಂದು ದಿನ ನಾವು ಜೈಲಿಗೆ ಹೋಗ್ಬೇಕು, ನಮ್ಮ ಆಸೆ ಒಂದು ತೆವಲು ತೀರಿಸ್ಕೊಳಕ್ಕಷ್ಟೇ. ನನಗೆ ಸಬ್ ಇನ್ಸ್ಪೆಕ್ಟರ್ ಕರೆದು ಹೇಳಿದರು, ನೋಡಿ ಸರ್ ಹೀಗೆ ಅವರೆಲ್ಲ ಬಂದು ಭಾಳ ಒತ್ತಾಯ ಮಾಡಿದ್ರು. ನಾನಂದೆ, ಯಾಕ್ರಿ ಅಷ್ಟು ತಲೆ ಕೆಡಿಸ್ಕೋತೀರಿ ನೀವು? FIR ಹಾಕ್ರಿ, ಅರೆಸ್ಟ್ ಮಾಡಿರಿ, ಆರಾಮಾಗಿ ಒಂದು 3 ಪುಸ್ತಕ ತೊಗೊಂಡೋಗಿ ಒಳಗಡೆ ಕೂತ್ಕೊಂಡು ಓದ್ತೀನಿ. ನಾನು ರಗ್ಗು ಬೆಡ್ಶೀಟ್ ಕದ್ದು ಒಳಗಡೆ ಹೋದವನಲ್ಲ, ಹೋರಾಟದಲ್ಲಿ ಒಳಗಡೆ ಹೋದವ. ಸಂವಿಧಾನ ಅಂತ ಹೇಳೋದು ಒಂದು ಇದಿದ್ದ ಹಾಗೆ, ಏನೋ ಸೈಕಲ್ ಚಕ್ರ ಇಟ್ಕೊಳ್ಳಿ. ಒಂದು ಸರಿ ಪಂಚರ್ ಆದರೆ ನೀವು ಅದಕ್ಕೊಂದು ಅಂಟಿಸ್ತೀರಿ. ಈ ಸರಿ ಈಗ ಎಷ್ಟು ಸರಿ ಪಂಚರ್ ಆಗಿದೆ, 110 ಸರಿನ 120 ಸರಿ ಅಮೆಂಡ್ಮೆಂಟ್ಗಳು ಮಾಡಿಬಿಟ್ಟಿವಿ. ನಿಮ್ಮ ಒರಿಜಿನಲ್ ಎಲ್ಲೋಯ್ತು? ಇಂದಿರಾ ಗಾಂಧಿಯವರು ಕೂತ್ಕೊಂಡು ಪ್ರಧಾನಮಂತ್ರಿ ಎಲೆಕ್ಷನ್ ಯಾರೂ ಚಾಲೆಂಜ್ ಮಾಡಬಾರ್ದು ಅಂತ ಏನೋ ಒಂದು ಅಮೆಂಡ್ಮೆಂಟ್ ಮಾಡ್ಕೊಬಿಟ್ರು. ನಾನೊಂದು ಭಾರತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ, ಕೇವಲ 1 ವರ್ಷ ಅಲ್ಲಿಯ ಕಾನೂನನ್ನು ಇಲ್ಲಿಗೆ ಅಡಾಪ್ಟ್ ಮಾಡ್ಕೊಳ್ಳಿ, ನಿಮ್ಮ ಕ್ರೈಮ್ ರೇಟ್ 50% ಡೌನ್ ಆಗುತ್ತೆ ಅಂತ. ಹ್ಯಾಟ್ಸ್ ಆಫ್ ಟು ರವಿಕೃಷ್ಣಾರೆಡ್ಡಿ ಅವರ ಎಲ್ಲ ಹೋರಾಟಗಳು. ಆದರೆ ಒಂದೊಂದು ಸಾರಿ ಅದು ಎಲ್ಲ ಒಂದು ಪ್ರಚಾರಕ್ಕೆ ಮಾಡ್ಕೊಂಡ್ರೇನೋ ಅಂತ ಹಿಂಗು ಅಂತ. ಇಂದಿರಾ ಗಾಂಧಿ ಕ್ಯಾಬಿನೆಟಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದಾಗ ಹೊರಗಡೆ ನೋಡ್ಬಿಟ್ಟು ಸೂರ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಎಲ್ಲರೂ ಹ್ಞೂ ಮೇಡಮ್ ಚೆನ್ನಾಗಿದೆ. ನನ್ನ ಕಾರ್ ಮುಂದೆ ಒಂದು ಹಾಕಿದ್ದೀನಿ, ಎಲ್ಲರೂ ಓದಿದಾಗ ತಮಾಷೆಗೆ ಕೇಳ್ತಾರೆ ಏನಣ್ಣ ಅಂತ. ಯಾವುದೇ ಹೋರಾಟವನ್ನು ಮಾಡದಿದ್ದರೂ ಪರವಾಗಿಲ್ಲ,
ಆದರೆ ಎಲ್ಲೂ ಮಾರಾಟ ಆಗಬೇಡಿ. ಅಲ್ಲ, ಇವೆಲ್ಲವನ್ನ ನೋಡಿ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯಾಗಿ ಪ್ರಜಾಕೀಯ ಬರಬೇಕು ಅಂತ ಉಪೇಂದ್ರ ಅವರು ಒಂದು ವೇದಿಕೆ ಕಲ್ಪಿಸ್ಕೊಟ್ರು. ಅದು ಉಪೇಂದ್ರ ಅವರದ್ದು ಅಂತಲ್ಲ, ಜನರದ್ದಾಗಲಿ ಅಂತ. ಆ ಕಾಳಜಿ ಬಗ್ಗೆ ಅಥವಾ ಆ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಒಂದು ನನಗೆ ಯಾಕೆಂದರೆ ನನಗೆ ಸ್ವಲ್ಪ ಬುದ್ಧಿ ಬಂದಂಗೆ ಗುಂಡೂರಾವ್ ಟೈಮಿಂದ ನಾನು, ಯಾಕೆಂದರೆ ಅವರ ವಿರುದ್ಧ ನಾವು ಎಲೆಕ್ಷನ್ ನಡೆಸಿ ನಮ್ಮ ಸೋಮವಾರಪೇಟೆಯಲ್ಲಿ ಅವರ ಸೋಲಿಗೆ ನಾವು ಕಾರಣ ಅದು. ಈಗ ನಮ್ಗೆ ಸ್ವಲ್ಪ ದಿನ ಆದಮೇಲೆ ನಮ್ಗೆ ಒಂದು ಸ್ವಲ್ಪ ಅದೇನೋ ಅಯ್ಯೋಪ್ಪ ಮನುಷ್ಯನ ಸೋಲಿಸ್ಬಾರ್ದಾಗಿತ್ತು, ಸೋಲಿಸ್ದೇ ಇದ್ದಿದ್ದರೆ ಸೋಮವಾರಪೇಟೆ ಇದು ರಾಜಕೀಯ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಎಷ್ಟು ಚೆನ್ನಾಗಿ ಬೆಳೀತಿತ್ತು ಅಂತ ಈಗ ಅನ್ನಿಸ್ತದೆ. ಯಾಕೆಂದರೆ ಅವರು ಬರೀ 2 ವರ್ಷ ಇದು ಮಾಡಿದರು, CM ಆಗಿದ್ದರು. ಅವಾಗೆಲ್ಲ ಬರೀ ಹೆಲಿಕಾಪ್ಟ್ರಲ್ಲೇ ಓಡಾಡಿದ್ರು, ಅವ್ರಿಗೆ ಅಂಥ ಗುಂಪಿತ್ತು. ಆದರೆ ಅವು ಮನುಷ್ಯ ನಾನು ಯಾಕೆಂದರೆ ಪರ್ಸನಲ್ಲಾಗಿ ನೋಡಿದ್ದೀನಿ. ಫಾರೆಸ್ಟು ಕಾಲೇಜು, ಓಕೆ ಆಯಿತಾ, ಅಗ್ರಿಕಲ್ಚರಲ್ ಕಾಲೇಜು, ಒಂದು ಮಿನಿ ಏರೋಡ್ರಮ್ಮು, ಏನು ಹಾರಂಗಿ ಇದೆಯಲ್ಲ ನಿಮ್ಮ KRS ಅಲ್ಲಿ ಹೇಗೆ ಮುಂದುಗಡೆ ಇದೆ ಏನು ಗಾರ್ಡನ್, KRS ಗಾರ್ಡನ್ನು, ಅದಕ್ಕೆ ಶೆಡ್ ಹೊಡೆದಂಗೆ ಹಾರಂಗಿ ಡ್ಯಾಮ್ ಮುಂದೆ ಅದನ್ನು ಮಾಡೋಕ್ಕೆ ಅಂತ ಹೊರಟಿದ್ದಂಥವ್ರು. ಆಮೇಲೆ ಸೈನಿಕ್ ಸ್ಕೂಲ್ ಈಗ ಬಂದಿದೆ. ಇಂಥ ಪ್ರಾಜೆಕ್ಟ್ಗಳನ್ನ ಇಟ್ಕೊಂಡಿದ್ದಂಥವ್ರು ಅವ್ರನ್ನ ಸೋಲಿಸ್ದು. ಈಗ ಯಾವುದೂ ಇಲ್ಲ ನಮಗೆ. ಸೈನಿಕ್ ಸ್ಕೂಲು ಬಂತು, ಹೇಗೋ 2 ರೂಮ್ ಬರಲಿಲ್ಲ, ಅದಕ್ಕೇನೋ ಮಾಡ್ತೀವಿ ಅಂದರು. KRS ಮುಂದೆ, ಹಾರಂಗಿ ಡ್ಯಾಮ್ ಮುಂದೆ ಇದು ಇಲ್ಲ. ಫಾರೆಸ್ಟ್ ಕಾಲೇಜು ಇಲ್ಲಿಗೆ ಬರಬೇಕಾಗಿತ್ತು, ಅದು ಇದಕ್ಕೆ ಹೋಯ್ತು ವಿರಾಜಪೇಟೆಗೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬರಬೇಕಾಗಿತ್ತು, ಅದನ್ನು ಬೇರೆ ಕಡೆ ತೊಗೊಂಡು ಶಿಫ್ಟ್ ಆಯಿತು. ಅಂದರೆ ಒಬ್ಬ ವ್ಯಕ್ತಿ ಏನೋ ಒಂದು ಅವನು ದಿಕ್ಸೂಚಿ ಇಟ್ಕೊಂಡಿದ್ದವನ್ನ ನಾವು ಸೋಲಿಸಿದ್ರೆ ಏನು ಪರಿಣಾಮ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಅಂದರೆ ಆ ಉದಾಹರಣೆ ಇಲ್ಲಿ ಕೊಡ್ತಾ ಇದ್ದೀರಿ. ಹೌದೌದು, ನಿಮಗೆ ಯಾಕೆಂದರೆ ಒಂದೊಂದು ಕಡೆ ಒಬ್ಬರು ಒಳ್ಳೆ ಇವರು ಇರ್ತಾರೆ ರಾಜಕಾರಣಿಗಳು, ಮುಂದೆ ನಾನು ನೆಕ್ಸ್ಟ್ ಹೀಗೆ ಮಾಡಬೇಕು ಅಂತ ಇದ್ದೀನಿ. ಈಗಿನ ರಾಜಕಾರಣಿಗಳು ಅದನ್ನ ನೀವು ನಂಬೋಕ್ಕಾಗಲ್ಲ 100%. ಅವ್ನು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರೆ ತಂದು ಅಲ್ಲ. ಅಂದರೆ ಈಗ ಎಷ್ಟೆಲ್ಲ ವ್ಯವಸ್ಥೆನ ನಾವು ನೋಡ್ತಾ ಇದ್ದಾಗ ಒಂದು ವ್ಯವಸ್ಥೆ ಬದಲಾವಣೆ ಬರಬೇಕಾಗಿದೆ. ಹಾಗಾಗಿ ಮುಖ್ಯವಾದ ಕಾರಣ ಹೌದು. ನಾನು ಫರ್ಗೆಟ್ ಪ್ರಜಾಕೀಯ ಬಗ್ಗೆ ಹೇಳಿದ್ರಿ. ಗುಂಡೂರಾವ್ ಅವರಿಂದ ನಾನು ನೋಡ್ಕೊಂಡು ಬರ್ತಾ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಮೋಸ್ಟ್ ಪ್ರಾಬಲಿ ಇನ್ನೂ 100 ವರ್ಷ ಆದರೂ ತಲೆ ಎತ್ತೋದಿಲ್ಲ. ಅಂಥ ಸ್ಥಿತಿಯಲ್ಲಿದ್ದೀವಿ ನಾವು. ಅಂಥ ಸ್ಥಿತಿಯಲ್ಲಿದ್ದೀವಿ. ಯಾಕೆಂದರೆ ನಮ್ಮಲ್ಲಿ ಒಂದು ಫರ್ಮ್ ಮೈಂಡ್ ಇಲ್ಲ. ಹಾಗಾದರೆ ಪ್ರಯತ್ನ ಮಾಡೋದು ನಿಲ್ಲಿಸಬೇಕು ಅಂತ ನಾನು ಹೇಳಿಲ್ಲ. ಒಂದು ನಿಮ್ಮ ಆಶಾಭಾವನೆ ಇರಬೇಕು, ಕನಸು ಕಾಣ್ತಾನೆ ಇರಬೇಕು. ಇಲ್ಲಾಂದ್ರೆ ನೀವು ಮಾಡೋಕ್ಕಾಗಲ್ಲ. ಅಲ್ಲ, ಇದು ಯಾಕೆ ಇದನ್ನು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ, ಅದನ್ನೂ ಹೇಳ್ತೀನಿ. ಏನಪ್ಪ ಇವನು ಎಡದ ಕಡೆನೂ ಹೇಳ್ತಾನೆ ಬಲದ ಕಡೆನೂ ಹೇಳ್ತೀನಂತಲ್ಲ. ಇಡೀ ದೇಶದಲ್ಲಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ಸು BJP ಇದ್ದಲ್ಲಿ ಒಂದು ರೇ ಆಫ್ ಹೋಪ್ ಅಂತ ಆಮ್ ಆದ್ಮಿ ಹುಟ್ಟುತ್ತಲ್ಲ, ಹೆಂಗೆ ಹುಟ್ಟುತ್ತದು? ಅಣ್ಣಾ ಹಜಾರೆ ಅವರ ಒಂದು ಬ್ಯಾಕಪ್ ಅಲ್ಲಿ ಬಂತು. ಇಲ್ಲಿ ನಿಮ್ಗೆ ಆ ಥರದ ಬ್ಯಾಕಪ್ ಎಲ್ಲಿ ಬರ್ತದೆ? ಆಮ್ ಆದ್ಮಿ ಪಾರ್ಟಿ ಅವ್ರದ್ದು ಇದೇನೋ ಭಾಳ ಸ್ವಚ್ಛವಾಗಿರ್ಬೇಕು, ಎಜುಕೇಟೆಡ್ ಇರಬೇಕು, ಅವ್ನು ಹಂಗಿರ್ಬೇಕು ಅವ್ರದ್ದು. ಅಲ್ಲ, ಈಗ ಅಂಥ ಮಾನ್ಯತೆಯನ್ನು ಕೂಡ ಕಳೆದುಕೊಳ್ತಾ ಇದೆ. ಅದು ಕಳ್ಕತ್ತಲ್ಲ. ಯಾಕೆ ಅದನ್ನು ಹೇಳ್ತೀನಿ ಅಂದರೆ ಅವರ ಒಂದು ಪಾಲಿಸಿ. ಯಾಕೆಂದ್ರೆ ನಾನು ಅವರೊಟ್ಟಿಗೆ ಮಾತಾಡಿದೆ, ನನ್ನನ್ನು ಭಾಳ ಸಾರಿ ಕರೆದ್ರು ಬನ್ನಿ ಅಂತ. ನಾನು ಅಂದೆ, ಸ್ವಾಮಿ ನಿಮ್ಮ ಪಾಲಿಸಿ ಡೆಲ್ಲಿಗೆ ಅಷ್ಟೇ, ಆಮ್ ಆದ್ಮಿ ಡೆಲ್ಲಿಗಷ್ಟೇ, ಅದನ್ನು ಇಲ್ಲಿ ಅಡಾಪ್ಟ್ ಮಾಡಕ್ಕೆ ಬರಬೇಡಿ. ಯಾವ ಏರಿಯಾಕ್ಕೆ ಏನೇನು ಅಡಾಪ್ಟ್ ಮಾಡಬೇಕು ಅಂದರೆ ಈಗ ಪರ್ಯಾಯ ವ್ಯವಸ್ಥೆ ಏನು? ಈಗ ಯಾವುದೇ ಪಕ್ಷ ಇದೇ ಪಕ್ಷ ಬರಬೇಕು ಅಂತ ಯಾರಿಗೂ ಇಲ್ಲ. ನಮಗೆ ಒಳ್ಳೆ ಆಡಳಿತ ಕೊಡೋರು ಬೇಕು, ನಮ್ಮ ವ್ಯವಸ್ಥೆ ಸುಧಾರಿಸಬೇಕು. ಸರ್, ಈಗ ನಾನು ಹೇಳಬಲ್ಲೆ, ನನ್ನ ಅನುಭವದಲ್ಲಿ ಇವತ್ತು ಕಾಂಗ್ರೆಸ್ಸು ಬೇಡ, ಜನಕ್ಕೆ ರೋಷವಾಗಿರ್ತಾರೆ. BJPನೂ ಬೇಡ, ಏನು ಹಿಂದುತ್ವ ಕಾಂಟ್ರಾಕ್ಟ್ ಕೊಟ್ಟು ಇದೀವಿ ಅಂತ ಹೇಳಂಗೆ ತಿಳ್ಕೊಂಡಿದ್ದಾರೆ. ದಳ ಬಿಡಿ, ಅವರು ಆಗಲೇ ಅವ್ರ ಜೊತೇಲಿ ಇದ್ದಾರೆ ಅಂತ ಸಮ್ ಕ್ರಿಟಿಸೈಸ್ ಆದರೂ ಆಗ್ಬೋದು. ಇವು ಮೂರನ್ನು ಬಿಟ್ಟು ಯಾವ ಒಳ್ಳೆ ಪಾರ್ಟಿ ಎದುರುಗಡೆ ನಿಲ್ತೀವಿ, ನಾವು ಹೋರಾಟ ಮಾಡ್ತೀವಿ ಅನ್ನೋದು ಎಲ್ಲಿದೆ ನಿಮಗೆ? ಯು ಹ್ಯಾವ್ ದಿ ಸಮ್ ಆಲ್ಟರ್ನೇಟಿವ್ ಇದು ಇರಬೇಕಲ್ಲ, ಪ್ಲಾಟ್ಫಾರ್ಮ್ ಬೇಕಲ್ಲ. ಇಡೀ 224 ಕಾನ್ಸ್ಟಿಟ್ಯೂನ್ಸಿ ಬೇಡ್ರಿ, ಬರೀ 100 ಕಾನ್ಸ್ಟಿಟ್ಯೂನ್ಸಿ ನಿಲ್ರಿ ನೋಡೋಣ, ಗಟ್ಟಿಯಾಗಿ ನಿಲ್ಲುವಂಥದ್ದು. ನೋಡಿ, ಇಲ್ಲೆಲ್ಲವೂ ಛಿದ್ರ ಆಗಲಿಕ್ಕೆ ರಾಜಕೀಯ ವಿಶ್ಲೇಷಣೆ ಒಳಗಡೆ ನಾನು ಬಂದಾಗ, ಇವತ್ತು ರಾಜ್ಯ ರೈತ ಸಂಘ
ಕರ್ನಾಟಕ ರಾಜ್ಯ ರೈತ ಸಂಘ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಇದ್ದಿದ್ದು ಒಂದೇ ಇದ್ದಿದ್ರೆ, ಯಾರೂ ಹೊಡಿದೇನೆ ಇದ್ದಿದ್ರೆ ಇವತ್ತು ಕಡಿಮೆ ಅಂದರೆ 5 ರಿಂದ 6 ಜನ MLA ಒಳಗಡೆ ಕೂರ್ತಿದ್ರು. ಇಟ್ ಈಸ್ ನನ್ನ ಪರ್ಸನಲ್ ವ್ಯೂ ಒಳಗಡೆ ಹೇಳ್ತೀನಿ. ಹಾಗೇನೆ DSS ದಲಿತ ಸಂಘರ್ಷ ಸಮಿತಿ ಏನು ಒಂದೇ ಇದ್ದಿದ್ದರೆ ಅವರು 5 ರಿಂದ 6 10 ಜನ ಕೂರ್ತಿದ್ರು. ಇವತ್ತು ಎಲ್ಲವೂ ಛಿದ್ರ ಆಗಿದೆ. ಅಂದರೆ ಭಾಳ ಚೆನ್ನಾಗಿದೆ. ಬ್ರಿಟಿಷರು ಕೊಟ್ಟಂಥ ಒಂದು ಕೊಡುಗೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಅದನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ 100%. ಅಂದರೆ ನೀವು ಹೇಳ್ತಾ ಇವತ್ತು ನಿಮಗೆ ನಾನು ಹೊಸದಾಗಿ ಏನೋ ಆಶಾಭಾವನೆಯಿಂದ ಕನಸು ಕಾಣೋರಿಗೆ ಇಷ್ಟೆಲ್ಲ ಸವಾಲುಗಳಿದ್ದಾವೆ, ಇದು ರೆಡಿಯಾಗಿ ಅಂತ ನೀವು ರೆಡಿಯಾಗಿ ಅಂತ ನಾನು ಯಾಕೆ ಇದನ್ನು ಹೇಳ್ತೀನಿ, ನೀವು ಬಿಡಬೇಡಿ, ನಿಮ್ಮ ಪ್ರಯತ್ನ ಬಿಡಬೇಡಿ. ಬಟ್ ಸರ್ ಅಂದರೆ ಇದೆಲ್ಲ ಬೇಕಾಗಿರೋದು ಪ್ರಜೆಗಳಿಗಲ್ವಾ? ಹೌದು ಸರ್, ಯೋಚನೆ ಮಾಡೋಂಥ ಇದು ಏನು ಬೇಡಪ್ಪ. ಪ್ರಾದೇಶಿಕ ಪಕ್ಷವಾಗಿ ನಿಮ್ಮ ಜನತಾದಳನ ಅವರು ಅಥೆಂಟಿಕೇಟೆಡ್ ಇದು ಇರ್ಬೋದು, ಎಲ್ಲ ಇರ್ಬೋದು. ನೀವು ಪ್ರಾದೇಶಿಕವಾಗಿಯೇ ಗಟ್ಟಿಯಾಗಿ ನಿಂತು ನಾನೇ ನಿಲ್ತೀನಿ, ನಾನೇ ಉದ್ಯಮಿಯಾಗಿ ನಾನೇ ಇದನ್ನು ನಡೆಸ್ಕೊಂಡೇ ಹೋಗ್ತೀನಿ ಅಂತ ಹೇಳೋರು, ನೀವು ಯಾಕೆ ಇನ್ನೊಬ್ಬರೊಟ್ಟಿಗೆ ಹೆಗಲಾಕಕ್ಕೆ ಹೋದ್ರಿ? ಅಂದ್ರೆ ಅದಕ್ಕೆ ರಾಜಕಾರಣ ವ್ಯವಸ್ಥೆ ಆಗಿದೆ ಅಂತ. ರಾಜಕಾರಣ ಅಲ್ಟಿಮೇಟ್ ನೀವು ಅಲ್ಲಿಗೆ ಬರಬೇಕು ಪಾಯಿಂಟ್. ಹೌದು. ಈಗ ನಾನು ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ನಾನು ಹಲವಾರು ಟ್ರೇಡ್ ಯೂನಿಯನ್ಗಳು ಎಲ್ಲ ಇದೆ. ಹೌದು. MTR ಅಂತ ಒಂದು ದೊಡ್ಡ ಉದ್ಯಮ, ಫುಡ್ ಇದು, ಅವರು ಮೈಯಾದವರು ನಡೆಸ್ತಿದ್ರು. ಅವ್ರು ಯಾಕೆ ಮಾರಕ್ಕೋದ್ರು? ಒಂದು ಒಳ್ಳೆ ರೇಟ್ ಬಂತು. ಹೌದಾ? ವಿಜಯ ಕರ್ನಾಟಕ, ನಾನು ಗ್ರೌಂಡ್ ರಿಯಾಲಿಟಿಗೆ ಬಂದು ಹೇಳ್ತೀನಿ ರೀ. ವಿಜಯ ಕರ್ನಾಟಕ ಫಸ್ಟ್ ಕ್ಲಾಸಾಗಿ ನೀವು ಮೇಲೆ ಅವ್ರಿಗೆ ತಂದ್ರಿ, ಮಾರಿದ್ರಿ. ನನ್ನ ಪಾಲಿಸಿ ರೀ ಅಂದ್ರೆ ಹೌದಪ್ಪ ಮಾಡ್ಕೊಂಡು ಹೋಗಂತೀವಿ. ಆಮೇಲೆ ಒಂದಷ್ಟು ವರ್ಷ ನೀವು ಮಾಡೋಂಗಿಲ್ಲ. ಆಮೇಲೆ ಪುನಃ ಬಂತು, ಅದ್ರ ಮಧ್ಯೆ ಉಷಾಕಿರಣ ಬಂತು, ಸೂರ್ಯೋದಯ ಬಂತು, ಏನೇನೋ ಪೇಪರ್ಗಳು ಬಂತು. ಜನ ಎಲ್ಲನೂ ಕರ್ನಾಟಕದ ಜನ ಇದು ಮಾಡಿದ್ರು. ಈಗ ವಿಜಯವಾಣಿ ಬಂತು. ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ನೀವು ಮಾಡ್ಬೋದು, ಇಳಿಬೋದು ಇಲ್ಲಿ. ಅಂದ್ರೆ ಇದಕ್ಕೆ ಮಾರ್ಕೆಟಿಂಗ್ ಬೇಕು, ಸ್ಟ್ರಾಟಜಿ ಬೇಕು. ಸರಳವಾಗಿರೋದನ್ನ ನಾವು ಇವತ್ತು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ವಿಜಯ ಕರ್ನಾಟಕ 1 ರೂಪಾಯಿಗೆ ಪ್ರಜಾವಾಣಿ ಹೋಗ್ದನೆ ಇದ್ದಂಥ ಮೂಲೆ ಹಳ್ಳಿಗೆ ಹೋಯ್ತು. ಹೌದಾ? ಬರೀ 2 ಜನ ಓದೋಗರಿದ್ರು ಸಹ ಅವ್ರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡಿದ್ರು. ಅಂದರೆ ನಾನು ಹ್ಯಾಟ್ಸ್ ಆಫ್ ಟು ದಟ್ ವಿಜಯ್ ಶಂಕೇಶ್ವರವರ ಒಂದು ಇದು ಟೈಮು ಸೆನ್ಸು, ವರ್ಕಾಲಿಕ್ ಇದು. ಇಷ್ಟು ಗಂಟೆಗೆ ಅಂದರೆ ಇಷ್ಟು ಗಂಟೆಗೆ ಇರಬೇಕು, ಇಷ್ಟೊತ್ತಿಗೆ ಅಂದರೆ ಇಷ್ಟೊತ್ತಿಗೆ ಇರಬೇಕು. ನನ್ನ ಬಸ್ ಮಧ್ಯದಲ್ಲಿ ರೋಡಲ್ಲಿ ನಿಲ್ತು ಅಂದರೆ ಅರ್ಧ ಗಂಟೆಗೆ ಇನ್ನೊಂದು ಆಲ್ಟರ್ನೇಟಿವ್ ಬಸ್ ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅದು ದಟ್ ಈಸ್ ಇದು ಹ್ಯಾಟ್ಸ್ ಆಫ್ ಟು ಹಿಸ್ ಆ ವರ್ಕ್. ಯಾಕೆಂದರೆ ಅವ್ರದ್ದು ಕನ್ನಡ ನಾಡು ಅಂತ ಒಂದು ಪಕ್ಷ ಮಾಡಿದ್ರು. ಹೌದು. ಆ ಪಕ್ಷದಲ್ಲಿ ನಾನು ಒಬ್ಬ ಕ್ಯಾಂಡಿಡೇಟ್ ಆಗಿದ್ದೆ ಸೋಮವಾರಪೇಟೆಯಲ್ಲಿ. ಅವತ್ತು ಕ್ಯಾನ್ವಾಸಿಗೆ ಬರೋದು ಹೋಗೋ ರೀತಿನ ನೋಡಿಬಿಟ್ರೆ ನಿಜವಾಗ್ಲೂ ಅಂಥವ್ರೊಂದು 5 ಜನ ಕರ್ನಾಟಕದಲ್ಲಿದ್ದರೆ ಕರ್ನಾಟಕದ ಇಡೀ ಮುಖನೇ ಚೇಂಜ್ ಮಾಡ್ಬೋದು. ಇಂಡಸ್ಟ್ರಿಯಲಿಸ್ಟ್ ಅಂತ ನಾವು ಅವನ್ನ ಇದು ಮಾಡೋದಲ್ಲ, ಆ ಟೈಮ್ ಸೆನ್ಸು. ಸರ್, ಇದು ಬಹಳ ಬ್ರಹ್ಮಜ್ಞಾನ ಅಲ್ಲ, ದೊಡ್ಡ ವಿದ್ಯೆ ಅಲ್ವಾ ಸರ್? ಅಂದರೆ ಜನರಿಗೆ ಬೇಕಾಗಿದೆ, ನಮ್ಮೆಲ್ರಿಗೂ ನಮ್ಗೆ ಒಳಿತಾಗಬೇಕು ಅಂತ ಬೇಕಾಗಿದೆ. ನಮ್ಗೆ ಒಳ್ಳೆ ಆರೋಗ್ಯ ಬೇಕು, ಶಿಕ್ಷಣ ಬೇಕು ಅಲ್ವಾ, ಒಂದು ಉದ್ಯೋಗ ಬೇಕು. ಹೌದು. ಆಮೇಲೆ ಒಳ್ಳೆ ರೋಡ್ಗಳು ಬೇಕು, ಅಥವಾ ಆ ಊರಲ್ಲಿ ಬೇಕಾಗಿರೋದು ಏನಿದೆ ಅದನ್ನು ಅರ್ಥ ಮಾಡಿಕೊಂಡು, ಈಗ ನೀವು ಹೇಳಿದ್ರಿ, ಯಾವಾಗ ಹೇಳಿದ್ರಿ ಇದನ್ನು ಕುಡ್ಸೋಕ್ಕಾಗಲ್ಲ ಅಂತ, ಏನು ಕುದುರೆ ನೀರು ಕುಡ್ಸೋಕ್ಕಾಗಲ್ಲ, ನೀವು ಕೆರೆ ಹತ್ರ ಕರ್ಕೊಂಡು ಹೋಗ್ಬೋದು, ನೀರು ಕುಡ್ಸೋಕ್ಕಾಗಲ್ಲ. ಅದನ್ನು ಯಾರು ಕುಡಿಬೇಕು? ಕುದುರೆನೇ ಕುಡಿಬೇಕು ಅಲ್ವಾ ಸರ್? ಸೊ ಹಾಗಾಗಿ ಆ ಚಿಂತನೆಯನ್ನ ರೂಢಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ನಿಮಗೆ 2 ಭಾಗದಲ್ಲಿ ಹೇಳ್ತೀನಿ. ಅದು ಬಹಳ ಸ್ವಲ್ಪ ಬೇಜಾರಾಗ್ಬೋದು. ಉತ್ತರ ಕರ್ನಾಟಕ ಅಂಡ್ ದಕ್ಷಿಣ ಕರ್ನಾಟಕ. ಉತ್ತರ ಕರ್ನಾಟಕ ಹೋರಾಟದಲ್ಲೂ ನಾನು ಕೆಲವೊಂದು ಕಡೆ ಒಬ್ಬರು ಇದು ಮಾಹಿತಿ ಹಕ್ಕುದಾರರು, ನಿಮಗೆಲ್ಲ ಗೊತ್ತಿರ್ಬೋದು, ಭೀಮಪ್ಪ ಗಡಾದ, ಅವರೊಟ್ಟಿಗೆ ನಾವು ಒಂದೊಂದು ಸರಿ ಕೆಲವೊಂದು ಕಾನೂನಿನ ಇದನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಈ ಉತ್ತರ ಕರ್ನಾಟಕ ಇದೇನೋ ಹರಿಹರ ಇದೆಲ್ಲ ಇದೆಯಲ್ಲ, ನದಿ ತುಂಗಭದ್ರಾ, ಅದರಿಂದ ಆಚೆ ಕಡೆಗೆ ಇರೋರು ಏನೋ ದಕ್ಷಿಣ ಕರ್ನಾಟಕದವರು ಎದ್ದು ನನ್ನ ಅದೇನ್ರಿ ಅದು ಪ್ರೊಟೆಸ್ಟ್ ಮಾಡಾಗ ನಂದು ಪ್ರಕೃತಿ ದಹನ ಮಾಡೋದು ಅದೆಲ್ಲ ಮಾಡಿದ್ರು ಮಾಡ್ಬೋದು. ಉತ್ತರ ಕರ್ನಾಟಕ ಪ್ರತಿಕೃತಿ ದಹನ ಮಾಡೋದು, ಉತ್ತರ ಕರ್ನಾಟಕ ಗಂಡು ಮೆಟ್ಟಿನ ಜಾಗ. ಅವ್ರಿಗೆ ಬಿರುಸಿನ ಹೊಡೆತದ ಏಟುಗಳು ಬಿದ್ದಿದೆ. ಯಾವುದು? ಬ್ರಿಟಿಷರದು. ನೀವು ದಕ್ಷಿಣ ಕರ್ನಾಟಕ ಈ ಕಡೆಗೆ ತಗೊಳ್ಳಿ, ಮೈಸೂರು ಮಹಾರಾಜರ ಆಡಳಿತದಿಂದ ಬಂದದ್ದು. ಎಲ್ಲಾದರೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಾ? ಹೋರಾಟ ಏನಾಗಲಿಲ್ಲ, ಎಲ್ಲ ಕಾಂಪ್ರಮೈಸಿಂಗ್ ಪೊಸಿಷನ್ದೇ ನಡೆದಂಥದ್ದು. ಮೈಸೂರು ಮಡ್ರಾಸ್ ರೆಜಿಮಲ್ಲಿದ್ದು ಆರಾಮಾಗಿ ಕೆರೆ ಕಟ್ಟೆ ಎಲ್ಲ ಕಟ್ಸಿದ್ರು.
ರಾಜರ ಇದರೊಳಗಡೆ ಆಶ್ರಯದಲ್ಲಿ ಎಲ್ಲರೂ ಸೌತಲ್ಲಿ ಎಲ್ಲರೂ ಆರಾಮಾಗಿ ಇದ್ದರು. ಕೊಡಗು ಒಂದು ಇದರಲ್ಲಿ ಇಂಡಿಪೆಂಡೆಂಟಾಗಿ ಚಿಕ್ಕ ವೀರಾಜೇಂದ್ರ ದೊಡ್ಡ ವೀರಾಜೇಂದ್ರ ನಡೀತು. ಆಮೇಲೆ ಟಿಪ್ಪು ಅದೊಂಚೂರು ಹೋಗಿದ್ದು ಬಂದಿದ್ದಾದರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳಾಗಿ ತಾವೇ ಒಳಗಡೆ ನುಗ್ಗಿ ನಾವು ಹೋರಾಟ ಮಾಡಿದೆ ಅಂತ ಹೇಳೋರನ್ನ ಒಂದು 50 ಜನರ ಹೆಸರು ಹೇಳ್ಬಿಡಿ. 3 ದಿನ ಜೈಲಿಗೆ ಹೋದವರು ಇವತ್ತು 14,000 15,000 ತಾಮ್ರದ್ದು ಇದು ಎಲ್ಲ ತಗೊಂಡವ್ರೆ. ಆದರೆ ನೀವು ಉತ್ತರ ಕರ್ನಾಟಕದ, ಯಾಕೆಂದರೆ ನಾನು ಒಂದು ಕಡೆ ಒಂದು ಪುಸ್ತಕ ಓದಿದೆ, ಗೋವಾದಲ್ಲಿ ಅದು ಯಾವುದೋ ಒಂದು ಲೈಬ್ರರಿಗೆ ಹೋದಾಗ ಒಂದು ಪುಸ್ತಕ ಓದಿದೆ. ಅದರೊಳಗಡೆ ಈ ಕಾಲಾಪಾನಿಗೆ ಹೋದವರು ಯಾರು ಅಂತ ಒಂದು ಲಿಸ್ಟ್ ಕೊಟ್ಟಿದ್ರು. ಕಾಲಾಪಾನಿ ಅಂದರೆ ಹೌದು, ನಮ್ಮ ಕಾಲಾಪಾನಿ ಅಂದರೆ ನೆನಪಾಗೋದೇ ನಮಗೆ ವೀರ್ ಸಾವರ್ಕರ್ ಮತ್ತು ಅಂಡಮಾನ್. ನೀವು ಹುಡುಕಿದ್ರೆ ಒಂದು 10 ಜನ ಅಥವಾ 5 ಜನ ಸಿಗ್ಬೋದು ದಕ್ಷಿಣ ಕರ್ನಾಟಕದವರು. ಇನ್ನೆಲ್ಲರೂ ಉತ್ತರ ಕರ್ನಾಟಕದವರು. ಅವನು ಎಲ್ಲಿ ಹುಟ್ಟಿದ, ಏನು ಮಾಡ್ದ, ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದು ಹೇಗೆ, ಏನು ಎಂತು ಅಲ್ಲಿ ಒಂದು ಅದಕ್ಕೆ ನಾನು ಹೇಳ್ತಾರೆ, ಹ್ಯಾವಕ್ಕೆ ಬಿದ್ದರೆ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ಲೇತಮ್ಮ ಅಂತ, ಹಠಕ್ಕೆ ಬಿದ್ದರೆ ಏನು ಬೇಕಾದ್ರೂ ಮಾಡ್ತೀನಿ ಅಂತ. ಅಂತಹ ಬಿರುಸಿನ ಹೊಡೆತ ಬಿತ್ತಲ್ಲ ಅವು ಅಲ್ಲಿ ನೀವು ಏನು ಈ ಪ್ರಾದೇಶಿಕ ಪಕ್ಷದ್ದು ಹೇಳಿದ್ರಿ ಇಲ್ಲಿ ಅಲ್ಲಿ ಹಾಕ್ರಿ. ಅವ್ರಿಗೆ ಅದರದ್ದು ನೋವು ಗೊತ್ತು, ಸ್ವಾತಂತ್ರ್ಯನ ಗಳಿಸಿದ ರೀತಿ ಗೊತ್ತು. ಅದು ಬಿಟ್ಟು ಅಂದರೆ ಎಲ್ಲದಕ್ಕೂ ಕೂಡ ಒಂದು ಪ್ರಜ್ಞಾವಂತಿಕೆ ಬೇಕು, ಪ್ರಜ್ಞಾವಂತಿಕೆ ಹೋರಾಟ ಆಗಬೇಕು. ಈಗ ನಾನು ಅದನ್ನು ಒಪ್ಕೋತೀನಿ. ಶಿವಮೊಗ್ಗದಲ್ಲಿ ಇದ್ರದ್ದು ಅಲ್ಲ ಸರ್, ಈಗ ಎಲ್ಲರೂ ಬಿಸ್ನೆಸ್ ಮನ್ಗಳಾಗಿದ್ದಾರೆ ಅನ್ನೋದು ಗೊತ್ತಿದೆ ರಾಜಕೀಯ ವ್ಯವಸ್ಥೆ ಅಲ್ವಾ. ಆ ಒಂದು ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮಂತ ಎಲ್ಲ ಪ್ರಜೆಗಳು ಅಂತ ಒಂದು ನಮ್ಮ ಪ್ರಾಮಾಣಿಕ ಅನಿಸಿಕೆ. ಮುಗ್ಧ ಹಳ್ಳಿಯವ್ರಿಗೆ ನೀವೇನು ಹಿಂಗೆ ಹೇಳ್ಕೊಡ್ತೀರಿ? ಕರೆಕ್ಟ್. ಕೊನೆಯ ಪಕ್ಷ ನಾನು ನಿಮಗೆ ಒಂದು ರಾಜಕೀಯದ್ದು ಕೊನೆಯ ದಿನದ್ದು ಅಂದರೆ ಎಲೆಕ್ಷನ್ ಹಿಂದಿನ ದಿನದ್ದು ನಾನು ಹೇಳಬಲ್ಲೆ. ಒಂದು ಮನೆಯಲ್ಲಿ 4 ಜನ ಇರ್ಬೋದು. 4 ಜನಕ್ಕೆ ಒಂದೊಂದು ಓಟಿಗೆ ಇಷ್ಟಿಷ್ಟು ಅಂತ ದುಡ್ಡು 3-4 ಪಕ್ಷದವ್ರು ಕೊಟ್ಟರು ಸಹ ಅವನಿಗೆ ಕಡಿಮೆ ಅಂದರೆ ಒಂದು 40,000 50 ಸಾವಿರ ರೂಪಾಯಿ ದುಡ್ಡಾಗುತ್ತೆ. ಒಂದು ಪಕ್ಷದವರು 5-5 ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಸಹ. ಅಂದರೆ ಎಲ್ರಿಗೂ ಹರ್ಷದ ಕೂಳೆ ಬೇಕಾಗಿದೆ, ವರ್ಷದ ಕೂಳೆ ಬೇಕಾಗಿಲ್ಲ. ಎಲ್ಲೂ ಬೇಡ, ಇಲ್ಲೇ ಹೋಗಿ ಹತ್ತಿರದಲ್ಲಿ, ಅದು ಬಿಡದಿ ಹತ್ತಿರದಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಯೋಚನೆ ಮಾಡಿ ಅಂತ ನೀವು ಈ ಮೂಲಕ ಹೇಳ್ತಾ ಹೌದು. ನೀವು ಅದಕ್ಕೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತಲ್ಲ, ಕಾಂಪೀಟ್ ಮಾಡ್ಬೋದು, ಅನ್ಲೆಸ್ ಜನ ನಿಮ್ಮನ್ನು ಐಡೆಂಟಿಫೈ ಮಾಡಬೇಕು. ಅಲ್ಲ ಸರ್, ಅಂದರೆ ಎಂಥ ಒಂದು ವಿಪರ್ಯಾಸ ಅಲ್ವಾ ಇದು. ಒಂದು ಸರಳವಾಗಿರೋ ಪ್ರಜಾಪ್ರಭುತ್ವವನ್ನು ಇಂಥ ಒಂದು ಕ್ಲಿಷ್ಟಕರವಾದ ನಿಮಗೆ ಅದರದ್ದು ಡ್ಯಾಮೇಜ್ ಗೊತ್ತಾಗಿಲ್ಲ. ಒಂದು ಡ್ಯಾಮೇಜ್ ಹೇಳಲ್ಲ, ಈ 40,000 ರೂಪಾಯಿ ತಗೊಂಡ ಎಲ್ಲ ಆಯಿತು. ಯಾರೋ MLA ಆಗೇ ಇರ್ತಾನೆ, ಅದರಲ್ಲಿ ಎಲ್ಲ ತಗೊಂಡವರು ಎಲ್ಲರೂ ಗೆಲ್ಲಕ್ಕಾಗಲ್ಲ, ಒಬ್ಬ MLA ಆಗಿರ್ತಾನೆ. ಅವನು ಒಂದು 5 ಸಾವಿರ ಕೊಟ್ಟಿರ್ತಾನೆ ಇವನಿಗೆ. ಇವನ್ದೇನೋ ಒಂದು ಕೆಲಸಕ್ಕೆ ಅಲ್ಲಿ ಹೋಗ್ತಾನೆ ಯಾರೋ MLA ಹತ್ರ. MLAಗೆ ಆಗೋದಿಲ್ಲ ಅದು. ಇವನು ತಿರುಗಿ ಕೇಳೋಂಥ ಇದನ್ನೇ ಕಳ್ಕೊಂಬಿಟ್ಟಿರ್ತಾನೆ, ಶಕ್ತಿನೇ. ಯಾಕೆಂದರೆ ಸ್ವಲ್ಪ ಗದ್ರಿಗೆ ಕೇಳಿದರೆ, ಯಾಕೆ ಲೇತಮ್ಮ ಕೊಟ್ಟಿಲ್ಲ, 5 ಸಾವಿರ ರೂಪಾಯಿ ಕೊಟ್ಟಿದ್ದಿಲ್ಲ, ಹೋಗಿ ನಡಿ. ಇನ್ನೂ ಮುಂದುವರೆದು ಹೇಳಿ ನೋಡಿ, ಎಲ್ಲವೂ ನಮಗೆ ಕಣ್ಣು ಮುಂದೆನೇ ಇದೆ. ಅನಾಹುತಗಳ ಸಂಖ್ಯೆ, ಅವಘಡಗಳ ಸಂಖ್ಯೆ ಕಣ್ಮುಂದೆನೇ ಇದೆ, ಏನೇನು ಆಗ್ತಾ ಇದೆ ಅಂತ. ಆದ್ರೂ ಕೂಡ ನಾವು ಅದಕ್ಕೆ ಅಂಟ್ಕೊಂಡಿದ್ದೀವಲ್ಲ ಸರ್. ಮುಂದೊಂದು ಯೋಚನೆ ಮಾಡೋಣ. ಮುಂದೊಂದು ದಿನ ಅವನು ನಿಮ್ಮ ಓಟ್ಗೆ 5 ಸಾವಿರ ರೂಪಾಯಿ ಕಟ್ಟಿದ್ದಾನೆ ಬೆಲೆ, ನಾಳೆ ನಿಮ್ಮ ಬಾಡಿಗೆನೆ ದುಡ್ಡು ಕಟ್ತಾನೆ. ಅರ್ಥ ಮಾಡ್ಕೊಳ್ಳಿ, ಇದು ಎಷ್ಟು ಗಂಭೀರ. ಅಂದ್ರೆ ಇಂಥ ಒಂದು ಅದಕ್ಕೋಸ್ಕರನೇ ನಿಮ್ಮಂಥವ್ರ ಜೊತೆ ನಾವು ಮಾತನಾಡ್ತಾ ಇರೋದು ಕೂಡ ಆ ಒಂದು ಪ್ರಜ್ಞಾವಂತಿಕೆ ಬರಲಿ ಅನ್ನೋದು ನಮ್ಮ ಉದ್ದೇಶ ಸರ್. ಹಾಗೇನೆ ಇನ್ನೊಂದು ವಿಚಾರ ಬಂತು. ಈಗ PIL ಇರ್ಬೋದು ಮತ್ತು RTI ಇರ್ಬೋದು, ಇದು ಹೇಗೆ ಕೆಲಸ ಮಾಡ್ತಾ ಇದೆ, ಅದರ ಸಕ್ಸಸ್ ರೇಟ್ ಹೆಂಗಿದೆ? RTIದು ಏನಾಗ್ಬಿಟ್ಟಿದೆ, ಒಂದು ಎಲ್ಲರೂ ಮಾಹಿತಿ ಹಾಕೊಂಡು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಇಲ್ಲ. ನಿಮ್ಮನ್ನು ಪಿಲ್ಲರ್ ಟು ಪಿಲ್ಲರ್ ಓಡಿಸ್ತಾರಲ್ಲ, ಅದರಲ್ಲೂ ಭಾಳ ಮಜಾ ಏನಂದರೆ, ರಾಜಕೀಯ ಇವರು ಸರ್ಕಾರಿ ನೌಕರರುಗಳು ಎಲ್ಲವೂ ಸರ್ಕಾರಿ ಹಾಕಬೇಕು RTI. ಹೌದಾ? ಹೆಲ್ತ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಇರಲಿ, ಯಾವುದೇ ಅಲ್ಲಿ KHB ಇರಲಿ, KEB, ಬೆಸ್ಕಾಮ್, ಯಾವ್ದು ಬೇಕಾದ್ರೆ ಹಾಕೊಳ್ಳಿ. ಅವ್ರದ್ದು ಒಂದು ಮನೋಭಾವನೆ ಬಂದ್ಬಿಟ್ಟಿದೆ, ಜಡ್ಡು ಮನೋಭಾವನೆ. ನೀವು ಅಪ್ಲಿಕೇಶನ್ ಹಾಕಿದ 30 ದಿನದೊಳಗೆ ಕೊಡಬೇಕು ಅಂತ. ಎಲ್ಲವೂ ಅವ್ರ ಕೈಲಿರ್ತದೆ. ಆ ಕಡೆ ಸೈಡು ಈ ಕಡೆ ನಾನೊಬ್ಬ RTI ಕಾರ್ಯಕರ್ತ ಅಂತ ನಾನೊಂದು ಅಪ್ಲಿಕೇಶನ್ ಹಾಕಿದರೆ ಅದು ಎಲ್ಲ ಅವ್ರ ಹತ್ರ ಇರ್ತದೆ. ಸರಿ, ಅಲ್ಲ ಕೇಳಿ, ಇಲ್ಲಿ ಅಸಡ್ಡೆ ಮನೋಭಾವನೆ ಅವ್ರದ್ದು ಹೆಂಗಿದೆ ಅಂದರೆ, ಆ ಸರ್ಕಾರಿ ನೌಕರರುಗಳು
ಯಾವ ಬೇಕಾದ್ರೂ ನಾನು ಹೇಳಬಲ್ಲೆ. ಕೆಲವು 10% ಸರ್ಕಾರಿ ನೌಕರರು ಆ ಡಿಪಾರ್ಟ್ಮೆಂಟ್ ಅವ್ರನ್ನ ಬಿಟ್ಟರೆ ಇನ್ನೆಲ್ಲರೂ ಒಂದೇ ಉಡಾಫೆ. 30 ದಿನ ಟೈಮ್ ಐತೆ ರೀ, ಕಳಿಸ್ತೀನಿ ರೀ. ಅಲ್ಲ ಯಾರು ನಿನ್ಗೆ 10 ದಿನದಲ್ಲೇ ಸಿಕ್ಕರೆ ನೀ 11ನೇ ದಿನಕ್ಕೆ ಕಳ್ಸೋಕ್ಕೆ ನಿನಗೇನು ತೊಂದರೆ ಅಲ್ವಾ? 30 ದಿನಗಳ ಕಾಲಾವಕಾಶ ಕೊಟ್ಟಿರೋದು ಅಂದರೆ 29ನೇ ದಿನ ಅಥವಾ 30ನೇ ದಿನ ನೀನು ಪೋಸ್ಟ್ ಮಾಡಬೇಕು ಅಂತ ಹೇಳಿದಾರ? ಏನಿಲ್ಲ. ಅಂದರೆ ಎಂಥ ಒಂದು ನಿಮ್ಮನ್ನ ಅಲಿಸ್ಬೇಕು. ನಾಳೆ ನಾನು ಈ ಇನ್ಫಾರ್ಮೇಷನ್ ನಿಮಗೆ ಕಳಿಸ್ಬಿಟ್ರೆ ನೀನು ಆಮೇಲೆ ಏನು ಮಾಡ್ತೀಯೋ? ಸರ್ ಆ್ಯಕ್ಚುಲಿ ಆ ಪ್ರಾಸೆಸ್ ಹೇಗಿರುತ್ತೆ? ರೈಟ್ ಟು ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಹಕ್ಕುದಾರ ಆಗ್ಲಿಕ್ಕೆ ಏನಾದರೂ ಅರ್ಹತೆ ಇದೆಯಾ ಪಡ್ಕೊಳ್ಳೋಕೆ? ಏನಿಲ್ಲ. ಇವರು RTI ಕಾರ್ಯಕರ್ತ ಏನು ಎನಿ ಒನ್ ಕ್ಯಾನ್ ಫೈಲ್, ಯಾರು ಬೇಕಾದ್ರೂ ಫೈಲ್ ಮಾಡ್ಬೋದು. ಆದರೆ ಅದರ ದುರುಪಯೋಗ ಭಾಳ ನಡೀತಾ ಇದೆ. ದುರುಪಯೋಗ ನಿಮಗೆ ಅದಕ್ಕೆ ಮಾನದಂಡ ಏನು? RTI ಕಾರ್ಯಕರ್ತನಾಗಬೇಕು? ಏನು ಮಾನದಂಡ ಇಲ್ಲ. ಮಾನದಂಡ ಇದೆಯಾ? ಅರ್ಹತೆ ಇದೆಯಾ? ಏನೂ ಇಲ್ಲ. ಪ್ರತಿಯೊಬ್ಬ ನಾಗರಿಕನು ತನ್ನ ಅರ್ಜಿಯನ್ನು ಕೊಟ್ಟು ಅಲ್ಲಿ ಯಾವುದೇ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಹಕ್ಕು ಕೊಟ್ಟಿದೆ ಸರ್ಕಾರ. ಇದು ಆ ಆ್ಯಕ್ಟಲ್ಲಿ ನಿಮ್ಗೆ ಅದು ದುರುಪಯೋಗದ್ದೇ ಹೇಳಬೇಕು. ಯಾಕಂದರೆ ಯಾಕೆ ಅದನ್ನು ದುರುಪಯೋಗದ ಹೇಳಬೇಕು ಅಂದರೆ, ಒಬ್ಬ ಗುಲ್ಬರ್ಗದಿಂದ ಮಾಹಿತಿ ಹಕ್ಕುದಾರ ಅಂತ ಬರ್ತಾನೆ. ಅವನು ಗುಲ್ಬರ್ಗದಿಂದ ಹೊರಟ್ರೆ ಬೆಂಗಳೂರಿಗೆ ಬರೋದ್ರೊಳಗಡೆ ಎಲ್ಲೆಲ್ಲಿ ಬಸ್ ನಿಲ್ಲುತ್ತೆ, ಇಲ್ಲ ಎಲ್ಲೆಲ್ಲಿ ಡಾಬಾಗಳಿರುತ್ತೆ, ಎಲ್ಲೆಲ್ಲಿ ಇರುತ್ತೆ ಎಲ್ಲನೂ ನೋಡ್ಕೊಂಡು ಬಂದು ಎಲ್ಲದಕ್ಕೂ RTI ಹಾಕೋದು. PDO ಮೇಲೆ ಈ ಡಾಬಾಕ್ಕೆ ನೀವು ಲೈಸೆನ್ಸ್ ಕೊಟ್ಟಿದ್ದೀರಿ, KEBಗೆ ನೀವು ಕರೆಂಟನ್ನು ಯಾವ ಇದ್ರ ಮೇಲೆ ಕೊಟ್ಟಿದ್ದೀರಿ, ಆಧಾರದ ಮೇಲೆ PWD ಅವರಿಗೆ ಇದು ಎಂಥ ಹೈವೇಯಿಂದ ಇಷ್ಟು ದೂರದಲ್ಲಿ ಇಲ್ಲ. ಇದು ಹೆಲ್ತ್ ಡಿಪಾರ್ಟ್ಮೆಂಟಿಗೆ 1500 RTI ಅಪ್ಲಿಕೇಶನ್ ಹಾಕದ. ಇದು ಮಿಸ್ಯೂಸ್ ಅಲ್ಲ, ಮಿಸ್ಯೂಸ್ ಅಂತಲ್ಲ. ಆದರೆ ಇನ್ನೊಂದು ಪರಿವರ್ತನೆ ಇದನ್ನು ಹೇಳ್ತೀನಿ, ಎಲ್ಲ ಕಡೆ ವಸೂಲಾತಿ. ಅದಕ್ಕೆ ನಾನು ಒಂದು ಸರಿ ತಮಾಷೆಗೆ ಹೇಳ್ತೀನಿ, ಇಂಥವ್ರನ್ನೆಲ್ಲ ನೋಡ್ಬಿಟ್ಟು ಅಖಿಲ ಭಾರತ ಕಿತ್ತು ತಿನ್ನುವವರ ಸಂಘ ಅಂತ ಮಾಡಬೇಕು ಅಂತ ಅನ್ನಿಸ್ತದೆ. ಅಂದರೆ RTIನ ನೀವು ದುರುಪಯೋಗ ಮಾಡ್ಕೋತೀರಿ. RTI ದುರುಪಯೋಗ ಮಾಡ್ಕೊಳ್ಳೋದಕ್ಕಲ್ಲ, RTI ನಿಮಗೆ ಮಾಹಿತಿನ ಕೊಡುತ್ತೆ. ಅದರ ಮೇಲೆ ನೀವು ಏನಾದರೂ ಕೇಸ್ ಹಾಕ್ಕೊಂಡು ಇದು ಮಾಡಿ, ಇವರು RTI ಹಾಕಿದ ತಕ್ಷಣ ನಿಂದೇನು ಪ್ಲ್ಯಾನಿಗೆ ಸರಿಯಾಗಿ ಮನೆ ಕಟ್ಟಿಲ್ಲ, ಎಷ್ಟು ಕೊಡ್ತೀಯ ಹೇಳು, ಇಲ್ಲೇ ವ್ಯವಹಾರ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ RTI ಕಾರ್ಯಕರ್ತರುಗಳಿಗೆ ಸಾಮಾಜಿಕ ಅದೇನು ಭಾಳ ಈಗ ಮಾಹಿತಿ ಹಕ್ಕು ಹೋರಾಟಗಾರರು, ಮಾಹಿತಿ ಹಕ್ಕು ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು, ಲೆಟರ್ಡ್ ಹೀರೋಗಳು, ಇಲ್ಲ ಒಂದು ಏನಾದ್ರು ಕೇಳಂತಾರೆ ವಿಸಿಟಿಂಗ್ ಕಾರ್ಡ್ ದುರುಪಯೋಗ ಅಲ್ಲಾಗ್ತದೆ. ಆದರೆ ಈ ರಾಜ್ಯ ಮಾಹಿತಿ ಆಯೋಗದವರು ಅವ್ರಿಗೆ ಅದನ್ನು ಎಲ್ಲನೂ ಡಿಸ್ಮಿಸ್ ಮಾಡಿ ಅವನಿಗೆ ಎಷ್ಟೋ 5 ಲಕ್ಷನೋ ಎಷ್ಟೋ ಕಾಸ್ಟ್ ಹಾಕಿದರು. ಅದನ್ನು ಅವನು ಹೈಕೋರ್ಟಲ್ಲಿ ಬಂದು ಚಾಲೆಂಜ್ ಮಾಡ್ದ. ಅವ್ರು ಕೇಳಿದರು, ಇದು 5 ಲಕ್ಷ ಸಾಕಾ ಅಲ್ಲ 10 ಲಕ್ಷ ನಾವು ಹೆಚ್ಚಿಗೆ ಮಾಡೋಣ ಅಂತ. ನಿನ್ನ ಬ್ಯಾಕ್ಗ್ರೌಂಡ್ ಹಿಂಗಿದೆಯಪ್ಪ, ನಿನ್ನ ಬ್ಯಾಕ್ಗ್ರೌಂಡ್ ಹೀಗಿದೆ, ಅದು ಯಾಕಿದು ಒಂದು ಸಂದೇಶ ಹೋಗಬೇಕು ಇಲ್ಲಿಂದ. ಮಾಹಿತಿ ಹಕ್ಕನ್ನ ನೀವು ಪಡ್ಕೊಳ್ಳಿ, ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ, ಅದರ ದುರುಪಯೋಗ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಇನ್ನೊಬ್ಬ ಅಧಿಕಾರಿನ ತೊಂದರೆಗೆ ಸಿಕ್ಸಕ್ಕೆ ಮಾಡಬೇಡಿ. ಅಂದರೆ ಇದೆಲ್ಲವನ್ನು ನೋಡಿದಾಗ ಬಾಟಮ್ ಲೈನ್ ನಮ್ಮ ಸ್ವಲ್ಪ ಮನುಷ್ಯರಾಗಿರೋಣ ಅಂತ. ಹೌದು, ಅಷ್ಟೇ. ಕಾನೂನಿಗೆ ಅಧಿಕಾರ ಬೇಕಾದಾಗೆ ಅದನ್ನು ಬಳಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿ. ಈಗ ನಿಮಗೆ ನಾನು ಕೋಟ್ ಮಾಡ್ತೀನಿ, ಮತಾಯಿಸ್ ಅಂತ ಒಬ್ರು ಇದ್ರು, ಹೌದಲ್ಲ, KS ಆಫೀಸರ್. ಅವರು ಆಮ್ ಆದ್ಮಿ ಪಕ್ಷದಲ್ಲಿ ಕೂಡ ಅಲ್ಲೆಲ್ಲ ಐಡೆಂಟಿಫೈ ಮಾಡ್ಕೊಂಡಿದ್ರು. ಅವರು ಮೊದಲು ಮಿಲ್ಟ್ರಿ, ಆಮೇಲೆ ಬಂದು ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಲಾಯರ್ ಆಗಿ, ಆಮೇಲೆ KSಗೆ ಸೇರಿದರು, ಆಮೇಲೆ ಸೈಕಲಲ್ಲೇ ಬರೋರು, ನಮ್ಮ ಇದ್ರೊಳಗಡೆ BBMPಲಿ ಕೆಲಸ ಮಾಡಿದ್ರು. ಅವರು ಎಲ್ಲೆಲ್ಲಿಗೂ ಫುಟ್ಬಾಲ್ ಆಡ್ದಂಗೆ ಆಡಿದರು, ರಿಟೈರ್ಡ್ ಆದರು. ಈಗ ಒಂದೊಂದು ಸರಿ ಬರ್ತಿರ್ತಾರೆ ಚರ್ಚೆಗೆ ಬರ್ತಾರೆ, ನಮ್ಮ ಹೈಕೋರ್ಟ್ಗೂ ಬರ್ತಾ ಇರ್ತಾರೆ ಅಂತ. ಅವರು ಸಕಾಲದಲ್ಲಿದ್ದರು. ಒಂದು ಸಕಾಲ ಅಂತ ಒಂದು ಪ್ರಾಜೆಕ್ಟ್ ಇದೆ, ಇಷ್ಟು ದಿನದೊಳಗೆ ಕೊಡಬೇಕು, ಇಷ್ಟರೊಳಗಡೆ ಇದಕ್ಕೆ ಇಷ್ಟಿಷ್ಟು ಅಂತ. ಆ ಸಕಾಲಕ್ಕೆ ಹೋದಾಗ ಎಷ್ಟು ಚೆನ್ನಾಗಿ ಅದನ್ನು ಕರೆಕ್ಟಾಗಿ ಇದು ನಿಭಾಯಿಸ್ಕೊಂಡು ಹೋದರು. ಆದರೆ ಅವ್ರನ್ನ ಅಲ್ಲಿ ಇರ್ಲಿಕ್ಕೆ ಬಿಡಲಿಲ್ಲ. BBMPಲಿ ಅಡ್ವರ್ಟೈಸ್ಮೆಂಟ್ ವಿಭಾಗದಲ್ಲಿ ಇಟ್ಟರು. ಅವರೊಂದು 6-7 ರಿಪೋರ್ಟ್ ಬರೆದ್ರು, ಭಾಳ ಬ್ಯೂಟಿಫುಲ್ ರಿಪೋರ್ಟು. ಅವರಂದರು, BBMPಯ ಒಳಗಡೆ ಇರುವಂಥ ಅಡ್ವರ್ಟೈಸ್ಮೆಂಟ್ಗಳಿಗೆ ಕರೆಕ್ಟಾಗಿ ನೀವು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಬಿಟ್ರೆ ಇವತ್ತು ನಿಮ್ಮ ಮನೆಗೆ 5,000 ರೂಪಾಯಿ ಕಂದಾಯ ಬರೋದು, ಬರೀ 500 ರೂಪಾಯಿ ಕಟ್ಟಿದ್ರೆ ಸಾಕು.
ಅರ್ಥ ಮಾಡ್ಕೊಳ್ಳಿ ಎಷ್ಟು ರೆವಿನ್ಯೂ ಎಲ್ಲೆಲ್ಲಿ ಪೋಲಾಗ್ತಾ ಇದೆ ಅಂತ. ಸರ್ ಅದೇ ನೀವು ದುರುಪಯೋಗ ಅಂದ ತಕ್ಷಣ ಮತ್ತೊಂದು ನೆನಪಾಯಿತು, ಅಟ್ರಾಸಿಟಿ ಅನ್ನೋದು. ಜಾತಿ ನಿಂದನೆ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಜನರು ಅದನ್ನ ಒಂದು ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಮಾಯಕರ ಮೇಲೆ ಎಲ್ಲ 100% ಪ್ರಯೋಗ ಮಾಡ್ತಾ ಇದ್ದಾರೆ. 100%. ಅದ್ರ ಎಂಡ್ ರಿಸಲ್ಟ್ ನೋಡಿದರೆ ಕೊನೆಗೆ ಬಿ ರಿಪೋರ್ಟ್ ಹಾಕಿರುವಂಥದ್ದು ಬಹಳಷ್ಟು ಇರ್ತವೆ. ಹೌದು, ಖುಲಾಸೆಗೊಳಿಸೋದು ಈ ಥರದ್ದೆಲ್ಲ ನಡೀತಾ ಇದೆ. ಇದಕ್ಕೆ ಸರಿಯಾದ ಮಾರ್ಗ ಏನು? ಇದನ್ನು ದುರುಪಯೋಗ ಪಡಿಸ್ಕೊಳ್ಳುವವರಿಗೆ ಯಾವ ರೀತಿ ಒಂದು ಪಾಠ ಆಗಬೇಕಾದಂಥ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ? ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಡಿಪಾರ್ಟ್ಮೆಂಟ್. ಹೌದು. ಇದು SC ST ಆ್ಯಕ್ಟು, ಅಟ್ರಾಸಿಟೀಸ್ ಇದೆಲ್ಲ ಅಲ್ಲಿ ಬರ್ತದೆ. ಕಂಪ್ಲೇಂಟ್ ಕೊಟ್ಟು ಚಾರ್ಜ್ ಶೀಟ್ ಹಾಕಿದರೆ ಆ ಕಂಪ್ಲೇಂಟ್ಗೆ ಎಷ್ಟೋ ದುಡ್ಡು ಕೊಡ್ತಾರೆ. ನೀನು ನೊಂದಿದ್ದೀಯಾ, ಸಂತ್ರಸ್ತ ಅಂತ ದುಡ್ಡು ಕೊಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ. ಅಕ್ವಿಟ್ ಆಗಿ ಇದೆಲ್ಲ ಆದರೆ, ಇಲ್ಲ ಬಿ ರಿಪೋರ್ಟ್ ಹಾಕಿದರೆ ಅಕಸ್ಮಾತ್ ಇಲಾಖೆ ದುಡ್ಡು ಕೊಟ್ಟಿದ್ದನ್ನ ರಿಕವರಿ ಮಾಡೋಂಥ ಪ್ರೊಸೀಡಿಂಗ್ಸ್ ಆಗಬೇಕು. ಆವಾಗ ಅವ್ರಿಗೆ ಇದಾಗುತ್ತೆ. ಇದೇ ಥರದ್ದು ಇನ್ನೊಂದು ಇಲಾಖೆಯಲ್ಲಿ ರಿಕವರಿ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇತ್ತೀಚೆಗೆ ಇವೆಲ್ಲ ದುರುಪಯೋಗ ಆಗೋದನ್ನೆಲ್ಲ ತಡಿಬೇಕು ಅಂತ. ನಾನಂತೂ ಹೇಳಬಲ್ಲೆ, SC ST ಅಟ್ರಾಸಿಟೀಸ್ ಆ್ಯಕ್ಟ್ ಒಳಗಡೆ ನನ್ನ ಅನುಭವದಲ್ಲೇ ನಾನು ಅದನ್ನು ಇನ್ನೂ ಅದು ಪೆಂಡಿಂಗ್ ಇರೋದನ್ನು ನಾನು ಕೋಟ್ ಮಾಡೋಕ್ಕೂ ಹೋಗ್ತಾ ಇಲ್ಲ. 100% ಇಟ್ ಇಸ್ ಎ ದುರುಪಯೋಗ ಆಗ್ತಾಯಿದೆ, ಮಿಸ್ಯೂಸ್ ಆಗ್ತಾಯಿದೆ. ಹೇಗೆ ಅಂತ ಹೇಳ್ತೀನಿ, 498A ಇತ್ತು ನೋಡಿ. ಹೌದು, ಡೌರಿ ವರದಕ್ಷಿಣೆ ಕಿರುಕುಳದ್ದು. ಮೊದಲು ಅದೇನು ಸುಗ್ಗಿ ಅಂದರೆ ಸುಗ್ಗಿಯಾಗಿ ಹೋಗ್ಬಿಟ್ಟಿತ್ತು. ಯಾರೋ ಪೊಲೀಸ್ ಸ್ಟೇಷನ್ ಅವ್ರಿಗೆ ಒಂದು ಟ್ರೆಂಡು. ಆ ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಟರು ಅಂದರೆ ಗಂಡ, ಅವ್ರ ತಂದೆ ತಾಯಿ, ಅವ್ರ ಅಕ್ಕ, ಅವ್ರ ತಂಗಿ, ತಮ್ಮ ಎಲ್ಲರನ್ನೂ 5-6 ಜನ ತಗೊಬಂದು ಹಾಗೆ ತಳ್ಳಿಬಿಡ್ತಿದ್ರು. ಇದು ಯಾವಾಗ ಹಿಂಗೆಲ್ಲ ಪರಿವರ್ತನೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಹೇಳಬಲ್ಲೆ ನಾನು. ಇವು ನಡೀತಾನೇ ಇತ್ತು. ಇದರಲ್ಲಿ ಯಾರೋ ಒಬ್ಬರು ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಸ್ವಲ್ಪ ಏನು ರೀ ಹಂಗೆಲ್ಲ ಇದು ಇಷ್ಟೆಲ್ಲ ದೌರ್ಜನ್ಯ ಮಾಡಿದ್ರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಮೋಸ್ಟ್ ಪ್ರಾಬಲಿ ಅವ್ರಿಗೆ ಯಾವಾಗ ಅರಿವಾಗುತ್ತಂತೆ ಅವ್ರ ಫ್ಯಾಮಿಲಿಲಿ ಯಾರಿಗೋ ಒಬ್ರಿಗೆ ಆದಾಗ, ಹಿಂಗೈತೇನು ರೀ ಸಬ್ ಇನ್ಸ್ಪೆಕ್ಟ್ರ್ ಹಿಂಗೆ ಮಾಡ್ತಾನೇನ್ರಿ, ಇಲ್ಲ ಇದಕ್ಕೆ ಒಂದು ಚೇಂಜ್ ಮಾಡಬೇಕು. ಸುಪ್ರೀಂ ಕೋರ್ಟಲ್ಲಿ ಒಂದು ಗೈಡ್ಲೈನ್ಸ್ ಮಾಡ್ತಾರೆ ಆಮಕ್ಕೆ. 498A ಹಾಕಿದ ತಕ್ಷಣ ಮನೆ ಮಂದಿ ಎಲ್ಲ ಕರ್ಕೊಂಡು ಜೈಲಿಗೆ ಹಾಕು ಅಂತ ನಿನ್ಗೆ ಯಾವನೂ ಹೇಳಿಲ್ಲ. ಮೊದಲು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡು, ತದನಂತರ ಎಲ್ಲರೂ ಕರ್ಸಿ ಕೂತ್ಕೊಂಡು ಮಾತಾಡು. ಇದು ವೈವಾಹಿಕ ಜೀವನ ಸಂಬಂಧಪಟ್ಟಿದ್ದು, ಫ್ಯಾಮಿಲಿ ಕೋರ್ಟ್ಗೆ ಹೋಗ್ಬೇಕಾಯ್ತು. ಇನ್ನು ಕ್ರಿಮಿನಲ್ ಇದು ಅಂದರೆ ಡೌರಿ ಹ್ಯಾರಾಸ್ಮೆಂಟಲ್ಲಿ ಇದಾಗಿದೆ. ಆ ಎಮ್ಮನಿಗೆ ಏನು ಕೊಡಬೇಕು ಇದನ್ನು ಪ್ರೊಟೆಕ್ಷನ್ ಕೊಡಿ. ಆದರೆ ಅರೆಸ್ಟ್ ಮಾಡಿ ಯಾರ್ಯಾರು ಅಮಾಯಕರನ್ನೆಲ್ಲ ಒಳಗಡೆ ಹಾಕ್ತಿರಲ್ಲ, ಆಮೇಲೆ ಅದು ಸ್ವಲ್ಪ ಡೈಲ್ಯೂಟ್ ಆಯಿತು. ಇವಾಗಲೂ ಇದೆ. ಈಗ ಏನಿದೆ ನಿಯಮ ಅದೇನೆ. ಈಗ ನೀವು ಹೋಗಿ ತಕ್ಷಣ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಲ್ಲರೂ ಅದು ಒಳಗಡೆ ಹಾಕೋಂಥ ಇದಿಲ್ಲ. ಯಾರು ಅಮಾಯಕರಿದ್ರೆ ಅವ್ರ ಮೇಲೆ ಮಾಡ್ತಾರೆ, ಭಾರಿ ಚೆನ್ನಾಗಿ ಮಾಡ್ತಾರೆ. ಅದ್ರಲ್ಲಿ ಏನು ಇದೆ ಅಂತ ಪ್ರಕರಣಗಳು ಬೇಕಾದಷ್ಟು ಬಂದಿದೆ. ನೀವು ಅದಕ್ಕೆ ಸಮನಾಗಿ ನಿಲ್ಲುವಂಥದ್ದು ಇದು SC ST ಅಟ್ರಾಸಿಟೀಸ್. ಅದರಲ್ಲಿ ಅದು ಒಂದು ವರ್ಗಕ್ಕೆ ಅಮಾಯಕರಿಗೆ ಏನು ಮಾರ್ಗಗಳನ್ನು ಸೂಚಿಸ್ತೀರಿ ತಾವು? ಈಗ ಯಾರಾದ್ರೂ ಹೆದರ್ಸ್ತಾರೆ ಅನ್ಕೊಳ್ಳಿ, ಹೌದು ಮಗನೇ ಸರ್ ನೀವು ಗಟ್ಟಿಯಾಗಿ ನಿಲ್ಲದಿದ್ರೆ, ನಾನು ಅದನ್ನೇ ಒಂದು ಹೇಳ್ತೀನಿ. ನನ್ನ ಮೇಲೂ ಸಹ 2-3 ಸರಿ ಟ್ರೈ ಮಾಡಿದ್ರು. ಈ 498 ಬೇಲ್ ಸಿಗುತ್ತೆ, ಆಂಟಿಸಿಪೇಟರಿ ಬೇಲ್ ಸಿಗುತ್ತೆ. SC ST ಆ್ಯಕ್ಟಲ್ಲಿ ಇಲ್ಲ. ಒಂದು ಟೈಮಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅದನ್ನ ಡೈಲ್ಯೂಟ್ ಮಾಡಿ, ಇಲ್ಲ ಇಂತಿಂಥ ಸಂದರ್ಭಗಳಲ್ಲಿ ಮೊದಲು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ತದನಂತರ ಅದರಲ್ಲಿ ಏನಾದರೂ ಅಂಶ ಇದೆ ಅಂತ ಕಂಡು ಬಂದಲ್ಲಿ ಮಾತ್ರ ಮುಂದುವರಿಯತಕ್ಕದ್ದು, ಅದರ್ವೈಸ್ ಅದನ್ನು ಡ್ರಾಪ್ ಮಾಡಬೇಕು ಅಂತ ಬಂತು. ಆ ಬೇಸಿಸ್ ಮೇಲೆ ಬೇಲ್ಗಳನ್ನ ಕೊಡ್ತಿದ್ರು. ಒಂದು ದೊಡ್ಡ ಲಾಬಿ ಹೊರಡ್ತು. ಲಾಬಿ ಅಂತಲೇ ಹೇಳ್ತೇನೆ ನಾನು. ಪುನಃ ಹೋಗಿ ಅದನ್ನ ಇಲ್ಲ ಅದು ಬೇಡ ಸರಿಯಲ್ಲ, ಒಂದು ದಿನ ನಾನು ಜೈಲಿಗೆ ಹೋಗ್ಬೇಕು ಅಂತ ತಮ್ಮ ಆಸೆ ಒಂದು ತೆವಲು ತೀರಿಸ್ಕೊಳಕ್ಕೆ ಅಷ್ಟೇ. ಜನಸಾಮಾನ್ಯ ಎಂಡ್ ರಿಸಲ್ಟ್ಸ್ ಅಲ್ಲಿ ನೋಡಿದಾಗ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡ್ರು. ಹೌದೌದು, 100% ನಾನು ಐ ಕ್ಯಾನ್ ಸೇ ಇಟ್. ನನಗೇನೆ ನನ್ನ ಮೇಲೆ ಒಂದು 2-3 ಪ್ರಕರಣಗಳನ್ನ ಹಾಕ್ಲಿಕ್ಕೆ ಹೋದಾಗ
ನನಗೆ ಸಬ್ ಇನ್ಸ್ಪೆಕ್ಟರ್ ಕರೆದು ಹೇಳಿದರು, ನೋಡಿ ಸರ್ ಹೀಗೆ ಅವರೆಲ್ಲ ಬಂದು ಭಾಳ ಒತ್ತಾಯ ಮಾಡಿದ್ರು. ನಾನಂದೆ ಯಾಕ್ರಿ ಅಷ್ಟು ತಲೆ ಕೆಡಿಸ್ಕೋತೀರಿ ನೀವು, FIR ಹಾಕ್ರಿ, ಅರೆಸ್ಟ್ ಮಾಡಿರಿ, ಆರಾಮಾಗಿ ಒಂದು 3 ಪುಸ್ತಕ ತೊಗೊಂಡೋಗಿ ಒಳಗಡೆ ಕೂತ್ಕೊಂಡು ಓದ್ತೀನಿ. ಅವ್ರಿಗೇನೋ ಅವ್ರದ್ದೊಂದು ಇದಿದೆ, ಇವನು ಒಳಗೆ ಕೂರಿಸ್ಬೇಕು 2 ದಿನ ಅಂತ. ನಾನು ರಗ್ಗು ಬೆಡ್ಶೀಟ್ ಕದ್ದು ಒಳಗಡೆ ಹೋದವನಲ್ಲ, ಹೋರಾಟದಲ್ಲಿ ಒಳಗಡೆ ಹೋದವನು. ಹಾಗಾಗಿ ಅದು ಆದರೆ ನನಗೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಇಲ್ಲೇ ಮಾರಣೇಸ್ ಮುಂದಿರೋಂಥ ಜೈಲಿನಲ್ಲಿ ಒಂದು 12 ದಿನ ಒಂದು ಸರಿ ಇದ್ದೆ, ಒಂದು ಸಲ 6 ದಿನ ಇದ್ದೆ. ಆ ಹೊಸ ಜೈಲಿಗಂತೂ ನನ್ನ ಯಾರು ಕರ್ಕೊಂಡೇ ಹೋಗಲಿಲ್ಲ, ಅದರಿಂದ ಸುಮ್ಮನಿದ್ದೀನಿ. ಅದರಿಂದ ನಮಗೆ ಹೋರಾಟದಲ್ಲಿ ನೀವು ಒಳಗಡೆ ಹೋದಾಗ ಎಂದೂ ಬೇಜಾರಬಾರದು, ಹೆಮ್ಮೆ. ಒಂದು ಕಾಸ್ಗಾಗಿ ಹೋರಾಟ ಮಾಡ್ತೀನಿ. ನಾನೇನಾದ್ರು ಯಾವುದೋ ಮನೆ ಕಳ್ತನ ಮಾಡಿ ಹೋಗಿಲ್ಲ, ಯಾರ್ದು ರೇಪ್ ಮಾಡಿ ಹೋಗಿಲ್ಲ. ಬಳ್ಳಾರಿ ಜೈಲಿಗೆ 2 ದಿನ ಆನಂದ್ ಸುಬ್ರಾವ್ ಅವರೆಲ್ಲ ಇದ್ದಾಗ ಅವರು 25 ದಿನ ಇದ್ದರು, ನಾವು 2 ದಿನ ಇದ್ದು ಬಂದು. ಇದು ಹೋರಾಟದ ಹುಮ್ಮಸ್ಸಿನಲ್ಲಿ ಹೋಗಿದ್ದು. ನಾನು ಏನು ಯಾಕೆ ಹೇಳ್ತೀನಿ, ಉತ್ತರ ಕರ್ನಾಟಕದಲ್ಲಿ ನಾನು ಹೇಳಿದ್ನಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು ಅವರು ಖುಷಿಲಿ ಒಳಗಡೆ ಹೋಗ್ತಿದ್ರು, ಖುಷಿಲಿ ಹೊರಗಡೆ ಬರ್ತಿದ್ರು. ಏನಂದ್ರೆ ಕಾಸ್ಗಾಗಿ ಹೋಗಿದ್ದೀನಿ ರೀ, ಒಂದು ಇದಕ್ಕಾಗಿ ಅಂತ, ಬಲವಾದ ಕಾರಣಕ್ಕಾಗಿ ಸಾಮಾಜಿಕ ಇದರಲ್ಲಿ ಕಳಕಳಿಯಿಂದ ಹೋಗಿದ್ವಿ. ಇವತ್ತು ನನ್ನ ಮೇಲೆ ನಾನು ಯಾವುದೋ ಒಂದು ಫ್ಯಾಕ್ಟ್ರಿ ಒಳಗಡೆ ಸ್ಟ್ರೈಕ್ ಮಾಡ್ತೀವಿ, ಯಾರೋ ಒಬ್ಬನ ಹಿಡಿದು ನಮ್ಗೆ ಜಾತಿ ನಿಂದನೆ ಮಾಡೋದು ಅಂತ ಹಾಕಕ್ಕೆ ಅಂತ ಹೊರಟರು ಮ್ಯಾನೇಜ್ಮೆಂಟು. ನನ್ನ ಕರೆದು ಹೇಳಿದ್ರು, ಸರ್ ಹಿಂಗೆ ಅಂತ. ವರಿನೇ ಮಾಡಿಬಿಟ್ರಿ, ಹಾಕ್ರಿ ಅಂತೆ. ಅಂದ್ರೆ ನಿಮ್ಮ ಪ್ರಕಾರ ಕಾನೂನಿನಲ್ಲೂ ತಿದ್ದುಪಡಿ ಮಾಡಬೇಕಾದಂತ ಹೌದು, 100%. ಅಂದ್ರೆ ಸಂವಿಧಾನ ತಿದ್ದುಪಡಿ ಇದ್ದ ಹಾಗೆ. ಸಂವಿಧಾನ ಒಂದು ರೀತಿಲಿ ನಾನು ಹೇಳ್ಬೇಕು ಅಂದರೆ, ಸಂವಿಧಾನ ಅಂತ ಹೇಳೋದು ಒಂದು ಇದಿದ್ದ ಹಾಗೆ, ಏನೋ ಸೈಕಲ್ ಚಕ್ರ ಇಟ್ಕೊಳ್ಳಿ. ಒಂದು ಸರಿ ಪಂಚರ್ ಆದರೆ ನೀವು ಅದಕ್ಕೊಂದು ಅಂಟಿಸ್ತೀರಿ. ಈ ಸರಿ ಈಗ ಎಷ್ಟು ಸರಿ ಪಂಚರ್ ಆಗಿದೆ, 110 ಸರಿನೋ 120 ಸರಿ ಅಮೆಂಡ್ಮೆಂಟ್ಗಳು ಮಾಡಿಬಿಟ್ಟಿದ್ರೆ ನಿಮ್ಮ ಒರಿಜಿನಲ್ ಎಲ್ಲಿ ಹೋಯ್ತು? ಅಂದರೆ ನಿಮ್ಗೆ ಅನುಕೂಲ ಅದನ್ನ ರಾಜಕೀಯ ಅಸ್ತ್ರವನ್ನಾಗಿ ಬರೀ ಈಗ ನಾವು ಏನು ಬೇಡ್ರಿ, ಫಾರ್ ದಿ ಕಂಟಿನ್ಯೂಸ್ ಕನ್ನಡ ಇದರಲ್ಲೇ ತಗೊಳ್ಳಿ. ಎಮರ್ಜೆನ್ಸಿಯಲ್ಲಿ ಟೈಮಲ್ಲಿ ಇಂದಿರಾ ಗಾಂಧಿ ಅವರು ಕೂತ್ಕೊಂಡು ಪ್ರಧಾನಮಂತ್ರಿ ಎಲೆಕ್ಷನ್ ಯಾರೂ ಚಾಲೆಂಜ್ ಮಾಡಬಾರ್ದು ಅಂತ ಏನೋ ಒಂದು ಅಮೆಂಡ್ಮೆಂಟ್ ಮಾಡ್ಕೊಬಿಟ್ರು. ಹೌದಾ? ಅವರಿಗೆ ಇಷ್ಟ ಬಂದ ಹಾಗೆ ಅನುಕೂಲ. ಇಟ್ ಈಸ್ ನಥಿಂಗ್ ಬಟ್ ಒಂದು ರಬ್ಬರ್ ಬ್ಯಾಂಡ್ ಇದ್ದಂಗೆ. ರಬ್ಬರ್ ಬ್ಯಾಂಡ್ ಹೆಂಗೆ ಬೇಕಾದ್ರೂ ನೀವು ಟರ್ನ್ ಮಾಡ್ಕೋಬಹುದು. ಹೌದಾ? ತುಂಬ ಹೇಳಿದ್ರೆ ಕಟ್ ಆಗುತ್ತೆ. ಸಿಂಪಲ್ ಲಾಜಿಕ್ ಈಸ್ ಲೈಕ್ ದಟ್. ಈಗ ಇವತ್ತು 110ನೇ ಬಾರಿ ನೀವು ಅಮೆಂಡ್ಮೆಂಟ್ ಮಾಡಿದವರು 111ನೇ ಬಾರಿ ಯಾಕೆ ಅಮೆಂಡ್ಮೆಂಟ್ ಮಾಡೋಕ್ಕಾಗಲ್ಲ? ಹೌದಾ? ಒಳ್ಳೇದಕ್ಕೆ ಮಾಡಿ, ಒಳ್ಳೇದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಈಗ ನೀವು 371J ಅಂತ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ನೀವು ಸ್ಪೆಷಲ್ ಸ್ಟೇಟಸ್ ಕಲ್ಯಾಣ ಕೊಟ್ರಿ, ಅದು ಒಳ್ಳೇದಕ್ಕೆ. ಆದರೆ ನಿಮ್ಮ ಒಂದು ರಾಜಕೀಯ ಅಸ್ತ್ರವಾಗಿ ಇನ್ನೊಬ್ಬನ್ನ ಬಡಿಬೇಕು ಅಂತ ನೀವು ತಗೊಬರೋಂಥದ್ದು ಸರಿ ಅನ್ನೋದು. ಪತ್ರಿಕಾ ಮಾಧ್ಯಮದ ಮೇಲೆ ಸೆನ್ಸಾರ್ ಹಾಕ್ಬಿಡೋದು. ನೀವೇನೋ ಪ್ರಿಂಟ್ ಮಾಡಿರೋ ಮೊದಲು ನಮ್ಗೆ ತಂದು ತೋರಿಸ್ರಿ, ಆಮೇಲೆ ನೀವು ಪಬ್ಲಿಷ್ ಮಾಡ್ರಿ ಅಂದರೆ ಎಲ್ಲಿ ಉಳಿತದೆ ಮಾಧ್ಯಮ? ಆಮೇಲೆ ಸ್ಪೀಚ್ ಮಾಡೋದೆಲ್ಲ ಭಾಳ ಇದೆ. ಪತ್ರಿಕಾ ಸ್ವಾತಂತ್ರ್ಯ ಅದು 4ನೇ ಅಂಗ. ಇಂಥ ಸ್ಪೀಚ್ಗಳಿಗೇನು ನಮ್ಮವ್ರು ಏನು ಕೊರತೆ ಇಲ್ಲ. ಆದರೆ ಗ್ರೌಂಡ್ ರಿಯಾಲಿಟಿಗೆ ಬನ್ನಿ. ನಿಜವಾಗ್ಲೂ ಈಗ ಹಾಗಾದರೆ ನಾನು ಕೇಳೋದು ಇಷ್ಟೇ, ಇವತ್ತು ಒಂದು ಪತ್ರಿಕೆ ತೆಗೆದ್ರೆ ಎಷ್ಟು ಅನ್ಯಾಯಗಳಾಗಿರ್ತದೆ, ಎಷ್ಟು ಪಾಪದವನು ಇದಾಗಿದ್ದಾನೆ ಅಂಥದ್ದನ್ನು. ಮೊನ್ನೆ ನಾನು ನಿಮ್ಗೊಂದೇ ಇನ್ಸಿಡೆಂಟ್ ಹೇಳ್ತೀನಿ. ಇಲ್ಲ, ಐ ಥಿಂಕ್ ಯಶವಂತಪುರದ ಹತ್ರ ಗಂಡ ಹೆಂಡತಿ ಜಗಳದಲ್ಲಿ ಗಂಡ ತೀರೋದ ಅಂತ ಕಾಣಿಸ್ತದೆ, ತೀರೋಗಿದ್ದಾರೆ. ಅವಳು ಮದುವೆ ಆಗಿದ್ದವಳು ಆ ಮನೇಲಿದ್ದಾಳೆ. ಅತ್ತೆ ಮತ್ತು ಮಾವ ಇಬ್ಬರು ಅವ್ರನ್ನೆಲ್ಲ ಹೊರಗಡೆಗೆ ಹಾಕಿಬಿಟ್ಟು ಬಾಗಿಲು ಬೀಗ ಹಾಕ್ಕೊಂಡು ಬೇರೆ ಮನೆಗೆ ಹೋಗಿದ್ದಾಳೆ. ಆ ಹೆಣ್ಣುಮಗಳು ಅಲ್ಲೇ ಒಂದು ಸ್ಟವ್ ಇಟ್ಟುಕೊಂಡು ಮನೆ ಮುಂದೆನೇ ಅಡುಗೆ ಮಾಡ್ಕೊಂಡು ಅಲ್ಲೇ ಇದ್ದಾಳೆ. ಈ ಪೊಲೀಸರಿಗೆ ಏನು ಕಣ್ಣಿಗೆ ಬೀಳಿಲ್ವಾ? ಕರೆಕ್ಟ್. ಸೋಮೋಟ ತಗೊಳಕ್ಕಾಗಲ್ವಾ? ವನಿತಾ ವಾಹಿನಿ ಅವ್ರು ಏನು ಮಾಡ್ತಿರ್ತಾರೆ, ಈ ಸ್ತ್ರೀ ಸಹಾಯ ಸಂಘದವ್ರು ಏನು ಮಾಡ್ತಿರ್ತಾರೆ, ಬೇರೆ ಗಂಡ ಹೆಂಡತಿ ಜಗಳದಲ್ಲಿ ಬಂದು ನಿಂತ್ಕೊಬಿಡ್ತಾರೆ. ಕರೆಕ್ಟ್. ನಾವು ಹಿಂಗೆ ರೀ ಸೆಟ್ಲ್ ಮಾಡ್ಕರಿ ನೀವು ಅಂತ. ಇಲ್ಲಿ ಪಾಪದ ಹೆಣ್ಣುಮಗಳು ನಿಜವಲ್ಲ. ಅದು ಯಾವುದೋ ಚಾನಲ್ ತೋರಿಸಿ, ನಾನು ಅವತ್ತು ಐ ಥಿಂಕ್ ನಾನು ಧಾರವಾಡ ಹೈಕೋರ್ಟಲ್ಲಿ ಇದ್ದೆ. ನನಗೆ ಎಷ್ಟು ಇದು ಅನ್ನಿಸ್ಬಿಡ್ತು ಅಂದರೆ ಒಂದೇನು ಅರ್ಥ ಆಗ್ತಾ ಇದೆ ಅಂದರೆ, ನಾವು ಪರಿಹಾರವನ್ನು ಹುಡುಕ್ತಾ ಹೋದರೆ ಸಮಸ್ಯೆಗಳೇ ಸವಾಲುಗಳೇ ನಮ್ಮನ್ನು ಜಾಸ್ತಿ ಕಾಡ್ತಾ ಇದ್ದೇವೆ ಅನ್ನೋದಕ್ಕೆ ನೀವು ಉದಾಹರಣೆ ಕೊಡ್ತಾ ಇದ್ದೀರಿ. ಓವರಾಲ್ ಸರ್ ಏನಿಲ್ಲ, 3 ಜನ ಹೆಣ್ಣುಮಕ್ಕಳು ಆ ಎಮ್ಮನ್ನ ಸಹಾಯಕ್ಕೆ ಬಂದು ಬಾಗಲ್ ತೆಗಿಯಮ್ಮ ಇಲ್ಲ ಬೀಗ ಹೊಡಿತೀನಿ, ಆ ಹೆಣ್ಣುಮಗಳು ಮಗು ಕಟ್ಕೊಂಡು ಇಲ್ಲಿದ್ದಾಳೆ, ಅವ್ರ ತಾಯಿ ಬಂದ ಎಲ್ಲೋ ಹಳ್ಳಿಯಿಂದ, ಅವಳು ಪಾಪ ನಮ್ಮ ಮಗಳು ಅವರು ಮನೆಯಿಂದ ಹೊರಗಡೆ ಹಾಕಿದ ಅಂತ ಅಲ್ಲಿ ಕೂತಿದ್ದಾರೆ.
ಒಂದು ಜೀವನದ ಹಕ್ಕಿಲ್ವೇನ್ರಿ? ಹೌದು ಹೌದು. ಭಾಳ ದೊಡ್ಡ ಸಂಘ ಸಂಸ್ಥೆಗಳು NGOsಗಳು ಏನು ಮಾಡ್ತಾವ್ರೆ? ಎಸ್ ಸರ್, ಇದನ್ನೆಲ್ಲ ನೋಡಿದಾಗ ಅಂದರೆ ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ಳುವವರಿಗೆ ಪಾಠ ಆಗಬೇಕು ಅನ್ನೋ ಒಂದು ಇಂಗಿತ ಪ್ರತಿಯೊಬ್ಬರಲ್ಲೂ ಇದೆ. ಹೌದೌದು. ಅದೇ ರೀತಿ ಸಂತ್ರಸ್ತರಿಗೆ ನ್ಯಾಯ ಸಿಗದೇ ಇದ್ದಾಗ ಈಗ ಬೇರೆ ಬೇರೆ ದೇಶಗಳಲ್ಲಿರುವಂಥ ಕಾನೂನು, ಎಕ್ಸಾಂಪಲ್ ಸೌದಿಯಲ್ಲಿರುವಂಥ ಕಾನೂನು ಬರ್ಬೇಕ್ರಿ ಅಂತೆಲ್ಲ ಹೇಳ್ತಾರೆ. ಹೌದು. ಹಾಗಿದ್ರೆ ಮಾತ್ರ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳುವಂಥ ಕಾನೂನುಗಳು ಬಂದರೆ ಬಹುಶಃ ಇಂಥ ಕ್ರೈಮ್ ರೇಟ್ಸ್ಗಳಿಗೆ ಅಥವಾ ಈ ಆಟೋಟೋಪಗಳಿಗೆಲ್ಲ ಬ್ರೇಕ್ ಹಾಕ್ಬೋದು ಅಂತ ಅನ್ಸಲ್ವಾ? ಒಂದು ನಮ್ಮದು ನಾವು ಬೇಕೋ ಬೇಡೋ ಪ್ರಜಾಪ್ರಭುತ್ವದ ಸಂವಿಧಾನನ ನಾವು ಒಪ್ಕೊಬಿಟ್ಟಿದ್ವಿ. ಏನಿದ್ರೂ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ಇವೆಲ್ಲವೂ ಬರೋದು. ಹೌದಾ? ಹೌದು. ಈ IPC, CRPC, CPC ಇವೆಲ್ಲ ಏನಿದ್ರು ಅದ್ರೊಳಗಡೆ ಬರೋದು. ಅದ್ರೊಳಗಡೆ ನಾವು ಇದು ಮಾಡಬೇಕು. ಆಮೇಲೆ ನೀವು ಇದು ಬಾಂಬೆಯಲ್ಲಿ ತಾಜ್ ಮಹಲ್ ಅಟ್ಯಾಕ್ ಆದಾಗ ತಾಜ್ ವೆಸ್ಟ್ ತಾಜ್ ಇದನ್ನ ಹೋಟೆಲ್ ತಾಜ್ ಇದನ್ನು ಹೋಟೆಲ್ ಆದಾಗ ಒಬ್ಬ ಸಿಕ್ಕ ಕಸಬು. ಹೌದು. ಹೌದಾ? ಅವ್ನು ಬೇಕು, ನಮಗೆ ಎವಿಡೆನ್ಸಿಗೆ ಬೇಕು ಅಂತ ಅವ್ನು ಹಿಡಿದ್ರು. ಇಲ್ಲಾಂದ್ರೆ ಅಲ್ಲೇ ಹೊಡಿಬೋದಿತ್ತು. ಈ ಹೈದರಾಬಾದಲ್ಲಿ ಹೊಡೆದಾಕಿರು, ಹುಬ್ಳಿಲಿ ಹೊಡೆದಾಕಿದ್ರಲ್ಲ, ಹಾಗೆ ಬೇಕು ಅಂತ ಎನ್ಕೌಂಟರ್ ಅಲ್ಲೇ ಟಕ್ ಅಂತ ಮಾಡ್ಬೋದಿತ್ತು. ಆದರೆ ಅವನ್ನ ಹಿಡಿದ್ರು. ಹಿಡಿದು ಅವನಿಗೆ ಅವನ ಹೆಲ್ತ್ ನೋಡಿಕೊಂಡು ಸಾಕಿ ಆಮೇಲೆ ಟ್ರಯಲ್ ಮಾಡಿ, ಅಂದರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸಲ್ಲಿ ಅವನಿಗೆ ಇದು ಮಾಡಿ ನಾವು ಅವನಿಗೆ ವಿಚಾರಣೆಗಳು ಅದಕ್ಕೊಬ್ಬ ಇವನು ಎಲ್ಲ, ಅಂದರೆ ಇಲ್ಲಿಯ ಜುಡಿಷಿಯಲ್ ಸಿಸ್ಟಮ್ನ ಮಾಡಿದ. ನೀವು ಹೇಳಿದಾಗೇನೆ ಸೌದಿ ಅರೇಬಿಯಾದ್ದು ಆಗಿದ್ದಿದ್ರೆ ಅಲ್ಲೇ ಪಟ್ 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 ಅಂತ ಗುಂಡು ಹೊಡೆದ್ಬಿಟ್ಟು ಅವ್ನು ಸಾಯಿಸ್ಬಿಡ್ಬೋದಿತ್ತಲ್ಲ. ಅದು ಅಂದರೆ ಎಕ್ಸೆಪ್ಷನಲ್ ಕೇಸ್ ಇರ್ಬೋದು. ಹಾಗಾದ್ರೆ ಪಾರ್ಲಿಮೆಂಟ್ ಅಟ್ಯಾಕ್ ಏನು ಹೇಳ್ತೀರಿ? ಹೌದು, ಇಲ್ಲಿ ಇದಾಯ್ತದೆ, ಪಾರ್ಲಿಮೆಂಟ್ ಅಟ್ಯಾಕ್ ಆಗುತ್ತೆ. ನಾನು ನಿಮ್ಗೆ ಬಹಳ ಸ್ಪಷ್ಟವಾಗಿ ಅದನ್ನು ಮುಂದುವರೆದೇ ಕೇಳ್ತೀನಿ. ಪಾರ್ಲಿಮೆಂಟ್ ಅಟ್ಯಾಕ್ ಆದವ್ರಿಗೆ ಎಲ್ಲರಿಗೂ ಗಲ್ಲು ಶಿಕ್ಷೆ ಆಗುತ್ತೆ. ಗಲ್ಲು ಶಿಕ್ಷೆ ಆದಮೇಲೆ ಅವರೆಲ್ಲರೂ ಒಂದು ಸಣ್ಣ ಪೇಪರ್ಲಿ ಇವ್ರಿಗೆ ಪ್ರೆಸಿಡೆಂಟಿಗೆ ನಮಗೆ ಮರ್ಸಿ ಪಿಟಿಷನ್ ಅಂತ ಕೊಡ್ತಾರೆ. ನಮಗೆ ಕ್ಷಮಾಪಣೆಯನ್ನು ಕೊಡಿ, ನಮ್ಮ ಗಲ್ಲು ಶಿಕ್ಷೆನ ತೆಗೆದು ನಮ್ಮ ಜೀವಾವಧಿ ಶಿಕ್ಷೆ ಅಂತ ಮಾಡಿ, ಅಂದರೆ 14 ವರ್ಷ ಕಾಮನ್ ಆಗಿ, ಇಲ್ಲಾಂದರೆ ಜೀವಂತವಾಗಿರ್ತೀವಿ ಅಂತ ಕೊಟ್ಟರು. ಆ ಟೈಮಲ್ಲಿ ಯಾರು ಈ ದೇಶದ ಅಧ್ಯಕ್ಷರಾಗಿದ್ದರು? ಡಾಕ್ಟರ್ APJ ಅಬ್ದುಲ್ ಕಲಾಂ ಇದ್ರು ತಾನೆ. ನಿಮ್ಗೇನು ಅದು ತಗೊಂಡು 2 ನಿಮಿಷಲ್ಲೇ, ಅದು ಹಿಂದಿಂದು 2 ನಿಮಿಷ ಬೇಕಣ್ಣ, 2 ತಿಂಗಳು ತಗೊಂಡು ನೀವು ಅದನ್ನ ತೀರ್ಮಾನ ಮಾಡ್ಬೋದಿತ್ತಲ್ಲ. 5 ವರ್ಷ ಕುಂಡಿ ಕೆಳಗೆ ಹಾಕೊಂಡು ಕೂತೀರಿ. ಮುಂದೆ ಎಕ್ಸಿಕ್ಯೂಟ್ ಆಗಿದ್ದೆ ಯಾರು? ಮಹಾರಾಷ್ಟ್ರದ ಇವ್ರು ಬಂದ್ರಲ್ಲ, ಯಾರು ಒಬ್ಬರು ಮಹಿಳೆ ಅಧ್ಯಕ್ಷರಾದ್ರಲ್ಲ, ಪ್ರತಿಭಾ ಪಾಟೀಲ್. ಅವಾಗ ಎಕ್ಸಿಕ್ಯೂಟ್ ಆಗ್ತದ? 5 ವರ್ಷ ಯಾಕೆ ಅವ್ರಿಗೆ ಜೀವಂತವಾಗಿ ಬಿಟ್ರಿ? ವ್ಯವಸ್ಥೆಯ ಬಗ್ಗೆ ನಾನು ಹೇಳಿದ್ದೆ ನಿಮಗೆ, ಅರ್ಥ ಮಾಡ್ಕೊಳ್ಳಿ. ಹೀಗೆ ಅವರು ಹೇಳಿದ್ದು ಸೌದಿ ಇದನ್ನು ಕಾನೂನನ್ನು ತರ್ಬೋದು ಅಂತ ಹೇಳಿದ್ದು. ಒಬ್ಬರು ನನಗೆ ಅವರ ಹೆಸರು ಜ್ಞಾಪಕ ಬರ್ತಿಲ್ಲ, ಬಾಂಬೆಯಲ್ಲಿ ಒಬ್ಬ ಮುಸ್ಲಿಂ ನಾಯಕರಿದ್ದಾರೆ. ಅವರು ಮುಸ್ಲಿಂ ರಿಸರ್ಚ್ ಫೌಂಡೇಶನ್ MSR ಅಂತಲೇ ಏನೋ ಇದೆ. ಅವರು ಮಂಗಳೂರಿಗೆ ಬರ್ಬೇಕಾದ್ರೆ ನಾನೇ ಅವ್ರನ್ನ ಮಂಗಳೂರಿಗೆ ಎಂಟರ್ ಆಗ್ದಂಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಅವ್ರನ್ನ ನಿಲ್ಲಿಸ್ದು. ಮಂಗಳೂರಿನಲ್ಲಿ ಒಂದು ಸಭೆ ಮಾಡಬಾರ್ದು ಅಂತ, ಆಯಿತಾ? ಅವರು ಒಂದು ರಿಸರ್ಚ್ ಇದ್ರೊಳಗಡೆ ಒಂದು ಹೇಳ್ತಾರೆ, ಪದ ಹೇಳ್ತಾರೆ. ನಾನೊಂದು ಭಾರತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ, ಕೇವಲ 1 ವರ್ಷ ಅಲ್ಲಿಯ ಕಾನೂನನ್ನು ಇಲ್ಲಿಗೆ ಅಡಾಪ್ಟ್ ಮಾಡ್ಕೊಳ್ಳಿ, ನಿಮ್ಮ ಕ್ರೈಮ್ ರೇಟ್ 50% ಡೌನ್ ಆಗುತ್ತೆ ಅಂತ. ಇದು ಹೇಳಲಿಕ್ಕೆ ಭಾಳ ಸುಲಭ ಸರ್, ಹೇಳಲಿಕ್ಕೆ ಭಾಳ ಸುಲಭ. ಹೌದಾ? ಏನು ಮಾಡಬೇಕು? ಕದ್ದವನ್ ಕೈ ಕಟ್ ಮಾಡೋಣ, ಕೊಲೆ ಮಾಡ್ದವನ್ನ ಅವನು ಕೊಲೆ ಮಾಡೋಣ, ರೇಪ್ ಮಾಡ್ದವನ್ನ ನಾವೇನು ಮಾಡಬೇಕು? ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ಹೇಳೋದು ಯೋಚನೆ ಮಾಡ್ಕೊಂಡೆ ಅಂತಹ ಕಾನೂನುಗಳನ್ನ ಇಲ್ಲಿ ತರೋದು ಬೇಡ ಅಂತ ಹೇಳೋಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ನನ್ನ ಅಭಿಪ್ರಾಯ. ಮಂಗಳೂರಿನಲ್ಲಿ ಒಂದು ಧರ್ಮಸಭೆಗೆ ಡಾಕ್ಟರ್ ಜಾಕೀರ್ ಅವರು ಬರ್ತಾರೆ ಅಂತಿತ್ತು. ಅದು ಜನವರಿ 2, 3, 4 ಯಾವುದೋ ವರ್ಷ. ನಾನು ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಹಾಕಿ ಕೊನೆಗೆ ನಿರ್ಬಂಧವನ್ನು ಮಾಡಿದೆ. ಅವ್ರ ಮೇಲೆ ಒಂದು 10 ಕೇಸ್ಗಳಿತ್ತು. ಗಣಪತಿಯ ಬಗ್ಗೆ ಅವಹೇಳನ ಮಾಡಿದ್ದು, ಉಡುಪಿಲಿ 2 FIR ಆಗಿತ್ತು, ಮಂಗಳೂರಲ್ಲಿ 3 ಆಗಿತ್ತು, ಕಾರವಾರದಲ್ಲಿ 2 ಆಗಿತ್ತು.
ಅವ್ರು ಬಂದರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಾವು ಒಂದು ಒತ್ತಾಯ ನಡೀತಿತ್ತು. ಅವರ ಒಂದು ರಿಸರ್ಚ್ ಫೌಂಡೇಶನಲ್ಲಿ ಅವರು ಈ ಪದಗಳನ್ನ ಹೇಳಿದರು. ಸೌದಿ ಅರೇಬಿಯಾ ಮತ್ತು ಈ ಏನು ಇದೆಯಲ್ಲ ಅಲ್ಲಿರುವಂತಹ ಇದರಲ್ಲಿ ಕ್ರೈಮ್ ರೇಟ್ ಕಡಿಮೆ ಇದೆ, ಅಲ್ಲೇನೂ ಇಲ್ಲ. ಅಲ್ಲಿ ರಾತ್ರಿ 12 ಗಂಟೆಯಲ್ಲೂ ಒಂದು ಹೆಣ್ಣು ಮಗಳು ಆರಾಮಾಗಿ ಓಡಾಡ್ತಾರೆ. ನೀವು ಅಲ್ಲಿಯ ಕಾನೂನನ್ನ ಇಲ್ಲಿಗೆ 1 ವರ್ಷದ ಮಟ್ಟಿಗೆ ತಂದರೆ 50% ನಿಮ್ಮ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ ಅಂತರು. ಆದರೆ ಅಲ್ಲಿಯ ಸನ್ನಿವೇಶಗಳು ಹೇಗೆ, ಭಾರತದ ಸನ್ನಿವೇಶ ಏನು, ಅದನ್ನು ಯೋಚನೆ ಮಾಡ್ಬೇಕಲ್ಲ. ಅಂದರೆ ಎಲ್ಲವನ್ನೂ ಎಲ್ಲ ಕಡೆ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ನಮ್ಗೆ ನ್ಯಾಯ ಸಿಗಬೇಕು. ನಿಮಗೆ ಅಪ್ಲೈ ಮಾಡೋದಕ್ಕೆ ನಾನು ಭಾಳ ಸಿಂಪಲ್ ಆಗಿ ಹೇಳ್ತೀನಿ. ಎವ್ರಿ 40 ಕಿಲೋಮೀಟರ್ಸ್ಗೆ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಕರ್ನಾಟಕದಲ್ಲಿ. ಎವ್ರಿ 100 ಕಿಲೋಮೀಟರ್ಸ್ಗೆ ಫುಡ್ ಹ್ಯಾಬಿಟ್ ಚೇಂಜ್ ಆಗುತ್ತೆ. ನೀವು 1000 ಕಿಲೋಮೀಟರ್ ದೂರದಲ್ಲಿರೋಂಥ ದೇಶದ್ದು ಕಾನೂನನ್ನು ಇಲ್ಲಿಗೆ ಅಡಾಪ್ಟ್ ಮಾಡಿರಿ, ನಿಮ್ಮ ಕ್ರೈಮ್ ರೇಟ್ ಭಾಳ ಕಡಿಮೆ ಆಗ್ಬಿಡುತ್ತೆ ಅಂದರೆ ಹಾಗಾಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಆ ಪಾಪ್ಯುಲೇಷನ್ ಇದೆ, ಆ ಪಾಪ್ಯುಲೇಷನ್ನ ನೀವು ಇದು ಮಾಡಿದ್ರೆ ಆ ಕೂಗಿನ ಹಿಂದೆ ಇರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನ್ಯಾಯ ಸಿಗಲಿ ಅಂತ ಇರ್ಬೋದು. ಆದರೆ ದೌರ್ಜನ್ಯ, ಅವ್ನು ಮಾಡ್ದ ದೌರ್ಜನ್ಯ. ಈಗ ನೋಡಿ ಎಷ್ಟೋ ಜನರಿಗೆ ಅಲ್ಲ ನಾ ಇದೇ ಕಾನೂನು ಬರಬೇಕು ಅಂತ ಯಾವುದೇ ಇದಲ್ಲ, ಆದರೆ ಎಷ್ಟೋ ಜನರಿಗೆ ಕ್ರೈಮ್ ರೇಟ್ ಬಿಡ್ರಿ ಹೆಂಗಿದ್ರು ತಪ್ಸ್ಕೊಂಡು ಬರೋಕ್ಕೆ ಗೊತ್ತು ನಮಗೆ ಅನ್ನುವ ಒಂದು ಉಡಾಫೆ ಭಾವನೆ ಮೈಗೂಡಿಸ್ಕೊಂಡಿದ್ದಾರೆ. ಜೈಲಿಗೆ ಹೋಗಿ ಬಂದು ವಾಪಸ್ ಮತ್ತೆ ಕ್ರೈಮ್ ರೇಟ್ಗಳನ್ನ ಮಾಡೋದು ನಾವು ನೋಡ್ತಿರ್ತೀವಿ. ಕ್ರಿಮಿನಲ್ ಕೇಸ್ಗಳಲ್ಲಿ ಮತ್ತೆ ಇರ್ತಾರೆ. ಹೌದೌದು. ಸೊ ಅದು ನನಗಿಂತ ಚೆನ್ನಾಗಿ ನಿಮಗೆ 100% ನೀವೇನು ಹೇಳಿದ್ರಿ. ಕೆಲವೊಂದು ನಾನು ಜೈಲು ಅಧಿಕಾರಿಗಳಲ್ಲಿ ಮಾತಾಡುವಾಗ ಈಗ ಒಂದು 100% ಅಂತ ನೀವು ತೊಗೊಂಡ್ರೆ ಅದರಲ್ಲಿ ಒಂದು 40% ರಿಪೀಟಿಂಗ್. ಹೌದು. ಅವನು ಭಾಳ ಅಂದರೆ ಒಂದು 2 ತಿಂಗಳು ಹೊರಗಡೆ ಬರ್ತಾನೆ, ಪುನಃ ಅದೇ ಥರದಲ್ಲಿ ಅವರಿಗೆ ಅಲ್ಲಿದ್ರೇ ಆರಾಮೇನೋ ಅನ್ನುವ ಮಟ್ಟಕ್ಕೆ ಬಂದಿದೆ. ಆ ಮಟ್ಟಕ್ಕೆ ಅದರಲ್ಲಿ ಕೆಲವೊಂದು ಏರಿಯಾದು ವೈಸು ಹೇಳ್ತೀನಿ. ಈ ಬೆಂಗಳೂರಿನ ಕೆಲವೊಂದು ಏರಿಯಾಗಳು ಅಲ್ಲಿ ಅವರು ಅಷ್ಟೇ ಅಲ್ಲಿಗೆ ಹೋಗ್ತಾರೆ. ಕೆಲವೊಂದು ಧರ್ಮಕ್ಕೆ ಸೇರಿದವರು ಅವ್ರು ಮಾತ್ರ ಅಲ್ಲಿ ಇರ್ತಾರೆ. ಅವ್ರಿಗೆ ಸೇಫೆಸ್ಟ್ ಪ್ಲೇಸ್ ಅಂತಲೇ ಇಟ್ಕೊಳ್ಳಿ ಸರ್. ಹೀಗೆಲ್ಲ ಇದ್ರೂ ಕೂಡ ಹಳ್ಳಿಗಳಲ್ಲಿ ಜನ ಪೊಲೀಸ್ ಸ್ಟೇಷನ್ ಅಂತ ಇರ್ಬೋದು ಅಥವಾ ಕೋರ್ಟ್ ಅಂತ ಮೆಟ್ಲೆ ಇರೋದಿರ್ಬೋದು ಹೆದರ್ತಾರೆ. ಹೌದು, ಈಗಲೂ ಇದೆ ಅಲ್ವಾ? ಯಾವ ಕಾರಣಕ್ಕೆ ಅಂತ ತಾವು ಅಂದ್ಕೊಳ್ತೀರಿ ಸರ್? ಇವು ಎಲ್ಲದಕ್ಕೂ ಮೇನ್ ಕಾರಣ ಏನಿದೆ ಅಂತ ಹೇಳಿದ್ರೆ, ಮೊದಲಿನ ಪೊಲೀಸ್ ವ್ಯವಸ್ಥೆಗೂ ಇವತ್ತಿನ ಪೊಲೀಸ್ ವ್ಯವಸ್ಥೆಗೂ ಬೇರೆ ಬೇರೆ ಚೇಂಜಸ್ ಆಗಿದೆ. ಟಾರ್ಚರು ಅದಕ್ಕೆಲ್ಲ ಈಗ ತುಂಬ ಟಾರ್ಚರ್ ಮಾಡಿದ್ರೆ ಹ್ಯೂಮನ್ ರೈಟ್ಸ್ ಅವ್ರು ಬಂದು ನಿಂತ್ಕೋತಾರೆ. ಅದು ಮಾಡ್ಬೋದು. ಇವರಲ್ಲಿ ಎಜುಕೇಷನ್ ಸಿಸ್ಟಮ್ ಇದ್ದಿದಾಗ ನೀವು ಅವ್ರಿಗೆಲ್ಲ ಈ ಎಜುಕೇಷನ್ ಸಿಸ್ಟಮ್, ಈಗ ನಾವು ಕೂತ್ಕೊಂಡು ಇಷ್ಟೊತ್ತು ಮಾತಾಡ್ದೋ, ನಿಮ್ಮ ಪೊಲೀಸ್ ಬಂದು ಕೇಳಿದ್ರೆ ಫಸ್ಟು ಏನು ನೋಟಿಸ್ ತಂದಿದ್ಯಾ ಕೊಡು, ವಾರಂಟ್ ಇದೆಯಾ ಕೊಡು, ಹಿಂಗೆ ಕೇಳೋವಂಥ ಧೈರ್ಯ ನಿಮ್ಮಲ್ಲಿ ಹುಟ್ಟಬೇಕು. ಪ್ರಶ್ನೆ ಕೇಳುವಂಥದ್ದು ನಿಮ್ಮಲ್ಲಿ ಛಾತಿ ಬೆಳೆಸ್ಕೋಬೇಕು. ಆದರೆ ಅದು ಬಂದೇ ಬರುತ್ತೆ. ಯಾವಾಗ ನಾನು ಟ್ರೇಡ್ ಯೂನಿಯನ್ ನಾವು ಹೇಳ್ತೀವಿ, ಸರ್ ಪೊಲೀಸ್ ಅರೆಸ್ಟ್ ಮಾಡ್ತಾರೆ, FIR ಹಾಕ್ತಾರಂತೆ. FIR ಹಾಕೊಳ್ಳಿ ಬಿಡು, ನೀನು ಯಾಕೆ ಅಷ್ಟೆಲ್ಲ ಕೆಡಿಸ್ಕೋತೀಯ? FIR ತಾನೆ, FIR ಹಾಕಿದ್ಮೇಲೆ ಅವನ ಕೈಲಿ ಏನಿಲ್ಲ. ಭಾಳ ಅಂದರೆ ಕೋರ್ಟ್ ಬಂದು ಪ್ರೊಡ್ಯೂಸ್ ಮಾಡಬೇಕು, ಜೈಲಿಗೆ ಹೋಗ್ಬೇಕು. ಒಂದು ಸರಿ ಹೋಬಾ, ನೀನು ಚಳಿ ಬಿಟ್ಟು ಹೋಗ್ತೀಯ. ಅದು ಹೋರಾಟದಲ್ಲಿ ನಾನು ಹೇಳಿದ್ದು. ಆದರೆ ಇಲ್ಲೇನಾಗುತ್ತೆ, ಅವರು ಮಾನಸಿಕವಾಗಿ ಹೆದರ್ಬಿಡ್ತಾರೆ. ಅಂದರೆ ದಪ್ಪ ಚರ್ಮದ ಕ್ರಿಮಿಗಳಿಗಲ್ಲ ಅಲ್ಲ, ಅವ್ರಿಗೆ ಅದು ಒಂಥರ ಈ ಇದ್ರೊಳಗಡೆ ಹುಬ್ಳಿಲಿ ಸೆಟ್ಲ್ಮೆಂಟ್ ಏರಿಯಾ ಅಂತ ಹಂದಿ ಚಿಕ್ಕರು ಅಂತಿರೋದು ಅಲ್ಲಿ ಇದ್ದಾರೆ. ಹೌದು ಸರ್. ಅವ್ರಿಗೆ ನೀವು ಎಷ್ಟು ಹೊಡೆದ್ರು ಏನೂ ಬಾಯ್ ಬಿಡೋದಿಲ್ಲ ಅವರು. ಆ ಥರದಲ್ಲಿದ್ದಂಥವ್ರಿಗಲ್ಲ, ಈ ಹಳ್ಳಿಯ ಜನಕ್ಕೆ ಕೊನೆಯ ಪಕ್ಷ ಒಬ್ಬ ಪೊಲೀಸ್ ಬಂದು ಬರೀ ಪೊಲೀಸ್ ಸ್ಟೇಷನ್ ಯಾಕಪ್ಪ, ಏನಾದ್ರು ನೋಟಿಸ್ ಕೊಟ್ಟಿದ್ಯಾ, ಏನಿದೆ ಕಂಪ್ಲೇಂಟ್ ಇದ್ದರೆ ಇದು ಏನು ಕಂಪ್ಲೇಂಟ್ ಹೇಳು, ನನ್ನ ವಕೀಲರನ್ನ ಕೇಳ್ತೀನಿ, ವಕೀಲರ ಜೊತೆಲಿ ಬರ್ತೀನಿ, ಹೋಗು ಅಷ್ಟೇ. ಇಷ್ಟಾದರೆ ನೀವು ಹೇಳ್ಬೋದಲ್ಲ. ಆಮೇಲೆ ಯಾವುದೋ ಕೆಲಸದಲ್ಲಿದ್ದರೆ ಹೊರಗಡೆ ಕೆಲಸದಲ್ಲಿ ಇದ್ದೀನಿ, ಆಗೋದಿಲ್ಲ, ಇಂಥ ಟೈಮಲ್ಲಿ ಬರ್ತೀನಿ. ನೀವು ಆಯ್ತು ಅವ್ನು ಭಾಳ ಚೆನ್ನಾಗಿ ಹೇಳ್ತಾನಲ್ಲ, ನೀವು ಹೋಗ್ಬಿಡಿ. ಹೋದ ತಕ್ಷಣ ಒಂದು ಅರ್ಧ ಗಂಟೆಲಿ ಹಿಂದಕ್ಕೆ ಬರ್ತೀರಾ, ಕೂತ್ಕೊಳ್ಳೋ, SI ಬರಲಿ. ಅಂದರೆ ಅದ್ರ ಉದ್ದೇಶ ಏನು, ಕಾಯಿಸೋ ಉದ್ದೇಶ ಏನು? ಅಂದರೆ ಈತನನ್ನು ಮಾನಸಿಕವಾಗಿ ಕುಗ್ಗಿಸೋದು. ಅವ್ರಿಗೆ ಏನಂದ್ರೆ ನಿಮ್ಮ ಹೆದರಿಕೆ ಅವ್ರಿಗೆ ಇರಬೇಕು, ಅವ್ರ ಮೇಲೆ ಭಯ ಇರಲಿ, ಭಯ ಏನ್ರಿ ಆಟ ನಡಿಬೇಕು ಅಂತ. ಅಲ್ಲ ಸರ್, ನೇರವಾಗಿ ಗ್ರೌಂಡ್ ರಿಯಾಲಿಟಿಲಿ ಹೇಳಬೇಕು ಅಂದ್ರೆ ಅದು ಹಾಗೇನೆ. ಅದು ನೀವು ಎಸ್ಪೆಷಲಿ ಹಳ್ಳಿಯ ಪೊಲೀಸ್ ಸ್ಟೇಷನ್ಸ್ಗಳಿದೆಯಲ್ಲ,
ತಾಲೂಕು ಲೆವೆಲ್ಲು ಹಳ್ಳಿ ಇದರಲ್ಲಿ ಹೋಬಳಿ ಮಟ್ಟದಲ್ಲಿರೋ ಪೊಲೀಸ್ ಸ್ಟೇಷನಲ್ಲಿ ಅದೇ ನಡೆದಿರ್ತದೆ. ಆಮೇಲೆ ನೀವು ಹಾಗಾದ್ರೂ ಭಾಳ ವ್ಯವಸ್ಥೆಯನ್ನು ಚೇಂಜ್ ಮಾಡಬೇಕು ಅಂದರೆ ನೋಡೋಣ, ಎಸ್ ಪಿಗೆ ಹೇಳಿ ಎಲ್ಲರನ್ನೂ ಸಹ ಟ್ರಾನ್ಸ್ಫರ್ ಚೇಂಜಸ್ ಮಾಡಿಯಾನೆ. ಕರೆಕ್ಟ್ ಮಾಡಿ ನೋಡೋಣ. ಯಾವ ಒಬ್ಬ ಕಾನ್ಸ್ಟೇಬಲ್ ಹಿಂದೆ ಎಷ್ಟೆಷ್ಟು ಪ್ರಭಾವಶಾಲಿಗಳಿದ್ದಾರೆ ಅಂತ ಗೊತ್ತಾಗುತ್ತೆ. ನೀವು ಇಲ್ಲಿಂದ ತೆಗೆದು ಅಲ್ಲಿ ಪಕ್ಕದ ಒಂದು 10 ಹಳ್ಳಿ ದಾಟಿ ಆಚೆ ಕಡೆ ಹಾಕಿದ ತಕ್ಷಣ ಎಲ್ಲ ಥರದ ಫೋನ್ ಹೋಗುತ್ತೆ. ಯಾಕ್ರಿ ಸಾಹೇಬ್ರೆ ಅವನ್ನ ತೆಗೆದು ಅಲ್ಲಿಗೆ ಹಾಕಿದ್ರಿ ಅಂತಾರೆ. ಈ ವ್ಯವಸ್ಥೆ ನಾನು ಹೇಳಿದ್ದೆ ನಿಮಗೆ. ಇಡೀ ಡಿಸ್ಟಿಕ್ಕಲ್ಲಿ ಎಲ್ಲರೂ ರೀಸಫಲ್ ಮಾಡಿ ಈ ತಾಲೂಕನ್ನು ತೆಗೆದು ಆ ತಾಲೂಕು ಅಲ್ಲಿಂದ ಇಲ್ಲಿಗೆ ಏನು ನೀವು ಡಿಸ್ಟಿಕ್ ಏನು ಬಿಟ್ಟು ಚೇಂಜ್ ಆಗಲ್ವಲ್ಲ. ಕೆಲಸ ಮಾಡ್ಬೇಕಾದ್ರೆ ನಾನು ಎಲ್ಲಿ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅಂತ ತಾನೇ ನೀನು ಬಂದಿರೋದು. ಯಾಕೆ ನೀನು ಮಾಡೋಕ್ಕಾಗಲ್ಲ? ಹೋಗಿ ಅಲ್ಲಿಗೆ ಅಂತ ನೀವು ಕಳಿಸಿ. ಸಾರ್ ನಮ್ಮ ಮಕ್ಕಳು ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ದೀನಿ ಸರ್, ಇಲ್ಲಿಂದ ಬಿಡಿಸ್ಕೊಂಡು ಅಲ್ಲೋಗಿ ಸೇರಿಸೋದು ಕಷ್ಟ ಸರ್. ನಮ್ಮ ಅಮ್ಮನಿಗೆ ಭಾಳ ಹುಷಾರಿಲ್ಲ ಸರ್, ಏಜ್ಡ್ ಪೇರೆಂಟ್ಸು ಸರ್. ನನ್ನ ಹೆಂಡತಿ ಅಲ್ಲೇ ಪಕ್ಕದಲ್ಲಿ ಕೆಲಸ ಮಾಡ್ತಿದ್ದಾಳೆ ಸರ್. ಎಲ್ಲ ಕಾರಣಗಳು ಬರ್ತವೆ ವರ್ಗಾವಣೆಗೆ. ಹೌದಾ ಸರ್, ನಾನು ಸ್ವಲ್ಪ ಡಯಾಬಿಟೀಸು ಸರ್. ಲಾಸ್ಟ್ 3 ತಿಂಗಳ ಹಿಂದೆ ನಂದು ಆಪ್ರೇಷನ್ ಆಯಿತು ಸರ್. ನಿಮಗೆ ಸರಮಾಲೆಗಳು ಇದೇ ಸರಮಾಲೆಗಳು ಒಬ್ಬ ರಾಜಕಾರಣಿನ ಅರೆಸ್ಟ್ ಮಾಡಿ ಅಲ್ಲಿವರೆಗೂ ಗಂಡಾಗುಂಡಿಯಾಗಿ ಓಡಾಡ್ಕೊಂಡಿರ್ತಾನೆ. ಅರೆಸ್ಟ್ ಮಾಡಿದ ತಕ್ಷಣ ಅವನು ಟ್ಯಾಬ್ಲೆಟ್ಸ್ ತೋರಿಸ್ತಾನೆ. ಸರ್ ನಂದು ಹಾರ್ಟ್ ಪೇಷಂಟು ಸರ್ ಅಂತಾನೆ. ಟಕ್ಕಂತ ಮಲ್ಯಾಕೋ ಇಲ್ಲ ಯಾವುದೋ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಬಿಟ್ಟಿರ್ತಾರೆ. ನಮ್ಮ ಪೊಲೀಸರು ಅಷ್ಟೇ ಚೆನ್ನಾಗಿ ಸಹಾಯ ಕೊಡ್ತಾರೆ. ನೋಡಿ ಬೇಕಾದ್ರೆ ಇದನ್ನು. ಟ್ರಾಫಿಕ್ ಪೊಲೀಸ್ ರೂಲ್ಸ್ ಇದೆಯಲ್ಲ, ಹೌದು, ಅದು ನಮ್ಮ ಜನರ ಸುರಕ್ಷತೆಗೋ ಅಥವಾ ದಂಡ ವಸೂಲಿ ಮಾಡೋಕೋ ಅನ್ನೋ ಒಂದು ಪ್ರಶ್ನೆ ಜನಸಾಮಾನ್ಯರಿಗೆ ಕಾಡ್ತಾ ಇದೆ. ಏನು ನಿಮ್ಮ ಉತ್ತರ? ನನಗೇನೋ ಹೇಳೋದು ಆ ಆ್ಯಕ್ಟು ಪುಸ್ತಕದಲ್ಲಷ್ಟೇ, ಪುಸ್ತಕದ ಬದನೆಕಾಯಿ. ಇವರು ಆಕಾಶ ತೋರಿಸಿ ದಂಡ ವಸೂಲು ಮಾಡೋಂಥವ್ರು. ಏನಕ್ಕೆ ಆಕಾಶ ತೋರಿಸಿ ದಂಡ ವಸೂಲು ಮಾಡೋರು ಅಂತ ನಾನು ಹೇಳ್ತೀನಿ ಅಂದರೆ, ಆಕಾಶನ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀವು ಹೋಲಿಸ್ಕೊಳ್ಳಿ. ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿದ್ದೀರಿ, ಪಿಲಿಯನ್ ರೈಡರು ಹೆಲ್ಮೆಟ್ ಹಾಕಬೇಕು. ಮೊದಲು ಫ್ರಂಟಲ್ಲಿ ಇದ್ದವನು 2 ವೀಲರ್ ಬಗ್ಗೆ ನಾನು ಹೇಳ್ತಾ ಇರೋದು, ಹೆಲ್ಮೆಟ್ ಇಲ್ದೇ ಓಡಾಡ್ತಿದ್ರು. ಎಲ್ಲಿಂದ ಎಲ್ಲಿವರೆಗೆ ನಾನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ ಪ್ಲೀಸ್ ಸರ್. ಬೆಂಗಳೂರು ನಗರದಲ್ಲಿ ಎಲ್ಲೇ ಹುಡುಕಿ ನೋಡಿ ಹೆಲ್ಮೆಟ್ ಫಸ್ಟು ಪಿಲಿಯನ್ ರೈಡರು ಫ್ರಂಟ್ ರೈಡ್ ಮಾಡೋನು ಹಾಕಲೇಬೇಕು. ಒಪ್ಕೊಂಡ ನಾವು. ಯಾಕೆ ಏನು ಅಂತ, ನಿಮ್ಮೊಂದ್ಸಲ ರಿಪೋರ್ಟ್ ಬಂತು, ಹೆಡ್ ಇಂಜುರಿ, ಆ್ಯಕ್ಸಿಡೆಂಟ್ ಆದಾಗೆಲ್ಲ ಹೆಡ್ ಇಂಜುರಿಗೆ ಆಗ್ತಿತ್ತು, ಅದಕ್ಕೆ ಹೆಡ್ ಗೇರ್ ಇರಲೇಬೇಕು. ಆಯ್ತಪ್ಪ ನೀನು ಹೇಳಿದ್ಯಲ್ಲ, ಕಣ್ಣು ಮುಚ್ಕೊಂಡು ನಾನು ಹಾಕೋತೀನಿ, ನೀನು ಹೇಳಿದ್ದೇ ಕರೆಕ್ಟು. ಯಾರು ಹೇಳಿದ್ರಿ ಕಾನು? ಸುಪ್ರೀಂ ಕೋರ್ಟಲ್ಲಿ ರಿಪೋರ್ಟೆಲ್ಲ ಹೋಗಿದೆ, ಅದೊಂದು ಆಯಿತು. ಈಗ ಇತ್ತೀಚೆಗೆ ಒಂದು 5 ವರ್ಷದಲ್ಲೋ 6 ವರ್ಷದಲ್ಲೋ ಬಂತು. ಮುಂದಿನವನೊಬ್ಬ ಅಲ್ಲ, ಹಿಂದಿನವನಿಗೂ ಸಿಕ್ಕಾಬಟ್ಟೆ ಇದು ತೊಂದರೆ ಆಗ್ತಾಯಿದೆ. ಅದರಿಂದ ನೀವು ಪಿಲಿಯನ್ ರೈಡರು ಹಾಕಬೇಕು. ಏನು ಗಲ್ಲಿ ನಿಂತ್ಕೊಂಡು ಮರದ ಪಕ್ಕದಲ್ಲಿ ನಿಂತ್ಕೊಂಡು ಕದ್ದು ಓಡ್ ಬಂದು ಕೀ ತೆಗೆದು ಎಲ್ಲ ಮಾಡಿದ್ರು. ಆಯ್ತಲ್ರಿ, ನೀವು ಇಷ್ಟೆಲ್ಲ ಮಾಡಿದ್ದು ಯಾಕೆ ಗೊತ್ತಾ? ನನಗೂ ಗೊತ್ತು. ನೇರವಾಗಿ ಹೇಳಬೇಕಂದ್ರೆ ಬೆಂಗಳೂರಲ್ಲಿ ದುಡ್ಡು ಸ್ಪಿನ್ ಆಗುತ್ತೆ. ನೀನು ದಂಡ ಕಟ್ಟೇ ಹೋಗ್ತೀಯ, ಇಲ್ಲ ಹೆಂಗೋ ಕಾಡಿ ಬೇಡಿ ತಗೊಬಂದು ದಂಡ ಇದು ಮಾಡ್ತೀಯ, ಕಟ್ತೀಯ. ಯಾಕೆಂದರೆ ಇಲ್ಲಿ ಎಲ್ಲರೂ ಸಹ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪನಾದರೂ ಚೆನ್ನಾಗಿದ್ದಾರೆ. 500 ರೂಪಾಯಿ ಹಾಕ್ತೀಯ, ಕಟ್ತಾರೆ. ಯಾಕೆಂದ್ರೆ ನಿಮ್ಗೆ ಬ್ಯುಸಿಯಾಗಿ ಅಲ್ಲಿ ಹೋಗ್ಬೇಕು. ಹೌದು, IT-BT ಹುಡುಗರು ಎಲ್ಲರೂ ಆಲ್ಮೋಸ್ಟ್ ಅರ್ಜೆನ್ಸಿಯಲ್ಲಿ ಇರ್ತಾರೆ. ಅರ್ಜೆನ್ಸಿ ಬೆಂಗಳೂರು. ಇದೇ ಕಾನೂನನ್ನು ನಿನಗೆ ತಾಕತ್ತಿದ್ರೆ ಮಂಡ್ಯದ ಹತ್ರ, ಹಾಸನದಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಮಾಡಿ ನೋಡೋಣ. ನಿಮ್ಮ ತಾಕತ್ತಿದೆಯಾ? ನೇರವಾದ ಕ್ವಶನ್. ಅಲ್ಲಿ ಜನರ ಜೀವ ಅಲ್ವಾ? ಅಲ್ಲಿ ನಾನು ನೇರವಾದ ಕ್ವಶನ್ ಕೇಳ್ತೀನಿ. ಅಲ್ಲಿ ಹೊಸ ಗಾಡಿ ತಗೊಂಡ್ರೆ ರಿಜಿಸ್ಟ್ರೇಷನ್ ಸಮೇತ ಮಾಡಿರೋದಿಲ್ಲ, ಹಂಗೆ ಓಡಿಸ್ತಾ ಇರ್ತಾರೆ. ಅಂದರೆ ಮೋಸ್ಟ್ಲಿ ಅಲ್ಲಿ ಜನದಟ್ಟಣೆ ಏನು ವಾಹನ ದಟ್ಟಣೆ ಕಡಿಮೆ ಅಲ್ಲ? ಕಡಿಮೆ ಏನಿಲ್ಲ. ಇವತ್ತು ಬೇಕಾದಂಗೆ 2 ವೀಲರ್ಗಳು, ಕಾರ್ಗಳು ಹೋಲಿಸಿದ್ರೆ ಎಲ್ಲ ಇರ್ಬೋದು ರೀ. ಆ ಮಟ್ಟಕ್ಕೆ, ಆ ಜನಸಂದ್ರತೆಗೆ ಶಿವಮೊಗ್ಗ ತಗೊಳ್ರಿ, ಹುಬ್ಳಿ ಧಾರವಾಡ ತಗೊಳ್ರಿ, ಮಂಗಳೂರು ತಗೊಳ್ರಿ, ಮೆಟ್ರೋಪಾಲಿಟನ್ ಸಿಟೀಸ್ಗಳೇ ತಗೊಳ್ಳಿ, ಕಾರ್ಪೊರೇಷನ್ಗಳೆಲ್ಲ ಅವೆಲ್ಲ. ಗುಲ್ಬರ್ಗ ಇಲ್ವಾ? ಹಿಂದ್ಗಡೆ ಹೆಲ್ಮೆಟ್ ಹಾಕಲ್ಲ. ಅದು ಹೆಂಗೆ ರೂಲು? ಸರ್ವೋಚ್ಚ ನ್ಯಾಯಾಲಯದ ರೂಲು ಬೆಂಗಳೂರಿಗೆ ಮಾತ್ರ ಅಪ್ಲೈ ಆಯಿತು, ನಿಮ್ಮ ಗುಲ್ಬರ್ಗ ಆಗಲಿಲ್ಲ. ಕರೆಕ್ಟ್.
ನಿಮ್ಮ ದರ್ಪ ತೋರ್ಸೋಕೆ ಹೋಗಿ ಮಂಡ್ಯದಲ್ಲಿ ಒಬ್ಬ ಆ ಹುಡುಗ ಸತ್ನಲ್ರಿ. ಹೌದು. ಆಮೇಲೆ ಬೈಕ್ ರ್ಯಾಲಿಗಳಲ್ಲಿ ಯಾರೊಬ್ರು ಹಾಕಿರಲ್ಲ. ಹಾಂ, ಅಲ್ಲಲ್ಲ, ಇವ್ರಿಗೆ ನಾನು ಯಾಕೆ ಇದನ್ನ ನಿಮ್ಮ ಒರಿಜಿನಲ್ ಕ್ವಶನ್ ಪಾಯಿಂಟ್ಗೆ ನಾನು ಬರ್ತಾ ಇದ್ದೀನಿ. ನಿಮಗೆ ಬೆಂಗಳೂರಿನಲ್ಲಿ ದಂಡ ಹಾಕಿದಷ್ಟು ದಂಡದ ದುಡ್ಡು ಬರ್ತದೆ. ಇವತ್ತು ಹೆಚ್ಚಿಗೆ ಆಟೋ ರಿಕ್ಷಾದವರು ದುಡ್ಡು ಕೇಳ್ತಿದ್ದಾರೆ ಅಂತ ಅವ್ರಿಗೂ ಹಿಡಿದು ಕೇಸ್ ಹಾಕ್ತಾ ಇದ್ದೀರಿ, ಎಲ್ಲನೂ ಮಾಡ್ತೀರಿ. ದುಡ್ಡು ಇಲ್ಲಿ ಸ್ಪಿನ್ ಆಗ್ತಾ ಇದೆ. ಸರ್ಕಾರ ಸುಮಾರು ಸವಲತ್ತುಗಳು ಕೊಟ್ಟಿದ್ದನ್ನು ನೀವು ಬ್ಯಾಲೆನ್ಸ್ ಮಾಡೋಕ್ಕೆ ಹೆಂಗೋ ಇದರಲ್ಲೂ ಮಾಡ್ತಿದ್ರಿ. ಹೌದಾ? ಇದೇ ಕೇಸ್ನ ನೀವು ಮೈಸೂರು, ಮಂಡ್ಯ, ರಾಯಚೂರು, ಗುಲ್ಬರ್ಗ, ಬೇರೆ ಬೇರೆ ಸಿಟಿಗಳಲ್ಲಿ ಅಲ್ಲಿರೋ ಜನ ಅಲ್ವಾ, ಅಲ್ಲಿರೋರಿಗೆ ಸರ್ವೋಚ್ಚ ನ್ಯಾಯಾಲಯದ್ದು ಕಾನೂನು ಅಪ್ಲೈ ಆಗಲ್ವಾ? ನಾವು ಮಾಡ್ತಿದ್ದೀವಿ ರೀ, SP ಕೂತ್ಕೊಂಡು ಒಂದು ಪ್ರೆಸ್ ನೋಟ್ ಕೊಟ್ಬಿಡ್ತಾನೆ, ನಾಳೆಯಿಂದ ನಾವೆಲ್ಲ ಮಾಡ್ತೀವಿ ಅಂತ. 3 ದಿನ ಮಾಡಿ 4ನೇ ದಿನಕ್ಕೆ ಅಲ್ಲಿಯ ಇದಕ್ಕೆ ಬಿಡ್ರಿ ಅತ್ಲಿಗೆ ಹೋಲಿ ಅತ್ಲಿಗೆ ಅಂತಾರೆ. ಪ್ರೆಷರಿಗೆ 100%. ಈಗ ಕಾನೂನು ಅಂತ ಹೇಳಿದ್ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದಮೇಲೆ ಎಲ್ಲರಿಗೂ ಇದಾಗಬೇಕು, ಪ್ರತಿಯೊಂದು ಹಳ್ಳಿಗೂ ಕೂಡ ಆಗಬೇಕು. ಸಂಚಾರಿ ಪೊಲೀಸರು ದಾರಿ ಮಧ್ಯಕ್ಕೆ ಹಿಂಗೆ ಕೈ ಅಡ್ಡ ಹಾಕ್ಬೋದಾ? ಇಲ್ಲ, ಈಗ ಒಂದು ಹೊಸ ಗೈಡ್ಲೈನ್ಸ್ ಮಾಡಿದ್ದಾರೆ. ಮೊನ್ನೆ ಒಂದು ಗೈಡ್ಲೈನ್ಸ್ ಮಾಡೋಂಗಿಲ್ಲ. ಅದು ಪಾಪ ಈಗಲೂ ಕೆಲವೊಬ್ರು ಹಾಗೆ ಮಾಡೋದುಂಟು ಅಂತ ಸರ್, ಅದಕ್ಕೆ ಹೇಳಿದ್ದು ನೀವು ತಿರುಗಿ ನಿಲ್ಲಬೇಕು. ಆಮೇಲೆ ಒಂದು ನಮ್ಮಲ್ಲೇನೆ ನಮ್ಮ ಸಹೋದ್ಯೋಗಿ ಒಬ್ಬರು ಅದನ್ನು ಆ ಕೇಸ್ನೆಲ್ಲ ನಡೆಸಿ ಬಾಡಿ ವೇರ್ ಕ್ಯಾಮ್ರಾ ಅಂತ ಬಂತು. ಇವತ್ತು ಪೊಲೀಸ್ರಿಗೂ ಇವ್ರಿಗೂ ಟೂ ವೀಲರ್ವ್ರಿಗೂ ಸಿಕ್ಕಾಬಟ್ಟೆ ಜಗಳ ಆಗೋದು, ಬೇಕಾದಂಗೆ ಬೈಯೋರು, ಇದೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ರು. ಅದನ್ನೆಲ್ಲವೂ ಕೋರ್ಟ್ ಮುಂದೆ ತಂದ ಮೇಲೆ ಒಂದು ಈಗ ಬಾಡಿ ವೇರ್ ಕ್ಯಾಮ್ರಾ ಬರಲೇಬೇಕು. ಈಗ ಬಾಡಿ ವೇರ್ ಕ್ಯಾಮ್ರಾ ಇರ್ತದೆ, ಅದನ್ನು ಆನ್ ಮಾಡಿದಾನೆ ಇಲ್ಲ ಅಂತ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಕರೆಕ್ಟ್, 100% ಇದು ಚೆಕ್ ಮಾಡಬೇಕು. ಅದು ಚೆಕ್ ಮಾಡಬೇಕು ಅಂದ್ರೆ ನಾನು ಆ ಪರಿಸ್ಥಿತಿಯಲ್ಲಿ ಇರಬೇಕು. ಹಾಂ, ಅದು ಒಂದು ಬಟನ್ ಇರ್ತೀರಿ, ಬಟನ್ ಹಿಂಗೆ ಅದುಮ್ಕೊಟ್ರೆ ಅದು ಬ್ಲಿಂಕ್ ಆಗ್ತಾ ಇದ್ರೆ ಎಸ್ ಇಟ್ ಈಸ್ ರನ್ನಿಂಗ್ ಅನ್ಬೋದು. ನೀವು ವಿಡಿಯೋ ತೆಗೆ ಗೊತ್ತಾಗುತ್ತಲ್ಲ, ಹಾಗೇನೆ ಅದು. ಬಟ್ ನಾನು ಜಗಳ ಮಾಡಾಗ ಅವನು ಆನ್ ಮಾಡಿ ಇಟ್ಕೊಂಡಿರ್ತಾನೆ ಅಂತ ಇಟ್ಕೊಳ್ಳಿ, ಅವ್ನು ಮಾಡಾಗ ಆಫ್ ಮಾಡಿಬಿಟ್ಟು ಬೇಕಾದಂಗೆ ಬೈದ್ರೆ. ಈಗ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ಗಳಲ್ಲೂ ಕೂಡ ಅದು ವೀಕೆಂಡ್ಗಳಲ್ಲಿ ಮಾತ್ರ ಜಾಸ್ತಿ ಹಿಡಿತಿರ್ತಾರೆ. ನಾನು ಸಿಂಪಲ್ ಇದನ್ನು ಉತ್ತರ ಹೇಳ್ಬಿಡ್ಲಾ? ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ವೀಕೆಂಡಲ್ಲಿ ಹಿಡಿತೀನಿ, ಅಲ್ಲಿ ನಾನೇ ನೋಡ್ತಿರ್ತೀನಿ. ಅಲ್ಲಿ ಈ ಮಲ್ಲೇಶ್ವರಮಿಂದ ನೀವು ರಾಜಾನಗರ ಕಡೆ ಬರುವಾಗ ಸೂರ್ಯೋದಯ ಕಾಲೇಜ್ ಅಂತ ಹಿಂಗೆ ಡೌನಲ್ಲಿ ಅಲ್ಲಿ ಗೇಟ್ಗಳೆಲ್ಲ ಹಾಕ್ಕೊಂಡು ಉಫ್ ಅನ್ಸ್ಕೊಂಡು ಆಫ್ ಮಾಡಿಸ್ಕೊಂಡು ಎಲ್ಲ ಮಾಡ್ತಿರಲ್ಲ ಅಣ್ಣ, ಕೈ ಮುಗಿದು ಕೇಳ್ಕೊತೀನಿ ನಿಮ್ಮನ್ನ, ಬನ್ನಿ ಎಲ್ಲ ಬಾರ್ಗಳ ಮುಂದೆ 2 ವೀಲರ್ಗಳು ನಿಂತಿರ್ತವೆ. ಕರೆಕ್ಟ್, 2 ವೀಲರ್ಗಳು ನಿಂತಿವೆ, ಬನ್ನಿ ಅಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಯಾಕೆ ಬರಲ್ಲ, 10 ನಿಮಿಷ ನಿಂತ್ಕೊಳ್ಳಿ. ಒಳಗಡೆ ಹೋದವನು ಬಾರಲ್ಲಿ ಅವನನ್ನು ಲೆಮನ್ ಜ್ಯೂಸ್ ಕುಡ್ಕೊಂಡಂತೂ ಬಂದಿಲ್ಲ, ಹೌದಲ್ಲ? ಲೆಮನ್ ಜ್ಯೂಸ್ ಅಂತ ಕುಡ್ದು ಬಂದಿಲ್ಲ, ಬಂದು ಅವ್ನು ಗಾಡಿ ಸ್ಟಾರ್ಟ್ ಮಾಡ್ತಾನೆ, ಅಲ್ಲೇ ಹಿಡೀರಿ. ಅರ್ಥ ಏನು ಅಂದರೆ ಆ ಮಾಲೀಕ ಇವ್ರಿಗೆ ಕರೆಕ್ಟಾಗಿ ತಿಂಗಳಿಗೆ ದುಡ್ಡು ಕೊಡ್ತಾನೆ. ಅಣ್ಣ ಕೈ ಮುಗಿತೀನಿ, ಇಲ್ಲಂತ ಹಿಡಿಬೇಡ, ಅಲ್ಲೊಂದು ಆಚೆ ಕಡೆ ಹೋಗಿ ಹಿಡಿ ಅಂತಾನೆ. ಅವ್ರಿಗೆ ಬಿಸ್ನೆಸ್ ಆಗಲ್ಲ. ಇದು ಕಟ್ಟು ಸತ್ಯನೋ ಇಲ್ವೋ ಹೇಳ್ಬಿಡ್ರಿ. ಅಲ್ಲೆಲ್ಲ ನೀವು ಗೇಟ್ ಹಾಕ್ಕೊಂಡು ಅವ್ನಿಗೆ ಉಫ್ ಅಂದ್ಕೊಂಡು ಇದೆಲ್ಲ ಮಾಡೋದು ಹಾಕ್ಬೇಕು. ಅವನಂತೂ ಯಾರ್ದೋ ಮನೇಲಿ ನಿಂತು ಕುಡ್ಕೊಂಡು ಬರ್ತಾ ಇರಲ್ಲ, ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲೇ ಕುಡ್ದಿರ್ತಾನೆ. ಆ ಮೂಲ ಸ್ಥಾನಕ್ಕೆ ನೀವು ಅಲ್ಲಿ ಹೋಗಿ ನಿಂತ್ಕೊಬಿಟ್ರೆ ಕಡಿಮೆ ಆಗುತ್ತೆ ಇಲ್ವಾ? ಎಂತ ವಿಪರ್ಯಾಸ ಅಂತಿದ್ರೆ ನಾನು ಕೇಳ್ತೀನಿ. ಎಲ್ಲವೂ ಬೂಟಾಟಿಕೆ ಸರ್. ನಾನು ಹೇಳ್ತೀನಿ, ನೀವು ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಅಂತ ಮಾಡಿ. ಹೌದು, ಇವಾಗ ಬರ್ರಿ, ಅಲ್ಲಿ ತರಕಾರಿ ಅಂಗಡಿಗಳಲ್ಲಿ ಎಲ್ಲ ಕಡೆನೂ ಅದೇ ತಿನ್ನೋದು ಕೊಡ್ತಾನೆ, ಹಾಕೊಂಡು ಹೋಗ್ತಿರ್ತೀವಿ. ಅವನು ಚೆಕ್ಕಿಂಗ್ ಬಂದವನು ಇಷ್ಟೈತೆ ಅಂದರೆ ತೆಗಿತಾನೆ, ಒಂದು 2,000 ರೂಪಾಯಿ ಫೈನ್ ಹಾಕ್ತಾನೆ, ಹೋಗ್ತಾ ಇರ್ತಾನೆ. ಆಯಿತು, ನೀನು ಮ್ಯಾನುಫ್ಯಾಕ್ಚರರ್ ಅವ್ನು ಪಾಪದವನು ತಳ್ಳ ಗಾಡೀಲಿಟ್ಟು ಹಿಡಿದು ಅವ್ನಿಗೆ 500 ರೂಪಾಯಿ ದಂಡ ಹಾಕಿ, ಪಾಪ ಅವನೇನು ಜೀವನಕ್ಕಂತ ಮಾಡ್ಕೊಂಡಿರ್ತಾನೆ. ಇದನ್ನು ಬಿಡು, ಈ ಮೂಲಕ್ಕೆ ಹೋಗದೆ ಇದನ್ನೆಲ್ಲ ಬಿಡು. ಆ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಎಲ್ಲಿ ತಂದೆ, ಎಲ್ಲಿ ಕೊಟ್ಟರು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಐತೆ, 3 ಲೈನ್ ಅವ್ನಿಗೆ ಇದು ಮಾಡಿ ಕೇಳ್ಕೊಂಡು ಆ ಪೀಣ್ಯದಲ್ಲ ಸುಂಕದ ಕಟ್ಟೆಲ್ಲ ಇರೋ ಅಲ್ಲಿ ಆ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಸೀಲ್ ಹಾಕೋಷ್ಟು ನಿಮ್ಗೆ ತಲೆಯಲ್ಲಿ ಸಾಮಾನ್ಯ ಜ್ಞಾನ ಇಲ್ಲ. ಅಂದರೆ ಜೀವನದ ಸೈಕಲ್ ಹಿಂಗೆ ನಡಿಬೇಕು ಅಂತಿದ್ದೀರಾ? ಕಿತ್ತು ತಿನ್ನುವಂಥದ್ದು. ನನ್ನ ಕೊಲಿಗೆ ಹೇಳ್ತಿರ್ತಾರೆ, ಅವಳು 1-2-3 ಸರಿ ಫೋಟೋ ತೆಗ್ದಿದ್ಲು, ತೆಗೆದು ಬೇರೆ ಭಾಳ ಮಾರ್ಮಿಕವಾಗಿ ಹೇಳಿದರು. ಈ ಟೈಗರ್ ಅಂತ 2 ವೀಲರ್ ಯಾವುದೋ ಬೈಕು ಪಲ್ಸರ್ಲಿ ಬರ್ತಾರೆ. ಸ್ವಲ್ಪನಾದರೂ ನಿಮಗೆ ಇದು ಬೇಡವಾ, ಕಾಮನ್ ಸೆನ್ಸು? ಅವನು
ಪಾನಿಪುರಿ ಮಾರೋನ ಹತ್ರ 20 ರೂಪಾಯಿ ತಗೋತೀರಿ, ಆ ಎಳ್ನೀರವನ ಹತ್ರ 10 ರೂಪಾಯಿ ಕಿತ್ಕೋತೀರಿ, ಅವ್ನು ತರಕಾರಿ ಮಾಡೋಕ್ಕೆ ತಳ್ಳೋ ಗಾಡಿಯವ್ರ ಹತ್ರ 50 ರೂಪಾಯಿ ಕಿತ್ಕೋತೀರಿ. ಹೌದು, ಹನಿಗೂಡಿದ್ರೆ ಹಳ್ಳ ಅಂತ ಬೇಕಾದಷ್ಟು ದುಡ್ಡು ಆಗ್ಬೋದು, ಆದರೆ ಅವರು ತಮ್ಮ ಜೀವನಕ್ಕಾಗಿ ಮಾಡ್ತಾಯಿದ್ದಾರೆ ಅಲ್ಲಿ. ಹೌದಾ? ಪಾನಿಪುರಿ ಅವ್ನು ಕಷ್ಟಪಟ್ಟು ಅವನು ಇದು ಮಾಡ್ತಾನೆ, ನಿಮಗೆ 50 ರೂಪಾಯಿ ಕೊಡ್ತಾನಲ್ಲ, ಅವನೇನು ಭಾಳ ಹಣ ಚೆನ್ನಾಗಿರೋ ತಗೋ 50 ರೂಪಾಯಿ ಅಂತ ಏನಾರು ಕೊಡ್ತಾನೆ, ನಂಗೆ ತುಂಬ ಲಾಭ ಬಂದೈತೆ ಅಂತ. ಅವನು ನಿಮ್ಮ ಮನೆ ಮಠ ಎಲ್ಲನೂ ಸಹ ಬೈಕೊಂಡೇ ಕೊಡ್ತಾನೆ. ಒಳ್ಳೆ ರೀತಿಯಿಂದಂತೂ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ನನ್ನ ಕೊಲಿಗೂ ಫೋಟೋ ತೆಗೆದು, ಸಾರ್ ಏನು ಸಾರ್ ಇದು ಹಿಂಗೆ ತೊಗೊಂಡೋಗ್ತಿದಾರಲ್ಲ ಅಂತ. ಅವನು ಪಾನಿಪುರಿಯವನು ಎಷ್ಟು ಹೆದರ್ಕೊಂಡು, ಅಮ್ಮ ಬೇಡ ಮೇಡಮ್ ಬೇಡ, ಫೋಟೋ ತೊಗೋಬೇಡಿ. ನಿಮಗೇನು ಸರ್ಕಾರ ಸಂಬಳ ಕೊಡಲ್ಲೇನ್ರಿ ಹೇಳಿ? ಸಂಬಳ ಬೇರೆ ಬರುತ್ತೆ. ಇಲ್ಲಿ ಬಂದು ಆ ಭಿಕ್ಷುಕರಿಗಿಂತ ಕಡೆಯಾಗಿ ನೀವು ಬೇಡ್ತಿರಲ್ಲ. ಇಲ್ಲಾಂದರೆ ನಿಮ್ಮ ದರ್ಪ, ತೆಗಿಯೋ ಪಾನಿಪುರಿ ಫುಟ್ಪಾತಿಂದ ಆಚೆ ಕಡೆಗೆ ಅಂತೀರಿ. ಸರ್, ಇದರಲ್ಲೂ ಒಂದು ಏನು ಅವರಿಗೆ ಸಿಸ್ಟಮ್ಯಾಟಿಕ್ ಪಾಲಿಸಿಗಳೇನಾದರೂ ಇದಾವ? ಹಾಂ, ಹೌದು, ಇದೆ 100%. ನೀವು ಹೇಳಿದ್ದು ಈ ಕಡೆ ಉಲ್ಟಾದ್ದು ಹೇಳ್ತೀನಿ. ಹೌದು, ಅಂದರೆ ಪ್ರತಿ ಪೊಲೀಸ್ ಸ್ಟೇಷನ್ಲು ಒಬ್ಬ SP ಡ್ಯೂಟಿ ಅಂತ ಇರ್ತಾನೆ, ಒಬ್ಬ ಕಾನ್ಸ್ಟೇಬಲ್. ಅದು ಏನೋ ಪದಾರ್ಥನೋ ಗೊತ್ತಿಲ್ಲ, ಅವನು ಡ್ರೆಸ್ ಗೀಸು ಇದ್ರದ್ದನ್ನು ಹಾಕಲ್ಲ, ಸಿವಿಲ್ ಡ್ರೆಸ್. SP ಡ್ಯೂಟಿ ಸರ್ ಅವರು ಅಂತಾರೆ. ನನ್ನ ತಿಳಿದಂಗೆ ಸ್ಪೆಷಲ್ ಡ್ಯೂಟಿ ಇರಬೇಕು. ಅವನ ಕೆಲಸ ಇದೆ ಎಲ್ಲ. ಯಾವ ಹೋಟೆಲ್ ಮುಂದೆ ನೋ ಪಾರ್ಕಿಂಗ್ ಮಾಡಬೇಕು, ಅದು ಮಾಡಿದ್ಮೇಲೆ ಬರೋಂಥದ್ದು ಎಷ್ಟು ರೆಗ್ಯುಲರು, ಆಯಿತಾ? ಏನು ಬೇಡ್ರಿ, ನಾನು ಇವತ್ತು ಪ್ರಸ್ತುತ ಗ್ರೌಂಡ್ ರಿಯಾಲಿಟಿ ಹೇಳ್ತೀನಿ. ಮಲ್ಲೇಶ್ವರಂನಲ್ಲಿ ಇವತ್ತೊಂದು ಬ್ಯಾಂಗ್ಳೂರು ಕೆಫೆ ಅಂತ ಆಗಿದೆ. ಹೌದು, ಮೇಯ್ನ್ ರೋಡಲ್ಲಿ ರಾತ್ರಿ 2 ಗಂಟೆವರೆಗೆ ನಡೀತದೆ. ಹೌದಾ? ಅದ್ರ ಮುಂದೆನೇ ನೋ ಪಾರ್ಕಿಂಗ್ ಹಾಕಿದರು. 10 ದಿನ ಆದಮೇಲೆ ತೆಗೆದ್ರು, ಆ ಕಡೆಗೆ ಹೋಯ್ತು. ಎಷ್ಟು ವ್ಯವಹಾರ ಆಯಿತು ನಿಮಗೂ ಅವ್ರಿಗೂ? ನಾನೇ ಕೇಳಿದ್ದೀನಿ ಸುಮಾರು ಸರಿ, ಬಿಡಿ ಸರ್, ಏನೋ ನಮ್ಮ ಸಾಹೇಬರು ಮಾಡ್ಕೊಂಡವ್ರೆ ಅಂತಾರೆ. ಇಂಥ ಹೊಂದಾಣಿಕೆ ಇಂಥದ್ರ ವಿರುದ್ಧ ಯಾಕೆ ಹೋರಾಟ ಮಾಡಲ್ಲ? ಹೌದಾ? ಯೋಚನೆ ಮಾಡಿರಿ. ಎಷ್ಟೋ TV ಚಾನಲ್ಗಳು ನೋಡಿದ್ದೀನಿ, ಸಬ್ ಇನ್ಸ್ಪೆಕ್ಟ್ರುಗಳು, ಯಾರೋ ನೈಟ್ ರೌಂಡ್ಸ್ ಅವರು, ಇವರೆಲ್ಲ 2 ಗಂಟೆವರೆಗೆ ತೆಗೆದಿರ್ಬೋದು. ಯಾವನೊಬ್ಬ ಬೇಕ್ರಿಯವನು ತೆಗಿಯಂಗಿಲ್ಲ. ಹೌದು, ಅವನು ಹೊಟ್ಟೆಪಾಡಿಗೆ ಯಾರೋ ಒಬ್ಬ ಬರ್ತಾನೆ, ಟೀ ಕುಡಿದ್ಬಿಟ್ಟು 1-2 ಬಂದು ತಿಂದ್ಬಿಟ್ಟು ಹೋಗ್ತಾನೆ. ಇಲ್ಲಿ ನೀವು ಬೆಂಗಳೂರು ಕೆಫೆಯಲ್ಲಿ 100 ರೂಪಾಯಿ ಕೊಟ್ಟು ಒಂದು ಕೇಸರಿ ಬಾತ್ ತಿಂದೋ ಇಲ್ಲ ಒಂದು ಖಾರ ಬಾತ್ ತಿಂದು ಹೋಗೋಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ. ಅಂದರೆ ಅವನು ಮಟ್ಟ ಹಂಗಿದೆ ರೀ. ಪಾಪ ಅವನ ಪಕ್ಕದಲ್ಲಿ ಒಂದು ಯಾವುದೋ ಒಂದು ಬೇಕ್ರಿಯಲ್ಲಿ ಒಂದು ಟೀ ಕುಡಿತಾನೆ, 2 ಬಂದು ತಿಂತಾನೆ, ಸಾಕಪ್ಪ ನೀರು ಕುಡಿದ್ಬಿಟ್ಟು ಹೋಗ್ತಾನೆ. ಅವನ ಹತ್ರ ಈ ಟೈಗರ್ ಅವರು ಈ ಪೆಟ್ರೋಲು ಹೋಗ್ತಾರಲ್ಲ, ಏನಾದ್ರು ಚೀತಾ, ಚೀತಾದವ್ರು ಹೋಗಿ ನಿಂತ್ಕೊಂಡು ಬಗಲಕ್ಕೆ ಹೋಗಿ 10:30, 11 ಗಂಟೆಗೆ ಕಣ್ಣು ಮುಂದೆ ಕಾಣೋಂಥ ಅನ್ಯಾಯಗಳನ್ನ ನೀವು ಯಾಕೆ ಖಂಡಿಸಲ್ಲ ಹೇಳ್ರಿ? ಜನ ಯಾರು ಹೇಳ್ಬೇಕು ಅಂತಾರೆ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತಾರೆ. ಇದನ್ನೇ ವಿಚಾರವಾಗಿ ಇಟ್ಕೊಂಡು ಯಾವುದೋ ಒಂದು ರಾಜಕೀಯ ಪಕ್ಷ ಇದೆ, KRRS ಅಂತ. ನಾನು ನೋಡಿದ್ದೀನಿ ಭಾಳ ಸಾರಿ. ಅವರು ಇದನ್ನ ರೀಲ್ಸ್ ಮಾಡಿ ಹಾಕ್ತಾನೇ ಇರ್ತಾರೆ. ರವಿಕೃಷ್ಣ ರೆಡ್ಡಿ ಅವರು ಎಲ್ಲಿವರೆಗೆ ತಲುಪ್ತದು ಹೋರಾಟ ಅವ್ರದ್ದು ಹೇಳ್ರಿ? ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಯತ್ನ ಮಾಡ್ತಾನೆ ಇದ್ದಾರೆ ರೀ. ನನ್ನಂತೂ ಕೆಲವೊಂದು ಕಡೆ ನನಗೆ ಎಂಥ ಸಿಟ್ಟು ಬರ್ತಾ, ಯಾವುದೋ ಒಂದು ಆನೇಕಲ್ ಹತ್ರದಲ್ಲೋ ಎಲ್ಲದೋ ಒಂದು RTO ಆಫೀಸ್ನಲ್ಲಿ ಆ ದುಡ್ಡು ಕೊಡೋನ್ನ ನೇರವಾಗಿ ಹಿಡಿತಾರೆ. ಹೌದಲ್ರಿ? ಅಷ್ಟೆಲ್ಲ ನೇರವಾಗಿ ಹಿಡಿದಾಗ ಸಾರಿಗೆ ಮಂತ್ರಿಗಳು ಏನು ಮಾಡ್ತಿದ್ರು ಹೇಳ್ರಿ? ಸಾರಿಗೆ ಮಂತ್ರಿಗಳು ಏನು ಮಾಡ್ತಿದ್ರು? ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಷನ್ ಸಿಕ್ತು, ಅದು ಯಾವನೋ ಅವ್ನು ರಾಜಕೀಯ ಪಕ್ಷದವನು ಯಾರೋ ಒಬ್ಬ ಹಾಕಿದ್ದಾನೆ, ತಕ್ಷಣ ಅವ್ರನ್ನ ಕರೆದು ಸಸ್ಪೆಂಡ್ ಮಾಡಿ ಒಗಿರಿ. ಹೌದಲ್ಲ? ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ಕೇಳಿ ನೋಡ್ತೀನಿ, ರೆಡಿಮೇಡ್ ಉತ್ತರಗಳು, ನಾನು ಮಾಹಿತಿ ತೊಗೊಂಡಿಲ್ಲ. ಹ್ಯಾಟ್ಸ್ ಆಫ್ ಟು ರವಿಕೃಷ್ಣಾರೆಡ್ಡಿ ಅವರ ಎಲ್ಲ ಹೋರಾಟಗಳು. ಆದರೆ ಒಂದೊಂದು ಸಾರಿ ಅದು ಎಲ್ಲ ಒಂದು ಪ್ರಚಾರಕ್ಕೆ ಮಾಡ್ಕೊಂಡ್ರೇನೋ ಅಂತ ಹಿಂಗೂ ಅಂತ ಅನ್ನಿಸ್ತದೆ. ಬಟ್ ನಿಜವಾದ ರಿಸಲ್ಟ್ ಅಂತೂ ಇದೆಯಲ್ಲ, ರಿಸಲ್ಟ್ ಅಂತೂ 100% ಒಳ್ಳೆ ಇದನ್ನೇ ಮಾಡಿದ್ದಾರೆ ಅವರು. ಬೇಕಾದಷ್ಟು ಕಡೆ ನಾನು ನೋಡಿದ್ದೀನಿ. ಅದು ಆಮೇಲೆ ಅವ್ರದ್ದೇ ಜೀಪು, ಪೊಲೀಸ್ ಜೀಪ್ಗಳಲ್ಲೇ ಆ ಮದ್ಯಗಳನ್ನು ಟ್ರಾನ್ಸ್ಫರ್ ಮಾಡೋದು, ಅದನ್ನು ಹಿಡಿದಿದ್ದಾರೆ ಅವರು. ಅದೆಲ್ಲ ಒಂದು ಕಡೆ ಹಿಂಗೆ ಹೋಗ್ತಾ ನಾನು ಟ್ರಾವೆಲ್ ಮಾಡಾಗ ಒಂದೊಂದು ಸರಿ ನೋಡ್ತಿರ್ತೀನಿ. ದೇ ಹ್ಯಾವ್ ಡನ್ ಗುಡ್ ಥಿಂಗ್.
ಜನರು ಎಲ್ರಿ ಸಪೋರ್ಟ್ ಮಾಡಿದ್ದಾರೆ? ನೀವು ಪ್ರಜಾಕೀಯ ಬಗ್ಗೆ ಹೇಳಿದ್ರಿ, ಅದಕ್ಕೆ ನಾನು ಹೇಳ್ತೀನಿ ಪ್ರಾದೇಶಿಕ ಪಕ್ಷಗಳು ಹುಟ್ಟಬೇಕಾದ್ರೆ ಅಲ್ಲಿಯ ಯುವಕರು ಎದ್ದು ನಿಲ್ಲಬೇಕು. ಅದೇ ಜನರಿಗೆ ಅವೇರ್ನೆಸ್. ನಮ್ಮ ಜನ ಅಲ್ಲ, ನಿಮ್ಮಂಥವ್ರು ಇಂಥದನ್ನ ಅಲ್ಲ ಕನ್ನಡಿ ಥರ ಅವ್ರಿಗೆ ಹೇಳಿದಾಗ ಹೌದು ಅಲ್ಲ, ನಮ್ಮ ಜನ ಹೇಗಿದ್ದಾರೆ ಅಂತ ಅದನ್ನು ನಾನು ಸ್ವಲ್ಪ ವ್ಯಂಗ್ಯವಾಗೂ ಹೇಳ್ತೀನಿ. ಅಣ್ಣಾ ಹಜಾರೆ ಅವರು ಇಲ್ಲಿ ಬಂದು ಫ್ರೀಡಮ್ ಪಾರ್ಕಲ್ಲಿ ಒಂದ್ಸರಿ ಕೂತಿದ್ರು. ಹೌದು, ಏನು ಜನ ಬಂದಿದ್ದು. ಬಂದವರಲ್ಲೇ ಯಾರು ಗೊತ್ತಾ? ITBT ಅವರು. ಸಾಟರ್ಡೆ ಸಂಡೇ ಅಷ್ಟೇ, ಸಾಟರ್ಡೆ ಸಂಡೇ ಅಷ್ಟೇ ITBT ಅವ್ರು ಬಂದಿದ್ದು. ಅವ್ರನ್ನೆಲ್ಲರೂ ಮಂಗಳವಾರ ಬಾರಯ್ಯ ಹೋರಾಟಕ್ಕೆ, ನಮ್ಮ ಅಮೇರಿಕಾದಿಂದ ನಮಗೆ ಎಂಥ ಲೆಟ್ರ್ ಬರ್ತದೆ, ಅದು ಏನೋ ಒಂದು ಲೆಟ್ರ್ ಬರ್ಡು ಇವಾಗ ಸರ್ವಿಸ್ ಇದು ಪಿಂಕ್ ಚೀಟ್ ಬಂದು ಹೊರಟೆ ಹೋಗ್ತೀನಿ ಅಂತಿದ್ರು. ಇಂಥವ್ರು ಹೋರಾಟಗಾರರು ನಮ್ಮಲ್ಲಿದ್ದಾರೆ. ಬರೀ ಸಂಡೇ ಪ್ಲೇ ಕಾರ್ಡ್ ಹಿಡ್ಕೊಂಡು ಮಾಧ್ಯಮದವರು ಬಂದ ತಕ್ಷಣ ಎಲ್ಲ ಆಯ್ತಾ, ಓಡ್ ನಡ್ರಿ ಅನ್ನು. ಯಾಕೆಂದ್ರೆ ನಾನು ಹೋರಾಟನ ನನ್ನ ಇದನ್ನು 80ರಿಂದ ನಾನು ಸ್ಟಾರ್ಟ್ ಮಾಡಿದೆ. 45 ವರ್ಷ. ಒಂದು ದಿನ ಹೋರಾಟ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಟೆಂಟ್ ಹಾಕ್ತಿದ್ದು, ಸಾಯಂಕಾಲ 6 ಗಂಟೆ ದಿವಸ ಹೇಳ್ತಿರಲಿಲ್ಲ. ಇಲ್ಲೇ GKW ಇಲ್ಲೇ ನಾವು ಕೂತಿದ್ದೀವಿ, ನಿಮ್ಮ ಪಕ್ಕದಲ್ಲಿ ಇಲ್ಲೇ GKW ಫ್ಯಾಕ್ಟ್ರಿ ಮುಂದೆ. ಅಂದರೆ ಒಂದು ನಿಯತ್ತಿತ್ತು ಸರ್. 6 ಗಂಟೆಗೆ ಬಂದು ಕೂತ್ರೆ ಏನೂ ಇಲ್ಲ, ನೀರು ಕುಡಿಯೋಂಗಿಲ್ಲ. 6 ಗಂಟೆ ಆದಮೇಲೆ ಪುನಃ ಒಂದು ಭಾಷಣ ಮಾಡಿ ಗೇಟ್ ಮೀಟಿಂಗ್ ಮಾಡಿ ಆಮೇಲೆ ನಾವು ಇದು ಮಾಡಬೇಕು. ಅಂದರೆ ನೀವು ಹೇಳ್ತಾ ಇದ್ದೀರಿ ನಮ್ಮ ಹೋರಾಟಗಳು ಕೂಡ ಕಲುಷಿತಗೊಂಡಿದ್ದಾವೆ, ಇನ್ನು ಫಲಿತಾಂಶ ಅಥವಾ ಅದರ ಹೆಂಗೆ ಬರುತ್ತೆ ಒಂದು ಎಷ್ಟು ಫಲಪ್ರದವಾಗ್ಲಿಕ್ಕೆ ಸ್ವಲ್ಪ. ನಿಮ್ಮದು ಹೋರಾಟ ಇವತ್ತು 2 hours ಅಥವಾ 1 hour ಅಂಟಿಲ್ ಮಾಧ್ಯಮದ ನಿಮಿತ್ತ, ಅಂಟಿಲ್ ಮಾಧ್ಯಮದವ್ರು ಎಲ್ಲ ಬಂದ್ರೇನಪ್ಪ, ಎಲ್ಲರಿಗೂ ಕೊಟ್ರೇನೋ ಫೋಟೋ ತಗೊಂಡು ಹೊರಡ್ತಾ ಇರಿ. ಏನ್ರಿ ಇದು ಟೆಂಟ್? ಉದ್ದೇಶ ಗಟ್ಟಿ ಇಲ್ಲ ನಿಮಗೆ, ಆ ಇದೇ ಇಲ್ಲ, ಬಲ ಇಲ್ಲ, ದೇವೇ ಇಲ್ಲ. ಯಾವ ಹೋರಾಟಗಾರನನ್ನೇ ಹೇಳಿಬೇಕಾರೆ ಎಲ್ಲ ಲೆಟರೆಡ್ ಹೋರಾಟಗಾರರು, 10 ತಾಸು ವಸೂಲಿ ಹೋರಾಟಗಾರರನ್ನು ನಾವು ನೋಡ್ತಾ ಇದ್ದೀವಿ ಹೊರತು ನಿಜವಾಗ್ಲೂ ಇವತ್ತು ನನಗೆ ಕೃಷ್ಣಾರೆಡ್ಡಿ ಅವ್ರದ್ದು ನಿಜವಲ್ಲ ಟೇಕನ್ ವೆರಿ ಇದು ಗ್ರೇಟ್ ಇದು ವರ್ಕ್ ಇರ್ಬೋದು. ಪಾಪ ಅವರೆಲ್ಲ ಬಂದವರು, ಅವರು ನಾಳೆ ವಿದೇಶದಲ್ಲೆಲ್ಲ ಒಳ್ಳೊಳ್ಳೆ ಸಂಬಳದಲ್ಲಿದ್ದು ಬಿಟ್ಟು ಬಂದವನು ನೋಡ್ರಿ. ಅವರು ಅಕಸ್ಮಾತ್ ಪೊಲೀಸರು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ದವ್ರ ಮೇಲೆ ಕೇಸ್ ಹಾಕ್ತಾರೆ. ಅಲ್ಲಿ ಅವರು ಪೊಲೀಸ್ ಸ್ಟೇಷನ್ ಇದು ಕೋರ್ಟ್ಗೆ ಅಂತ ಗೊತ್ತಿರಲ್ವಾ ಸ್ಟೇಷನ್ ಅವ್ರಿಗೆ. ಹೌದ್ರಿ ಇವರು ನ್ಯಾಯ ಪರವಾಗಿ ಹೋರಾಡ್ತಾರೆ ಅಂತ ಒಂದು ಲಾಬಿ ಇದೆ ಅಲ್ಲಿ, ಇವ್ರ ಮೇಲೆ ಹಾಕಿಸ್ತಾರೆ. ಇಂಥವೆಲ್ಲ ನಡೆಯುವಾಗ ನಾವು ನೋಡಿ, ಒಂದು JP ಮೂಮೆಂಟ್ ಒಂದು ಬಂತು, ಅದು ದೇಶದ ಅರ್ಧ ಭಾಗದವರು ಬಂದು ನಿಂತೋಗ್ಬಿಡ್ತು. ಏನಾದರೂ ನಮ್ಮ ದೇಶದಲ್ಲಿ ಮೂಮೆಂಟ್, ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ನೀವು ಮಹಾತ್ಮ ಗಾಂಧಿಯವ್ರ ಬಗ್ಗೆ ಹೇಳಿದಾಗ ಅಯ್ಯಪ್ಪ ಅದು ಎಂಥ ಶಕ್ತಿ ಇತ್ತು ಏನೋ. ಇಡೀ ದೇಶವನ್ನು ಒಂದು ಇದರಲ್ಲಿ ತಂದು ಸರಳತೆಯಿಂದ ತಂದು ನಿಲ್ಲಿಸಿದಂಥ ವ್ಯಕ್ತಿ ಒಂದು ಜಗತ್ತಿಗೆ ಮಾದರಿಯಾಗಿ ನಿಂತ. ಕೆಲವೊಂದು ಸರಿ ಅವ್ರನ್ನ ಹೊಗಳಬೇಕು. ಇವನ್ನು ಇಂದಿರಾ ಗಾಂಧಿನೂ ಹೊಗಳಬೇಕಾಗುತ್ತೆ. ಪ್ರತಿಯೊಬ್ಬರಲ್ಲೂ ವಿಶೇಷತೆ ಇದೆ. ಇಂದಿರಾ ಗಾಂಧಿ ಕ್ಯಾಬಿನೆಟಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದಾಗ ಹೊರಗಡೆ ನೋಡ್ಬಿಟ್ಟು ಸೂರ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಎಲ್ಲರೂ ಹ್ಞೂ ಮೇಡಮ್ ಚೆನ್ನಾಗಿದೆ ಅಂತ. ಅಂದರೆ ನೀವು ಮಾತಿಗೆ ಅಷ್ಟು ಬೆಲೆ ಇರ್ತದೆ. ಅಂದರೆ ನೀವು ಹಾಗೆ ಗಟ್ಟಿ ಮುಷ್ಟಿಯಲ್ಲಿ ಹಿಡಿದು ನಿಂತ್ರಿ. ಒಂದು ಮಹಿಳೆ ಹಂಗೆ ನಿಲ್ಸಿದ್ರು ಅಂದರೆ, ಆ ದೇಶನ ತಗೊಂಡು ಹೋದ್ರು ಅಂದರೆ ನಾವು ಹ್ಯಾವ್ ಟು ಹ್ಯಾಟ್ಸ್ ಆಫ್. ನೀವು ಆ ಅಪೋಸಿಟೇ ಇರಲಿ ಯಾರೇ ಆಗಲಿ. ಹಾಗೇನೆ ಗಾಂಧೀಜಿ ಆ ಮೂಮೆಂಟ್ ತಂದ್ರಲ್ಲ, ಸ್ವಾತಂತ್ರ್ಯ ಸಂಗ್ರಾಮನ ತಂದದ್ದು, ಚಳುವಳಿನ ಎಲ್ಲಿಂದ ಎಲ್ಲಿವರೆಗೆ ಟ್ರಾವೆಲ್ ಮಾಡಿ ಎಲ್ಲರನ್ನೂ ತಂದರು. ಅಂದ್ರೆ ನಮ್ಮ ಉದ್ದೇಶದಲ್ಲಿ ಕಪಟತನ ಇಲ್ಲ ಅಂತ ಅಂದ್ರೆ ಅವರಲ್ಲಿ ಶಕ್ತಿ ಸಿಗ್ಬೋದೇನೋ. JP ಮೂಮೆಂಟ್ ಅಲ್ಲಿ ಇಡೀ ದೇಶದಲ್ಲಿ ಆವಾಗಲೇ ತಾನೇ ಎಮರ್ಜೆನ್ಸಿ ಎಲ್ಲ ತಗೋದು ಇದೆಲ್ಲ ಬಂದಿದ್ದು. ಕರೆಕ್ಟ್. ಬಂದವರು ಅವಾಗ ನಿಜವಾಗ್ಲೂ ನಾನು ಆ ಫಸ್ಟ್ ಮೂಮೆಂಟ್ 77 ಎಮರ್ಜೆನ್ಸಿ ಆದಮೇಲೆ ಬಂದಂಥ ಜನತಾ ಪಕ್ಷ ಅಲ್ಲಿ ಎಂತೆಂಥ ಮುತ್ಸದ್ದಿಗಳಿದ್ರು. ರಾಜನಾರಾಯಣ್ ಅಂತವರು, ಜಾರ್ಜ್ ಫರ್ನಾಂಡಿಸ್ ಅಂತವರು ಎಲ್ಲಿ ಬಂದು ಜೈಲಲ್ಲಿದ್ದು ಗೆಲ್ಲಂಥವ್ರು. ಇವತ್ತು ನಮ್ಮಲ್ಲಿ ಜೈಲಲ್ಲಿದ್ದವ್ರು ಗೆಲ್ತಾರೆ. ಹಾಗೆ ನೀವು ಕೊಡಗಿನಿಂದ ಹುಟ್ಟಿದವರಾದ್ರೂ ಕೂಡ ಬಹಳಷ್ಟು ಕಡೆಗಳಲ್ಲಿ, ರಾಜ್ಯದ ನಾನಾ ಕಡೆಗಳಲ್ಲಿ ಟ್ರಾವೆಲ್ ಅಂತೂ ತುಂಬಾ ಇದೆ, ಗುರುತಿಸ್ಕೊಂಡಿದ್ದೀರಿ. ಬೀದರಿಂದ ಹಿಡಿದು ಚಾಮರಾಜನಗರವರೆಗೂ ಇದೆ. ಯಾಕಂದ್ರೆ SLC ವರೆಗೆ ಕೊಡಗು, SLC ನಂತರ ಹಾಸನ, ಮೈಸೂರು, ಹಾಸನ ಆದ್ಮೇಲೆ ಮೈಸೂರು ಆದ್ಮೇಲೆ ಮಂಡ್ಯ ಆದ ತಕ್ಷಣ ಡೈರೆಕ್ಟ್ ಉತ್ತರ ಕರ್ನಾಟಕದ ಧಾರವಾಡದಲ್ಲಿ ಲಾ, ಆಮೇಲೆ ಅಲ್ಲೇ ಧಾರವಾಡದಲ್ಲಿ ಒಂದಷ್ಟು ಪ್ರಾಕ್ಟೀಸು, ತದನಂತರ ಬೆಂಗಳೂರು ಶಿಫ್ಟು, ಆಮೇಲೆ ಉತ್ತರ ಕರ್ನಾಟಕಕ್ಕೆ ಧಾರವಾಡದ ಪೀಠ ಬೇಕು ಅಂತ ಆ ಹೋರಾಟ BD ಹಿರೇಮಠರ ಜೊತೆಯಲ್ಲಿ, ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಜೊತೆ
AITCಲಿ ಅನಂತ ಸುಬ್ರಾವ್ ಅವ್ರ ಜೊತೆಲಿ ನಮ್ಗೆ ಅನಂತ ಸುಬ್ರಾವ್ ಒಂದೇ ಒಂದು ಹೋರಾಟದಲ್ಲಿ ಭಾಳ ಒಳ್ಳೆ ಇದು ದೋ ಈಸ್ ಇನ್ ದ ಟ್ರೇಡ್ ಲೆಫ್ಟ್ ಮೂಮೆಂಟಲ್ಲಿ ನಿನ್ನ ಕೈ ಬಾಯಿ ಕಚ್ಚೆ ಕ್ಲೀನ್ ಆಗಿದೆ, ಎಲ್ಲಿ ಬೇಕಾದ್ರೂ ನೀನು ನಿಂತು ಮಾತನಾಡ್ಬೋದು ಅಂತ ಹೇಳಿದ್ರು. ಎಸ್, ಅಂದ್ರೆ ಬಹುಶಃ ನಿಮ್ಗೆ ಅಂತಹ ಜನರ ಸಂಪರ್ಕ ನಿಮ್ಗೆ ಈ ಒಂದು ಸುದೀರ್ಘ ಗಟ್ಟಿತನದ ಹೋರಾಟ ಮಾಡ್ಲಿಕ್ಕೆ ಸಾಧ್ಯವಾಗಿದೆಯಾ ಅಂತ ಅಂದ್ಕೊಳ್ತೀವಿ. ಹಾಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ಸಾಮಾಜಿಕ ಜೀವನದಲ್ಲಿ ಅನ್ಯಾಯ ಆಗಿ ಕೊರಗಿದ್ದೇನಾದ್ರೂ ಇದೆಯಾ? ಏನಾದ್ರೂ ಒಂದು ಸ್ಪಾರ್ಕ್ ಇದೆಯಾ, ಹೀಗಾಗಬೇಕು, ಈಗ ಹೋರಾಟ ಮಾಡಬೇಕು? ಬರೀ ದುಡ್ಡು ಮಾಡೋ ಅಡ್ವೊಕೇಟ್ಗಳನ್ನು ನಾವು ನೋಡೋ ಮಧ್ಯದಲ್ಲಿ ಒಂದಿಷ್ಟು ಉಚಿತವಾಗಿ ಸೇವೆಗಳನ್ನು ಮಾಡುವವರು ಅನೇಕರು ಇರ್ಬೋದು, ಅದರಲ್ಲಿ ನೀವು ಕೂಡ ಬಹಳಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಅಂಥ ಉದಾಹರಣೆಗಳನ್ನು ಏನಾದರೂ ಶೇರ್ ಮಾಡ್ಕೊಳ್ಬೋದಾ? ಉದಾಹರಣೆ ಇದೆ. ಈಗ ಸದ್ಯಕ್ಕೆ ನನಗೆ ಒಂದು ಹೇಳೋದಾದ್ರೆ 1 ಕೋಟಿಗೆ ಬೆಲೆ ಕಟ್ಟಿದ್ದಾರೆ ಒಬ್ಬರು. ಹಾಂ, ಯಾವುದೋ ಒಂದು ಕೇಸಿನಲ್ಲಿ. ಯಾವುದು ಮಾನನಷ್ಟ ಮೊಕದ್ದಮೆ? ಅಲ್ಲಲ್ಲ, 1 ಕೋಟಿ ಕೊಡ್ತೀವಿ, ಕೇಸ್ ಹಿಂದಕ್ಕೆ ತಗೊಳ್ಳಿ ಅಂತ. ಓಹೋ, ನಿಮಗೆ ಇದು ಆಫರ್ ಕಣ್ಣು ಮುಂದೆ ಕಾಣೋಂಥದ್ದು. ನಾನು ನೇರವಾಗಿ ಹೇಳ್ತೀನಿ, ಅವ್ರೇನು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ಕೊಬೋದು. ಪೇಪರ್ TVಗೆ ತೊಗೊಂಡೋಗಿ ತೋರಿಸ್ಬಿಟ್ಟು ಜಡ್ಜ್ಗೂ ಹೇಳ್ಬೋದು. ಮಲ್ಲೇಶ್ವರಮಲ್ಲಿ 4th ಕ್ರಾಸಲ್ಲಿ ರತನ್ ಮಹಲ್ ಅಂತ ಇದೆ, ತಮ್ಗೆ ನೋಡಿರ್ಬೋದು, ಬೃಂದಾವನ್ ಹೋಟೆಲ್ ಪಕ್ಕದಲ್ಲಿ ರತನ್ ಮಹಲ್ ಹೊಡೆದಾಕಿದ್ರು. ಹೌದು, ರತನ್ ಮಹಲ್ ಹೊಡೆದಾಕಿ ಈಗೊಂದು ಸುದರ್ಶನ್ ಸಿಲ್ಕ್ಂದು ಇದು ಬಂದಿದೆ. ಹೌದು, ಕಟ್ಟಡ. BBMP ಅವರು ಇಲ್ಲಿ ಯಾರ್ಯಾರು ಎಂತೆಂಥ ಕರಪ್ಟ್ ಜನ ಇದ್ದಾರೆ ಅಂತ ಹೇಳೋದು ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನನ್ನ ಆಫೀಸು 3rd ಕ್ರಾಸು, 4th ಕ್ರಾಸಲ್ಲೂ ನನ್ನ ಮನೆ ಇದೆ. ನಿಮಗೆ BBMP ಕೊಟ್ಟಿರೋದು ಕೆಳಗಡೆ 2 ಫ್ಲೋರು, ಬೇಸ್ಮೆಂಟು 1, ಗ್ರೌಂಡು, ತದನಂತರ 2 ಫ್ಲೋರು, 3 ಫ್ಲೋರ್ ಆಯಿತು. 11 ಫ್ಲೋರ್ ಕಟ್ಟಕ್ಕೆ ಯಾರು ಹೇಳಿದ್ರು ನಿಮಗೆ ಅನುಮತಿ? ಹೆಂಗೆ ಸಿಕ್ತು? ಈ 11 ಫ್ಲೋರ್ ಕಟ್ಟಿ ಕರೆಂಟನ್ನು ಕೊಡ್ಬೇಕಾದ್ರೆ ಎಷ್ಟು ಕೋಟಿಯ ವ್ಯವಹಾರ ಅಲ್ಲಿ ನಡೆದಿದೆ ಹೇಳಿ. ಇನ್ನೂ ಕೇಸ್ ನಡೀತಾ ಇದೆ. ನಾನು ಐ ಕ್ಯಾನ್ ಟಾಕ್ ಆನ್ ದಟ್ ಸಬ್ಜೆಕ್ಟ್. ನಮ್ಮ ಲಾಯರ್ಗಳು ನೋಡ್ಕೋತಾರೆ. ನನ್ನನ್ನು 10,000ದಿಂದ ಸ್ಟಾರ್ಟ್ ಮಾಡಿ ಇವತ್ತು 1 ಕೋಟಿವರೆಗೂ ಆಫರ್ ಬಂತು. ತೊಗೊಂಡು ಆರಾಮಾಗಿರ್ಬೋದಿತ್ತಲ್ಲ. ನಾನು ಕೇಳಿದೆ, ನಿಮಗೆ ಭಾಳ ಇದರಲ್ಲೇ ಹೇಳೇ ಬಿಡ್ತೀನಿ, 1 ಕೋಟಿ ಕೊಡ್ತಿದ್ಯಲ್ಲಪ್ಪ, ಸಾಲಲ್ಲ, ಇನ್ನು ಉಳಿದಿದ್ದು 49 ಕೋಟಿ ತಂದು ಕೊಡು, 50 ಆಗುತ್ತೆ. ಮಾರನೇ ದಿನ ಅಷ್ಟು ದುಡ್ಡನ್ನು ಇಟ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡೋಣ, ನೀನು ಬರಬೇಕು. ನಂದು ಒಂದು ಕೊನೆಯ ಆಸೆ ಇದೆ, ಏನಂದರೆ 35 ವರ್ಷಗಳಿಂದ ನಾನು ಹೋರಾಟ ಮಾಡ್ಕೊಂಬಂದೀನಿ. ಆ 35 ವರ್ಷದ ಹೋರಾಟದಲ್ಲಿ ನೀನೊಬ್ಬ ನನಗೊಂದು ರೇಟ್ ಕಟ್ಟಿದ್ದೀಯ. ಬೇರೆಯವರೆಲ್ಲ ಸುಮ್ಮನೆ ಹಂಗೆ ಫೋನ್ ಮಾಡಿದ್ರು, ಹೆದರಿಸಿದ್ರು, ಇದೆಲ್ಲ ಬಿಟ್ಟಿದ್ದೀನಿ. ನೀನೊಂದು ಒಳ್ಳೆಯವನೇ, ನೀನು 50 ಕೋಟಿ ಕಟ್ಟಿದ್ದೀಯ. ನನ್ನ ಈ ಮಟ್ಟಕ್ಕೆ ಬರಲಿಕ್ಕೆ ಈ ಕೋರ್ಟ್ ಕಾರಣ, ಹೌದಾ? ಬೆಂಗಳೂರು ವಕೀಲರ ಸಂಘದಲ್ಲಿ ನಾನು ಮೆಂಬರು ನಿಜವಾಗ್ಲೂ. ಆಮೇಲೆ ಸುಮಾರು ಕೆಲಸಗಳನ್ನ ಮಾಡಿದ್ದೀನಿ. ನನ್ನ ಇಷ್ಟು ತರ್ಬೇಕಾದ್ರೆ ಅವ್ರಿಗೂ ಒಂದು ಶೇರ್ ಹೋಗಬೇಕಲ್ಲ, 10 ಕೋಟಿ ಅವ್ರಿಗೆ ಕೊಡ್ತೀನಿ. ಯಾರಾದರೂ ವಕೀಲರುಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅದಕ್ಕೆಲ್ಲ. ಮತ್ತು ನಾನು ಇಷ್ಟು ಇದರಲ್ಲಿ ಕೋಟ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದಕ್ಕಿಂತ ಹೆಚ್ಚಿಗೆ ಮಾಧ್ಯಮ ಇದೆಯಲ್ಲ, ಬೆಂಗಳೂರು ಮಾಧ್ಯಮ ಇದೆಯಲ್ಲ, ಜಾಗೃತಿಯಾಗಿ ಅವರು ನನ್ನನ್ನು ಬೆಳೆಸಿದ್ದಾರೆ. ನಿಜವಾಗ್ಲೂ ಬೆಳೆಸಿದವರು ಪತ್ರಿಕಾ ಮಾಧ್ಯಮದವರು. ನಾನೇನು ಇಲ್ಲ ಅಂದರೆ ನನ್ನ ಲೈಮ್ ಲೈಟೇ ಇಲ್ಲ. ಮೊದಲು ಪೇಪರ್ಗಳಲ್ಲಿ ಬರ್ತಿತ್ತು, ಆಮೇಲೆ ಚಾನಲ್ಗಳಲ್ಲಿ ಸುಮಾರು ಕಡೆ ನಾನು ಕೂತು ಪ್ಯಾನಲ್ ಡಿಸ್ಕಷನ್ ಮಾಡಿದಾಗ, ಓ ಇವ ಮನುಷ್ಯ ಯಾರಿಗೂ ಹೆದರೋದಿಲ್ಲ, ನೇರವಾಗಿ ಹೊಡಿತಾನೆ ಅಂತ ಹೇಳೋಂಥದ್ದೆಲ್ಲ ಬಂದಿದ್ದು ಅವರಿಂದ, ಪತ್ರಿಕಾವನ್ನ. ಅದರಿಂದ ಅವ್ರಿಗೊಂದು ಶೇರ್ ಹೋಗ್ಬೇಕಲ್ಲ, ಅವ್ರಿಗೊಂದು 10 ಕೋಟಿ ಕೊಟ್ಬಿಡ್ತೀನಿ. ಪ್ರೆಸ್ ಕ್ಲಬ್ ಕೊಟ್ಟು ಯಾರಾದರೂ ಪತ್ರಕರ್ತರಿಗೆ ತೊಂದರೆ ಆದಾಗ ಇದನ್ನು ಕೊಡ್ರಪ್ಪ ಅಂತ. ಇನ್ನು 30 ಕೋಟಿ ನನ್ನ ಹತ್ರ ಉಳಿದ್ರೆ ED ಅವರು ಸುಮ್ಮನೆ ಬಿಡ್ತಾರಾ? IT ಅವ್ರು ಓಡಿ ಬರ್ತಾರೆ, ತೊಗೊಳ್ರಪ್ಪ ನಿಂದು ಎಷ್ಟು ದುಡ್ಡು ಅಂತ. ನಾಳೆ ಮಾರನೇ ದಿನದಿಂದ ನನ್ನ ಕೋರ್ಟ್ ಬಿಚ್ಚಾಕ್ತೇನೆ. ಯಾಕಂದ್ರೆ ನೀವು ಸೇಲ್ ಮಾಡಿಬಿಟ್ಟಿದ್ದೀರಿ ನನ್ನ ಎಲ್ಲ ಪ್ರಿನ್ಸಿಪಲ್ಗಳನ್ನ ನೀವು ಮಾರಾಟ ಮಾಡಿದ್ದೀರಿ. ಇನ್ನೇನಾಗಬೇಕು? ನಾನು ಊರ ಕಡೆ ನನ್ನದು 2 ಎಕರೆ ಕಾಫಿ ತೋಟ ಇದೆ, ಗದ್ದೆ ಒಂದು 2 ಎಕರೆ ಇದೆ, ಆರಾಮಾಗಿ ಅಲ್ಲಿ ಜೀವನ ಮಾಡ್ತೀನಿ. ಇನ್ನೆಂದೂ ನಾನು ಕೋರ್ಟ್ ಕಡೆ ಬರೋದಿಲ್ಲ. ಯಾಕೆಂದರೆ ತಿಲಾಂಜಲಿ ಇಡಬೇಕಲ್ಲ. ನೀವು ನನ್ನನ್ನು ಮಾರಾಟ ಮಾಡಿ ಇಷ್ಟು ದುಡ್ಡೆಲ್ಲ ಕೊಟ್ಟ ಮೇಲೆ ಆ ಕಡೆ ಹೋಗ್ಬೇಕಲ್ಲ ಅಂತಿದ್ದೀನಿ. ನೇರವಾಗಿ ನನ್ನ ಹತ್ರ ಬಂದಂಥ ಒಂದು 4-5 ಜನರ ಮುಂದೆ ಇದನ್ನು ಹೇಳಿದೆ. ಅವರು ಏನಣ್ಣ ಈ ಥರದಲ್ಲಿ ನೀನು, ಹೌದು ನನ್ನ ಗಟ್ಟಿ ನಿರ್ಧಾರ. ನಾನು ಒಂದು ಸರಿ ಮುಂದೆ ಹೆಜ್ಜೆ ಇಟ್ಟೆ ಅಂದರೆ ಹಿಂದಕ್ಕೆ ನಾನು ಇಲ್ಲ. ಒಂದಷ್ಟು ಜನ ವಕೀಲರು ಬೆನ್ನು ತಟ್ಟಿ, ಅಣ್ಣ ಆ ಬಿಲ್ಡಿಂಗು ಒಡೆಯೋದನ್ನ ನಾನು ನೋಡಬೇಕು ಅಂದರು. ಆಗುತ್ತೆ ಅಣ್ಣ, ಆದರೆ ಪೇಷನ್ಸ್ ಇರಬೇಕು ನನಗೆ.
ಎಸ್ ಐ ಆಮ್ ರೆಡಿ ಟು ವೆಯ್ಟ್. ನನ್ನ ವಿಲ್ ಪವರ್ನ ನೀವು ಯಾರಿಗೂ ಕ್ವಶನ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನೀವು ಒಂದು ಕಡೆ ನಿಲ್ಲು ಅಂತ ಹೇಳಿದ್ರೆ ನಾನು 10 ಅಲ್ಲ 11 ಗಂಟೆ ಹಾಗೇ ನಿಲ್ಲುವಂಥಷ್ಟು ನನಗೊಂದು ವಿಲ್ ಪವರ್ ಇದೆ. ಅದು ದೇವ್ರು ಕೊಟ್ಟಿರ್ಬೋದು, ಇಲ್ಲ ನಾನು ರೂಢಿ ಮಾಡ್ಕೊಂಡಿರೋದು. ಹೋರಾಟನೇ ನನ್ನ ದಾರಿ. ಅದರಿಂದ ನಾನು ಈ ವಿಚಾರದಲ್ಲಿ ನಾನು ಹೀಗಿದ್ದೀನಿ ಅಂತ ಹೇಳಿದೆ. ಒಂದಷ್ಟು ಜನ ಹುಚ್ಚ ಕಣೋ ನೀನು ಅಂದರು, ತಗೊಂಡು ಅತ್ಲಾಗೆ ಊರ ಕಡೆ ಹೋಗೋದಲ್ಲೇನೋ ಅಂದರು. ಒಂದಷ್ಟು ಜನ ಮಾರ್ಕೊಳ್ಳೋ ಅಂದರು. ಹಲವಾರು ಕ್ರಿಟಿಸಿಸಮ್ಸ್ಗಳು ಬರ್ತವೆ. ಬಟ್ ನಾವು ಬಂಡೆಕಲ್ಲು ಹಾಗೆ ನಿಲ್ಲಬೇಕು ಹೋರಾಟಕ್ಕೆ ನಿಂತರೆ. ಅದು ನನ್ನ ಇದು ವೈಯಕ್ತಿಕವಾದಂಥ ಇದು. ಅದಕ್ಕೆ ಹೇಳಿದ್ದು ನಿಮಗೆ, ಯಾಕೆ ಇದನ್ನು ಡಿಸ್ಕ್ಲೋಸ್ ಮಾಡಿ ಹೇಳಲೇಬೇಕು ಅಂದಾಗ ಇದು ಎಲ್ಲೆಲ್ಲೋ ಹೋಗ್ಬೋದು ವಿಚಾರಗಳು. ಅದರಿಂದ ಒಬ್ಬ ವ್ಯಕ್ತಿ ಒಂದು ಪಾಯಿಂಟಲ್ಲಿ ಹೋರಾಟ ಮಾಡ್ತಾನೆ ಅಂದರೆ ಎಂದಕ್ಕೂ ಹಿಂದಕ್ಕೆ ಸರಿಬಾರ್ದು. ನ್ಯಾಯಯುತವಾಗಿದ್ದರೆ ಮುಂದಕ್ಕೆ ಹೋಗ್ಬೇಕು, ಎಲ್ಲೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ನನ್ನ ಕಾರ್ ಮುಂದೆ ಒಂದು ಹಾಕಿದ್ದೀನಿ, ಎಲ್ಲರೂ ಓದಿದಾಗ ತಮಾಷೆ ಕೇಳ್ತಾರೆ ಏನಣ್ಣ ಅಂತ. ಯಾವುದೇ ಹೋರಾಟವನ್ನು ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಎಲ್ಲೂ ಮಾರಾಟ ಆಗಬೇಡಿ ಅಂತ. ಹೌದಾ? ನಿಮ್ಮ ಜೀವನದಲ್ಲಿ ನೀವು ಯಾವುದು ಹೋರಾಟ ಮಾಡಿದಿರು ಪರವಾಗಿಲ್ಲ. ಮಾರಾಟ ಆದರೆ ನಿಮಗೆ ಈ ಆನಂದ ಅಥವಾ ಈ ವಾಯ್ಸ್ ಎಲ್ಲ ಹೊರಟೋಗುತ್ತೆ ಸರ್, ಎಲ್ಲ ಹೊರಟೋಗುತ್ತೆ. ಇದು ನನಗೆ ಒಂದು ನೆಮ್ಮದಿಯ ನಿದ್ರೆ ಬರ್ತದೆ ರಾತ್ರಿ, ಡೈಜೆಷನ್ ಆಗುತ್ತೆ, ಊಟ ಮಾಡಿ ಆರಾಮಾಗಿರ್ತೀನಿ. ನಾನೇನು ದೊಡ್ಡ ತಾಜಲ್ಲೇ ಊಟ ಮಾಡಬೇಕು, ಇದರಲ್ಲೇ MG ರೋಡಲ್ಲೇ ನಾನು ಬೀರ್ ಕುಡಿಬೇಕು ಅಂತ ನಾನು ಎಂದೂ ಬೋಸ್ಕೊಂಡಿಲ್ಲ. ನಾನು ದಟ್ ಈಸ್ ಮೈ ಲೈಫ್ ಸ್ಟೈಲ್ ಈಸ್ ಲೈಕ್ ದ್ಯಾಟ್. ನನ್ನ ಮಗಳು ಬೈತಾಳೆ, ಇಲ್ಲ ಕಾರ್ಪೊರೇಟ್ ಸ್ಟೈಲ್ ಇರಬೇಕು ಹಾಗೆ. ನನಗಲ್ಲಮ್ಮ ಅದು. ಯು ಕ್ಯಾನ್ ಗೋ ಆ್ಯಂಡ್ ಎಂಜಾಯ್. ಅವಳು ಅಡ್ವೊಕೇಟು. ಈಗ ನಾನು ಏನು 15 ಟೈಮ್ ಗೆದ್ದಿದ್ದೀನಿ, ಈ ಸಾರಿ ಅವಳು ಗೆದ್ದಿದ್ದಾಳೆ. ಅದನ್ನು ರೆಕಾರ್ಡ್ ಬ್ರೇಕ್ ಮಾಡಿದ್ದೀವಿ. ವುಮೆನ್ ರಿಸರ್ವೇಷನ್ ಕೊಟ್ಟಿರಲಿಲ್ಲ. ವುಮೆನ್ ರಿಸರ್ವೇಷನ್ಗಾಗಿ ಇಲ್ಲಿ ಹೈಕೋರ್ಟಲ್ಲಿ ಫೈಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ಆರ್ಡರ್ ತಂದು ಕಂಟಿನ್ಯೂಸ್ ಆಗಿದ್ದೀರಿ ನೀವು. ನಾನು ಕಂಟಿನ್ಯೂಸ್ ಆಗಿ. ಈಗ ಅವಳು 16ನೇ ಟೈಮಲ್ಲಿ ಅವಳು ಗೆದ್ದಿದ್ದಾಳೆ ವುಮೆನ್ ರಿಸರ್ವೇಷನ್. ಇವತ್ತು ಅವಳು ಮಾಡಿದ್ದಂತಹ ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದೀಕ್ಷಾಮೃತೇಶ್ ಕರ್ನಾಟಕ ರಾಜ್ಯ ಎಲ್ಲ ವಕೀಲರ ಸಂಘದಲ್ಲಿ ಖಜಾಂಜಿ ಸ್ಥಾನನ ಹೆಣ್ಣುಮಕ್ಕಳಿಗೆ ಮೀಸಲಾಗಿಡಬೇಕು, ಪ್ಲಸ್ 30% ಕೊಡಬೇಕು ಅಂತ. ಇದು ಆ ದುಡ್ಡೆಲ್ಲ ಖರ್ಚು ಮಾಡಿದ್ದೀವಿ, ಯಾರು ಕೊಟ್ಟರು, ಏನೋ ಹೋಗು ಅಂತ ಹೇಳಿದರು, ಎಲ್ಲ ಮಾಡಿದ್ರು. ನಿಮಗೊಂದು ಆತ್ಮಸಂತೋಷ ಇರ್ತದೆ. ಹೌದಾ? ಹೌದು. ಹೆಣ್ಣುಮಕ್ಕಳನ್ನ ಎಲೆಕ್ಷನ್, ಯಾಕೆಂದರೆ ವಕೀಲರ ಸಂಘದ ಚುನಾವಣೆ ಅಂದರೆ ಅದು ಬೇರೆ ಥರದಲ್ಲೇ ಇರ್ತದೆ. ಗಂಡಸರು ಅವ್ರನ್ನ ಹೇಗೆ ಇದು ಮಾಡ್ಕೊಂಡು ಅದನ್ನ ನಡೀತದೆ. ಆ ಹೆಣ್ಮಕ್ಳಿಗೆ ಸ್ಥಾನನೇ ಇಲ್ಲ, ಅವರ ಧ್ವನಿ ಎತ್ತಕ್ಕೆ ಆಗಲಿಲ್ಲ. ಅವಳು ಯಾವಾಗ ಬಂದು ಎಲ್ಲೋ ಒಂದು ಕಡೆ ಹಿಂಗೊಂದು ಯೋಚನೆ ಹುಟ್ಟಿತು, ಯಾಕಾಗಬಾರ್ದು ಒಬ್ಬ ಬರೀ ಅಂದು ಹಂಗಾಯಿತು. ಅಲ್ಲಿಂದ ನಮ್ಮ ಕಣ್ಣು ಮುಂದೆ ಮ್ಯಾಜಿಕ್ ಆದಂಗೆ ಆಗ್ಬಿಡ್ತು. ಡೈರೆಕ್ಟು ಸುಪ್ರೀಂ ಕೋರ್ಟ್ಗೆ, ನಾವು ಇಲ್ಲಿಗೆ ಹೈಕೋರ್ಟ್ಗೆ ನಮ್ಮ ವಿರುದ್ಧ ಆಗಾಯಿತು. ಬೇಡ ಬಿಡಮ್ಮ ಅಂತ ಕೂತೆ. ಒಂದಷ್ಟು ಜನ ಬಿಡಬಾರ್ದು, ನೀನು ಹೋರಾಟಗಾರ, ನಾವು ಇದ್ದೀವಿ ಅಂತ. ಆ ಸುಪ್ರೀಂ ಕೋರ್ಟ್ ಹೋದು, ಅಲ್ಲೂ ಅಡ್ಮಿಟ್ ಆಯಿತು. ಕೊನೆಗೆ ಇಲ್ಲಿ ನಡೀತಿದ್ದ ಎಲೆಕ್ಷನ್ನು ಸ್ಟೇ ಆಗೋಯ್ತು. ಅಂದರೆ ಈ ಹೋರಾಟಗಳಲ್ಲಿ ಸುಸ್ತಾಗಿದ್ದಿದೆಯಾ, ಸಾಕಿದು ಅಂತ ಅನಿಸಿದೆಯಾ? ಬೆಂಗಳೂರು ನಗರದ ಜನತೆಯ ಬಗ್ಗೆ ಮಾತಾಡೋಕ್ಕೆ ಹೋದಾಗ ನಾನು ಹೇಳಿದ್ನಲ್ಲ, ಬೇಜಾರಾಗ್ಬಿಡ್ತದೆ. ಬೆನ್ತಟ್ಟಿ ಮಾಡು ಅಂತ ಹೇಳೋಂಥವ್ರಿದ್ರೆ ಖುಷಿ ಇರುತ್ತೆ, ಮತ್ತು ಒಂದು ಆತ್ಮಸಂತೋಷ. ಅವನು ಬೆನ್ತಟ್ಟಿದ್ರು ಪರವಾಗಿಲ್ಲ, ಎಲ್ಲೋ ಹಳ್ಳಿಗಾಡಿನಲ್ಲಿ ಕೂತ್ಕೊಂಡು ಅಯ್ಯಪ್ಪ ನಮ್ಮ ಪರವಾಗಿ ಏನೋ ಹೈಕೋರ್ಟಲ್ಲಿ ಏನೋ ಮಾಡಿ ನಮಗೊಂದಷ್ಟು ಒಂದು ಒಳ್ಳೆ ಭಾವನೆ ಆದರೂ ವ್ಯಕ್ತಪಡಿಸಿ ಅಂತ. ಇವತ್ತು ನಿಮ್ಗೆ ಹೇಳ್ತೀನಿ, ಅದೇ ಭೀಮಪ್ಪ ಗಡಾದವ್ರದ್ದು 1990 2001 2002 ಪ್ರವಾಹ ಬಂತಲ್ಲ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದದ್ದು. ಅದು ಮೂಡಲ್ ಅದು 2 ತಾಲೂಕಲ್ಲಿ ಆ ಮನೆಗಳು ಬಿದ್ದು ಹೋಗಿದೆ. ತಹಶೀಲ್ದಾರು ಇವ್ರದ್ದು ಏನೂ ಮನೆ ಬಿದ್ದಿಲ್ಲ, ಇವ್ರಿಗೇನು ಪರಿಹಾರ ಕೊಡಬೇಕಾಗಲ್ಲ ಅಂತ ರಿಪೋರ್ಟ್ ಬರೀತಾನೆ. ನೋಡಿ ಹೆಂಗಿದೆ ಪರಿಸ್ಥಿತಿ. ನೋಡಿ 4-5 ವರ್ಷ ಆಗಿದೆ, ಅವ್ರು ಇನ್ನೂ ಪರಿಹಾರ ಸಿಕ್ಕಿಲ್ಲ. ಆ ಮನೆಗಳ ಫೋಟೋ ತಂದು ಕೊಟ್ಟಿದ್ದಾರೆ. ನಾನು ಅದನ್ನ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ನಾವು ನಡೆಸ್ತಾ ಇದ್ದೀವಿ. ನಮಗೇನು ಅಂತ ಇದಿಲ್ಲ, ಟೈಪಿಂಗ್ ಚಾರ್ಜು ಆಗಲ್ಲ, ಅಂಥದ್ರಲ್ಲಿ ನಡೆಸ್ತೀವಿ. ಒಂದೇನು ಖುಷಿ ಆಗುತ್ತೆ ಅಂದರೆ, ಅಟ್ಲೀಸ್ಟ್ ನಾಳೆ ಹೋರಾಟ ಮಾಡಿ ಅವ್ರಿಗೆ ಒಂದು ಮನೆಯದು ಕಟ್ಟಿಸ್ಕೊಟ್ರೆ ಆ ನೆಮ್ಮದಿ ನಮಗಿರ್ತದೆ. ಸರ್, ಅದು ಅಂದರೆ ಕರೆಕ್ಟ್. ನಿಮ್ಮ ಹೋರಾಟಕ್ಕೆ ನಿಜವಾದ ಫಲ ಸಿಗಬೇಕು ಅಂತ ಹೇಳಿದರೆ ಅವರೆಲ್ಲ ನೆಮ್ಮದಿಯಾಗಿರಬೇಕು ಅಷ್ಟೇ ಅಲ್ವಾ? ಆದರೆ ಈ ಹೋರಾಟ ಮಾಡೋಕ್ಕೆ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಆರ್ಥಿಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಜನ ಲಿಟಿಗೇಷನ್ಲಿ ಬರೋರು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೆ ಬರೋರು, ದೇ ಆರ್ ಗುಡ್ ಪೇ ಮಾಸ್ಟರ್ಸ್.
ದೇ ಆರ್ ಗುಡ್, ವೆರಿ ಗುಡ್ ಪೋಯಮ್ ಮಾಸ್ಟ್ರು. ಒಂದಷ್ಟು ಸರ್ ತಗೊಳ್ಳಿ ಸರ್ ಅಂತ ಕೊಡ್ತಾರೆ. ಅದರಲ್ಲಿ ನಾವು ಉಳಿಸಿ ಇಂಥ ಕೆಲಸ ಕಾರ್ಯಗಳಿಗೆ ಅದನ್ನ ಹಾಕ್ಕೊಳ್ಳಿ, ವಿನಿಯೋಗಿಸ್ತೀವಿ. ಇನ್ನೊಂದು ಕೆಲವೊಂದು ಇದರಲ್ಲಿ ನಾನೇ ಯಾಕೆಂದರೆ ನಾನು ಸುಮಾರು ಕಡೆ ನಾನು ನೋಡಿದ್ದೀನಿ. ನಾನು ಯಾಕೆ 200-250 PLಗಳು ಹಾಕಿದ್ದೀನಿ ಅಂದರೆ ನನ್ನ ಹೆಸರಲ್ಲೇ ಹಾಕ್ಕೊಂಡಿದ್ದೀನಿ. ನನ್ನ ಹೆಸರುಗಳಲ್ಲೇ ಹಲವಾರು ರಿಪೋರ್ಟ್ ಆಗಿದೆ, ಹಲವಾರು ಇದಾಗಿದೆ, ಎಲ್ಲ ಭಾಳ ದೊಡ್ಡ ದೊಡ್ಡ ಇದರಲ್ಲಿ ನಡೆದಿದೆ. ಇವತ್ತು ಭಾಳ ನೋಡೋ ಅಲ್ಲಿ ಹಂಗೆ ಅನ್ಯಾಯ ಆಗಿದೆ, ಈ ಫಿಲಮ್ ಪೇಪರ್ಲಿ ಹಿಂಗೆ ಬಂದಿದೆ, ನೀನೊಂದು ವಕಾಲತ್ತಿಗೆ ಸೈನ್ ಹಾಕ್ಕೊಡು, ನಿನ್ನ ಹೆಸರಲ್ಲಿ ಹಾಕ್ತೀನಿ ಅಂದರೆ ನಮ್ಮವರು ಹಣ 1 ನಿಮಿಷ ಫೋನ್ ಬಂತು ಇಲ್ಲಿ ಹೋಗ್ತೀನಿ ಅಂತ ಹೋಗ್ತಾರೆ, ತಪ್ಪಿಸ್ಕೊಳ್ತಾರೆ. ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂದಾಗ ನನ್ನನ್ನು ನಾನೇ ಗಿನ್ನಿಪಿಗ್ ಮಾಡಿಕೊಂಡು ನಾನೇ ಇದನ್ನು ಆಗಿದ್ದನ್ನು ಎದುರಿಸೋಣ ಅಂತ ಹೇಳ್ಕೊಂಡು ರಿಸ್ಕ್ ತೊಗೊಂಡು ನಾವೇ ಹಾಕ್ಕೊಂಡಿದ್ದೀವಿ. ನಿಮಗೊಂದು ಆಂತರಿಕ ಒಂದು ಸಂತೋಷ ಹಾಕೊಂಡಿದ್ದೀರಿ ಮತ್ತು ಅದಕ್ಕೆ ಏನೋ ಸಂಸ್ಕಾರ ಅನ್ನೋ ಬೇರಿದ್ರೆ ಇಷ್ಟೆಲ್ಲ. ಹೌದು 100%. ಇಲ್ಲ ಅಂದರೆ ಅದು ಬರೋದೇ ಇಲ್ಲ. ಆ ವಿಚಾರದಲ್ಲಂತೂ ನಾನು ಹೇಳಬಲ್ಲೆ. ಆಮೇಲೆ ನಿಮ್ಮನ್ನು ನೀವೇ ತೊಡಗಿಸ್ಕೊಳ್ಳೋದಿಲ್ಲ. ಅಗ್ನಿ ಪರೀಕ್ಷೆಗೆ ಒಡ್ಕೊಂಡಂಗೆ, ಇವೆಲ್ಲ ಅಗ್ನಿ ಪರೀಕ್ಷೆಗೆ ಒಡ್ಕೊಂಡಂಗೆ. ಸುಮಾರು ಜನರ ವಿರುದ್ಧ ಹಾಕಿದಾಗ ಹಾದಿ ಬೀದಿ ಹೆಣ ಆಗೋಗ್ಬಿಡ್ತೀಯೋ ಅಂತ ಬೈದಂಥ ವಕೀಲರು ನನ್ನ ಜೊತೆಲಿ ಇವತ್ತೂ ಇದ್ದಾರೆ. ಹೊಡೆದಾಕ್ಬಿಡ್ತಾರೋ ನಿನ್ನ ಅಂದರು. ಆದರೆ ಈಗಲೂ ಭಯ ಇದೆಯಾ ಯಾವುದೇ ವಿಚಾರದಲ್ಲಿ? ಇಲ್ಲ. ನಾನು ಅದಕ್ಕೆ ಭಯದ ಬಗ್ಗೆ ನಿಮ್ಗೆ ಒಂದೇ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಹೇಳ್ಬಿಡ್ತೀನಿ. ಸರ್, ನೀವೊಂದು ಟ್ಯಾಬ್ಲೆಟ್ಸ್ ತೊಗೋತೀರಿ, ಯಾವುದಾದ್ರು ಒಂದು ಟ್ಯಾಬ್ಲೆಟ್ ಸ್ಕ್ರಿಪ್ಟ್ ತೊಗೋತೀರಿ, ಅದು ಯಾವುದೋ ಡಯಾಬಿಟಿಸ್ದೋ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ, ಹೌದಲ್ವಾ? ಎಕ್ಸ್ಪೈರಿ ಡೇಟು ಇದೆ. ಈ ಬಾಡಿಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ, ಎಕ್ಸ್ಪೈರಿ ಡೇಟ್ ಏನಾದ್ರು ನಿಮ್ಗೆ ಗೊತ್ತಾ? ಆಮೇಲೆ ಅವನು ರೆಡಿ ಮಾಡ್ಕೊಂಡಿರ್ತಾನೆ. ನಾನು ಯಾಕೆ ಅದನ್ನು ಮಾಡಬೇಕು? ಅವನು ಬಾ ಅಂತ ಹೇಳೋವರೆಗೂ ಸಹ ಹೋರಾಟ ಮಾಡ್ಬೋದು. ಅಂದರೆ ಅದಕ್ಕೆ ಬಲವಾದ ನಂಬಿಕೆ ಬೇಕಾಗುತ್ತೆ, ಶ್ರದ್ಧೆ ಬೇಕಾಗುತ್ತೆ, ಒಂದಷ್ಟು ಸಾಧನೆನೂ ಬೇಕು. ಪ್ಲಸ್ ನಾನು ಹೇಳ್ತಿರೋದು, ಈಗ ನನಗೆ ನೋಡ್ರಿ, ನಾಗರಹಾವಿಗೂ ಸಹ ಹೆದರಿಕೆ ಇದೆ. ಈ ಮನುಷ್ಯ ಹೊಡೆದಾಕ್ಬಿಡ್ತಾನೆ ಅಂತ ಅದು ಹೆದರ್ಕೊಂಡು ಆ ಕಡೆ ಹೋಗ್ತಾ ಇರ್ತದೆ. ಈಗ ನನ್ನನ್ನು ಬಗ್ಗೆ ಮಾತಾಡೋನು ಇವ್ರ ಬ್ಯಾಕಲ್ಲಿ ಯಾರ್ಯಾರು ಇದ್ದಾರೆ ಅಂತಲೂ ನೋಡ್ತಾರೆ, ಇವನು ಯಾವ ಇದರಿಂದ ಬಂದಿದ್ದಾನೆ ಅಂತಲೂ ನೋಡ್ತಾರೆ. ಮುಟ್ಟೋದ್ರ ಬಗ್ಗೆ ಯೋಚನೆ ಮಾಡಿ. ಅಂದರೆ ನಮ್ಮ ಜೀವನದ ದೃಷ್ಟಿಕೋನವನ್ನು ನಾವು ಹೇಗೆ ನೋಡ್ತೀವಿ, ಅದು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಆ ರೀತಿ ಆಗುತ್ತೆ ಅಂತ ನೀವು. ನಾನು ಯಾವುದೋ ಒಂದು ಪತ್ರಿಕೆಯ ಬಿಡುಗಡೆಗೆ ನಾವು ಇದಕ್ಕೆ ದಾವಣಗೆರೆಗೆ ಹೋಗ್ತಿದ್ದೋ. ಯಾರು ನಿಮ್ಮ ಅದು ಹೈ ಬೆಂಗಳೂರು ಯಾರು ಹೆಸರೇನು, ರವಿ ಬೆಳಗೆರೆ ಅಲ್ಲ. ಅಲ್ಲಿ ಹೋಗಿ ಅವನು ಪತ್ರಿಕೆ ಎಲ್ಲ ಆಯಿತು, ಬಿಡುಗಡೆ ಮಾಡಿಬಿಟ್ಟು ಭಾಳ ಜೋರಾಗಿ ಅವನು ಕೂರಿಸ್ಕೊಂಡು ಹೇಳ್ತಾಯಿದ್ರು. ನಾನು ಸುಮ್ಮನೆ ಹೋಗಿ ಕೂತಿದ್ದೆ. ನೋಡಪ್ಪ, ನೀನು ಸಂಪಾದಕ ಇದೆಯಾ, ಇಲ್ಲೆಲ್ಲ ದೊಡ್ಡ ದೊಡ್ಡ ಸೌಕರ್ಯಗಳಿದೆ, ಅವ್ರ ವಿರುದ್ಧ ಎಲ್ಲ ಬರೆದ್ರೆ ನಾಳೆ ಬೆಳಿಗ್ಗೆನೇ ನಿನ್ನ ಪ್ರೆಸ್ಸಿಗೆ ಬೆಂಕಿ ಹಾಕ್ಬಿಡ್ತಾರೆ ಕಣೋ. ಇಲ್ಲಣ್ಣ ಹಾಗೆ ಏನೋ ಹೇಳಿದರು. ಅವನು ಬರ್ತಾ ಹೇಳಿದೆ, ಸರ್ ಅದು ಹಂಗೆಲ್ಲ ಹೇಳಿದ್ರಲ್ಲ, ಏನು ಅವ್ನಿಗೆ ಅಷ್ಟು ಹೆದರ್ಸ್ಬಿಟ್ರಲ್ಲ ಸರ್. ಬೆಂಗಳೂರಿನಲ್ಲಿ ನಾವು ಕೂತ್ಕೊಂಡು ಬರೀತಿದ್ದೀವಿ, ನಾನು ಒಬ್ಬ ಸಂಪಾದಕ, ಬೆಂಗಳೂರಲ್ಲಿ ಕೂತ್ಕೊಂಡು ಬರ್ತೀನಿ, ನನ್ನ ಪತ್ರಿಕೆ ಎಲ್ಲ ಕಡೆ ಹೋಗುತ್ತೆ. ಅಲ್ಲಿ ಅವನು ನೋಡ್ತಾನೆ, ನನ್ನ ವಿರುದ್ಧ ಮಾಡೋಂತ, ಅಲ್ಲಿಂದ ಹೊರಟು ಬರ್ತಾನೆ, ಹೊಡಿಬೇಕು ಅಂತ ಇಲ್ಲಿಗೆ ಬರ್ತಾನೆ. ಅವ್ನಿಗೆ ಅಲ್ಲಿದ್ದ ಟೆಂಪ್ರೇಚರು 100 ಇದ್ದರೆ ಬೆಂಗಳೂರು ತಲುಪೋದ್ರಲ್ಲಿ 20ಕ್ಕೆ ಬಂದಿರ್ತದೆ. ಆಮೇಲೆ 20ಕ್ಕೆ ಬಂದಮೇಲೆ ಬೆಂಗಳೂರು ಒಂದು ಕೇಂದ್ರ ಸ್ಥಾನ, ಇಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡಿದ್ರೆ ಎಲ್ಲ ಕಡೆನೂ ಎಲ್ಲವೂ ಇದೆ, ಕಣ್ಗಾವಲಲ್ಲಿ ಇದೆ, ಇದು ಬೇಡಪ್ಪ ಸವಾಸ ಅಂತ ಪುನಃ ಹಿಂದ್ಗಡೆ ಹೊರಡ್ತಾನೆ. ಪತ್ರಕರ್ತರುಗಳ ಬಗ್ಗೆನೂ ಸಹ ನಾನು, ಯಾಕೆಂದರೆ ನಮ್ಮ ಹೈಕೋರ್ಟ್ ರಿಪೋರ್ಟರ್ಗಳನ್ನ ನಾನು ಭಾಳ ಹತ್ತಿರದಲ್ಲಿ ನೋಡಿದ್ದೀನಿ. ಹಲವಾರು ಪತ್ರಕರ್ತರುಗಳನ್ನ ನೋಡಿ ಎಷ್ಟು ರಿಸ್ಕ್ ತಗೊಂಡು ಬರೀತಾರೆ. ಆ ರಿಸ್ಕನ್ನು ನಾವು ಯೋಚನೆ ಮಾಡಿದರೆ ನಮಗೆ ಒಂಥರ ಕರೆಕ್ಟ್. ಅಂದರೆ ಎಲ್ಲರ ಪಾತ್ರ ಇದೆ ಅಂತ. ಎಲ್ಲರ ಪಾತ್ರ ಇದೆ ಸರ್. ಇಲ್ಲಿ ಸಮಾಜದ ಬಗ್ಗೆ ಈಗ ಮಾಧ್ಯಮದವರಾಗಲಿ ನಾವಾಗಲಿ, ಆಮೇಲೆ ವಕೀಲರು ಅಂದ ತಕ್ಷಣ ಬರೀ ತನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅಷ್ಟೇ ಹೋಗೋದಲ್ಲ, ಸಮಾಜದ ಬಗ್ಗೆನೂ ಒಂದು ಚೂರಾದರೂ ಚಿಂತನೆ ಮಾಡಬೇಕು. ಸರ್, ನಿಮಗೆ ಆಗಿದ್ದುಂಟ ವಕೀಲರಿಗೆ ಸಾಲ ಕೊಡೋಕಿರ್ಬೋದು ಅಥವಾ ಮನೆ ಕೊಡಲಿಕ್ಕೆ ಎಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡೋದು ಇತ್ತು, ಈಗಲೂ ಹಾಗಿದೆಯಾ? ಈಗಲೂ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ಒಂದು ಅದೇನೋ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಲ್ಲ, ಪರಿವರ್ತನೆ. ಈಗ ಬರ್ತಿರೋ ಜನ್ರೇಷನ್ ಇದೆಯಲ್ಲ, ಏನು ಅಡ್ವೊಕೇಟ್ಸ್ಗಳು ಜನ್ರೇಷನ್, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ನಮಗೆ 3 ವರ್ಷ ಓದಿ ಲಾ ಮಾಡಿ ನಾವೆಲ್ಲ ಬಂದದ್ದು ಹೆಂಗೆ ಅಂದರೆ, ಆಯಾಯ ಒತ್ತಡದಿಂದ ಯಾವುದೋ ಒಂದು ನನಗೆ ಒಂದು ಸಿದ್ಧಾಂತ ಮತ್ತು ಯಾವುದೋ ಒಂದು ಘಟನೆ ನನ್ನನ್ನು ಇಲ್ಲಿಗೆ ಹೋಗಲೇಬೇಕು ಪ್ರೇರೇಪಿಸಿದ್ದು. ಹೆಂಗೆ ಅಂತ ಹೇಳಿದ್ರೆ, ಒಂದಷ್ಟು ಜನ ಬಂದಿದ್ದು ಹೇಳಿಬಿಡ್ತೀನಿ.
ನೀವು ಲಯನ್ಸ್ ಕ್ಲಬ್ಬಲ್ಲಿ ಮೆಂಬರ್ ಆದರೆ ತುಂಬ ಫೀಸ್ ಕೊಡಬೇಕು. ಅದೇ ನೀವು ರೋಟ್ರಿಲ್ಲಾದರೂ ಸಹ ಹಂಗೇನೆ, JC ಇಲ್ಲಾದರೂ ಹಂಗೆ. ಕನ್ನಡ ಸಂಘದಲ್ಲಿ ಏನಿಲ್ವಲ್ರಿ. ಹಾಗೆ ನೀವು BE ಮಾಡೋಕ್ಕೆ ತುಂಬ ದುಡ್ಡು ಕೊಡಬೇಕು, MBBS ಮಾಡೋಕ್ಕೆ ತುಂಬ ದುಡ್ಡು ಕೊಡಬೇಕು, ಇನ್ನು ಮಾಡೋಕ್ಬೇಕು. ಈ LLB ಬಿಡು, LLBನಾದ್ರು ಮಾಡೋ ಹೋಗಿ ಅಂತ ಹಂಗೆ ಬಂದವರು ಭಾಳ ಜನ ಇದ್ದಾರೆ. ಆದರೆ ಅವ್ರ ಮನೆಯಲ್ಲಿ ಯಾವುದೋ ಒಂದು ಲಿಟಿಗೇಷನಲ್ಲಿ ಹೊಡೆತ ತಿಂದು ಬಂದವರು ಇದ್ದಾರೆ. ಒಬ್ಬೊಬ್ಬ ವಕೀಲನ ಹಿಂದೆನೂ ಒಂದು ದೊಡ್ಡ ಕಥೆಗಳಿರ್ತದೆ. ಆದರೆ ಈಗ ಬರೋ ಜನ್ರೇಷನ್ ಇದೆಯಲ್ಲ, ಈ ಜನ್ರೇಷನ್ ಹಾಗಿಲ್ಲ, ಎಂಟೈರ್ಲಿ ಡಿಫ್ರೆಂಟ್. ಅವರೊಂಥರ ಹೈಬ್ರಿಡ್ ಪ್ರಾಡಕ್ಟ್ ಬಂದ. ಅವ್ರ ಮೋಟಿವ್ ಏನಂತ ಅವ್ರಿಗೇನು ಆಗಬೇಕು, ಲಾ ಮುಗಿಸ್ಬೇಕು. ಇವತ್ತು ನ್ಯಾಷನಲ್ ಲಾ ಕಾಲೇಜು ನೀವು ಬೇಕಾದ್ರೆ ರೇಷಿಯೋ ತೆಗೆದು ನೋಡಿ, ನ್ಯಾಷನಲ್ ಲಾ ಕಾಲೇಜು ಹೈ ರೇಟೆಡ್. ಹೌದು, ಎಲ್ಲ ಇದ್ರವರು ಸ್ಟೇಟಲ್ಲೂ ಮಾಡ್ಕೊಂಡಿದ್ದಾರೆ. ಅಲ್ಲಿ ಲಾ ಮುಗಿಸಿ ಬಂದವರು 10% ಪ್ರಾಕ್ಟೀಸಿಗೆ ಬಂದುಬಿಟ್ರೆ ಗ್ರೇಟ್. ಯಾಕೆ ಆ ವಾತಾವರಣ ಇಲ್ಲ ಅಂತ? ವಾತಾವರಣ ಇಲ್ಲ ಅಂದರೆ ಅವ್ರಿಗೆ ಅಂಥ ತಲೆ ಇಲ್ಲ ಅಂತಲ್ಲ ನಾನು ಹೇಳಿದ್ದು. ಆ ಅರ್ಥದಲ್ಲಿ ಏನಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್, ಪ್ರಾಕ್ಟಿಕಲ್ ಅಲ್ಲ. ಅವ್ರು ಅಲ್ಲಿಂದ ಬಂದ ತಕ್ಷಣ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪ್ಯಾನಲ್ ಅಡ್ವೊಕೇಟಾಗಿ ಕರೀತಾನೆ, ಹೋಗಿ ಸೇರ್ಕೊತಾನೆ. 1.5 ಲಕ್ಷ ಕೊಡ್ತೀನಿ, ಲಿಟಿಗೇಷನ್ ಬಗ್ಗೆ ಕೂತ್ಕೊಂಡು ಡ್ರಾಫ್ಟಿಂಗ್ ಮಾಡು, ಅದು ಮಾಡು, ಇದು ಮಾಡು, ಒಪಿನಿಯನ್ ಕೊಡು ಅಂತಾನೆ. ಆರಾಮಲ್ರಿ ನೀವು. ನಿಮಗೂ IT ಬಿಟಿಗೂ ಏನು ಡಿಫ್ರೆನ್ಸ್ಗಳಿತ್ತು? ಈ ವೃತ್ತಿಯಲ್ಲಿ ನೋಬೆಲ್ ಪ್ರೊಫೆಷನ್ ಅಂತ ಯಾಕೆ ಕರೀತಾರೆ? ಇದನ್ನು ಬಿಟ್ಟು ಬೇರೆ ಯಾವ್ದಾರು ಕರೆದಿದ್ರೆ ಹೇಳಿಬಿಡಿ ನೋಡೋಣ. ಈ ವೃತ್ತಿಯಲ್ಲಿ ನಿನ್ನ ನಿಜವಾಗಲೂ ಓಪನ್ ಕೋರ್ಟ್ ಪ್ರಾಕ್ಟೀಸ್ ಮಾಡಿದಾಗಲೇ ನಿನ್ನ ವ್ಯಕ್ತಿತ್ವ, ನಿನ್ನ ಅದು ಏನೋ ಚಿನ್ನನ ಹೊರಗೆ ಹಚ್ತಾರಂತಾರಲ್ಲ, ಅಲ್ಲಿ ಗೊತ್ತಾಗೋದು. ಖಾಲಿ ಪೊಕ್ಕಟೆ ಯಾವುದೋ ಕ್ಯಾಬಿನ್ ಒಳಗಡೆ ಕೂತ್ಕೊಂಡು ನಾನು LLM ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು 1.5 ಲಕ್ಷ 2 ಲಕ್ಷ ತಗೊಳ್ಳೋದು ಅಲ್ಲ. ನಾನು ಅದಕ್ಕೆ ಹೋದಲ್ಲೆಲ್ಲ ಹೇಳ್ತೀನಿ, ಬನ್ನಿ ಪ್ರಾಕ್ಟೀಸಿಗೆ ಅಂತ. ಈಗ LLB ಅಂದ ತಕ್ಷಣ ಬಹುತೇಕರಿಗೆ ಲೀಗಮ್ ಬೆಕ್ಯಾಲಿಯಸ್ ಅನ್ನೋದು ನಾನು ಕೇಳಲೇ ಇಲ್ಲ ಅಲ್ವಾ? ಅಂದರೆ ತಡಬಡಾಯಿಸೋದನ್ನ ನಾವು ನೋಡ್ತೀವಿ. ಯಾಕದು? ಅದು ಅಲ್ಲಿ ಬಂದ ವಾತಾವರಣಗಳು. ನಮಗೆ LLB ಅಂದರೆ ನಾವೆಲ್ಲ ಹೇಳ್ತಿದ್ದೋ ಲಾಸ್ಟ್ ಬೆಂಚ್ ಲಾರ್ಡ್ಸ್ ಅಂತ. ಅಲ್ಲ, ಇದು ನೀವು ಅಲ್ವಾ? ಅಲ್ಲ, ಅದು ಹೇಗೆ ಬರ್ತಾರೆ ಅಂತ ಹೇಳಿದ್ರು ಮುಖ್ಯ. ಈಗ ನಾನು ಹೇಳಿದಿಲ್ಲ, ಹೊಸ ಹೈಬ್ರಿಡ್ಗಳು ಇಂಟರ್ನು ಅವರು ಹುಡುಗರು ಬರ್ತಾರೆ. ಅವ್ರಿಗೆ ನಿಜವಾಗ್ಲೂ ನಮ್ಮ ಈ ಪ್ರೊಫೆಷನಲ್ಲಿ ನಿಮ್ಮ ಎಲ್ಲ ಪ್ರೊಫೆಷನ್ಗಿಂತ ನಾವು ಒಂದು ವಿಶೇಷವಾಗಿ ಹೊರಗಡೆ ನಿಲ್ತೀವಿ ಅನ್ನೋದು ಗುರು ಶಿಷ್ಯರ ಸಂಬಂಧನ ತೋರಿಸ್ತೇವೆ. ನಾಳೆ ಗುರುವಂದನದ್ದು ಇದು ಬಂದ ಹಾಗೇನೆ. ಹಾಂ, ಗುರುವಿನ ಮಿಂಚಿದ ಶಿಷ್ಯ ಅಂತ ಹೇಳ್ತಾರೆ. ಅವಾಗ ಆ ಗುರು ಭಾಳ ಸಂತೋಷ ಪಡ್ತಾನೆ. ಹೌದಾ? ನನ್ನ ಶಿಷ್ಯ ಈ ಮಟ್ಟಕ್ಕೆ. ಇನ್ನೂ ನಿಮಗೆ ಮಜಾ ಹೇಳ್ತೀನಿ. ಏನು ಸೀನಿಯರ್ಸ್ಗಳು ಇರ್ತಾರೆ, ಅವರು ಜೂನಿಯರ್ಗಳು ಇವತ್ತು ಹೈಕೋರ್ಟ್ ಜಡ್ಜಾಗಿ ಕೂತಿರ್ತಾರೆ. ಅವ್ರ ಮುಂದೆ ಇವರು ಹೋಗಿ ಮೈಲಾಡ್ ಅಂತಾರೆ. ಆ ಪೊಸಿಷನ್ ಆಗಿರುತ್ತೆ. ಪೊಸಿಷನ್ ಹಂಗಿದೆ. ಅವ್ರನ್ನ ನಾವು ಮೈಲಾಡ್ ಅಂತೀವಿ. ಯಾಕೆಂದರೆ ಗುರು ಶಿಷ್ಯರ ಸಂಬಂಧ ಅಷ್ಟು ಚೆನ್ನಾಗಿದೆ ಇಲ್ಲಿ. ಒಂದು ಆಫೀಸಲ್ಲಿ ನಾನು ಸೇರಿಕೊಂಡು 3 ವರ್ಷ 4 ವರ್ಷ ನಾನು ದುಡಿದ ಮೇಲೆ ಅವರೇ ಕರೆದು ಒಂದು ದಿನ ಅಪ್ಪ ನೀನು ಇಂಡಿಪೆಂಡೆಂಟ್ ಮಾಡೋ ಅಂತಾರೆ. ಒಬ್ರು 10 ವರ್ಷನೇ ಇರ್ಬೋದು. ನಿಮ್ಗೆ ಯಾವಾಗಲಾದರೂ ಜಡ್ಜ್ ಆಗಬೇಕು ಅನ್ನೋ ಆಸೆ ಬಂದಿದ್ದಿದೆಯಾ? ಇಲ್ಲ, ಎಲ್ಲೂ ಬರಲಿಲ್ಲ. ಯಾಕೆಂದರೆ ನನಗೆ ಗೊತ್ತಾಗಿತ್ತು. ಅಂದರೆ ನೀವು ಮೇಲೆ ಹೋಗಿ ಕೂತ್ರೆ ಒಂದು ಜೈಲೊಳಗಡೆ ಹಾಕಿದಾಗೆ. ಅಂದರೆ ಈ ಹೋರಾಟದ ಖುಷಿ ನಿಮಗೆ ಸಿಗಲ್ಲ ಅಂತನಾ? ಈ ಟೇಸ್ಟ್ನ ನಾನು ಅನುಭವಿಸ್ಬಿಟ್ಟಿದ್ದೆ. ಆಮೇಲೆ ನೀವು ಯಾವತ್ತು ಈಗ ನಾನು ಯಾವ ಪಕ್ಷಕ್ಕೂ ಮೆಂಬರ್ ಇಲ್ಲ, ನಾನು ಯಾರ ಬಗ್ಗೆ ಬೇಕಾದ್ರೂ ಇಂಡಿಪೆಂಡೆಂಟ್ ಆಗಿ ಮಾತಾಡ್ಬೋದು ಅಂತ ಹೇಳಿ ಏನು ಒಂದು ಸ್ವಾತಂತ್ರ್ಯ ಇದೆ, ಅದೇ ಸ್ವಾತಂತ್ರ್ಯನ ನಾನು ಅಲ್ಲಿ ಮೇಲೆ ಕಳ್ಕೊಳ್ತಿದ್ದೆ. ಭಾಳ ಅಂದರೆ ಒಂದು ಅಕಸ್ಮಾತ್ ಆಗಿದ್ರು ಸಹ ಒಂದು 6 ತಿಂಗಳಿದ್ದು ರಿಸೈನ್ ಮಾಡಿ ಬರ್ತಿದ್ದೆ ನಾನು. ಕೆಲವೊಂದು ಹಾಗೇನೆ ಕೆಲವೊಂದು ಸೆಲೆಬ್ರಿಟಿಗಳಾಗ್ಬಿಡ್ತಾರೆ. ಸರ್, ಈಗ ಕರೆಕ್ಟ್ ನೋಬೆಲ್ ಪ್ರೊಫೆಷನ್, ಐ ಡೂ ಅಗ್ರಿ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದಿ ಕೋರ್ಟ್, ನಾನು ಕೇಳ್ತಾ ಇದ್ದೀನಿ, ಈಗ ವಕೀಲರಿಗೆ ತಪ್ಪಿತಸ್ಥ ಯಾರು ಏನು ಎತ್ತ ಆತ ಏನು ಮಾಡೋದೆಲ್ಲ ಇಂಚಿಂಚಾಗಿ ಗೊತ್ತಿರುತ್ತೆ. ಹೌದು. ಆದರೂ ಅವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ತಗೊಳ್ತಾರಲ್ಲ, ಹೌದು, ಅದಕ್ಕೇನಂತೀರ? ವೃತ್ತಿ ಕೌಶಲ್ಯ ಅಲ್ಲ ಅಂದ್ರೆ ಅದಕ್ಕೆ ಹೇಳಿದ್ದು ವೃತ್ತಿ ಕೌಶಲ್ಯ ಅಂದ್ರೆ. ಅಲ್ಲ, ಈಗ ನೀವು ಟೆಕ್ನಿಕಲಿ ಮಾನವೀಯ ಮೌಲ್ಯಗಳನ್ನ ರೂಢಿಸ್ಕೊಂಡು ಬಂದಂಥ ವ್ಯಕ್ತಿ ಆಗಿರ್ತೀರಿ, ಓಕೆ, ಲಾಯರ್ ಆಗಿರ್ತೀರಿ, ಈಗ ಸತ್ಯವನ್ನೇ ರಕ್ಷಣೆ ಮಾಡಬೇಕು ಅಂತ ಪಣ ತೊಟ್ಟಿರ್ತೀರಿ, ಹೌದು ಅಲ್ವೇ? ಹಂಗಿದ್ದಾಗ ಒಬ್ಬ ಅಪರಾಧಿನ ರಕ್ಷಣೆ ಮಾಡೋ ಒಂದು ಸ್ಥಿತಿಗೆ ಬರ್ತಾರಲ್ಲ, ಆ ಸ್ಥಿತಿಗೆ ಏನಂತೀರಾ? ಕೆಲವೊಂದು ವಿಚಾರಗಳಲ್ಲಿ ನೀವು ಹೇಳ್ತಿರಲ್ಲ, ನಾನು ಇವಾಗಲೂ ಒಪ್ಕೋತೇನೆ. ಇವತ್ತು ಬೇಕಾದಷ್ಟು ಕಡೆ ಐ ಕ್ಯಾನ್ ಕೋಟ್ ದಟ್ ಒನ್. ಹುಬ್ಳಿಲಿ ಗ್ಯಾಂಗ್ ರೇಪ್ ಆದಾಗ
ಅಲ್ಲಿ ನೀವು ಅವರ ಪರವಾಗಿ ನೀವು ವಕಾಲತ್ತು ವಹಿಸುವಾಗ ಒಂದು ನಿಮಿಷ ಯೋಚನೆ ಮಾಡಬೇಕು ಆ್ಯಸ್ ಎ ವಕೀಲನಾಗಿ. ಹೈದರಾಬಾದಲ್ಲಿ ಸಹ ಇದಾಯ್ತಲ್ಲ, ಹೌದು, ಒಂದು ನಿಮಿಷ ಯೋಚನೆ ಮಾಡಬೇಕು. ಕರೆಕ್ಟ್. ಇದು ಅತ್ಯಂತ ಪೈಶಾಚಿಕವಾದಂಥ ಕೃತ್ಯಗಳು ನಡೆದಾಗ ಅವನ ಪರವಾಗಿ ನಾವು ಇದು ಮಾಡ್ತೀವಿ ಅಂತ ಹೇಳಾಗ ಸ್ವಲ್ಪ ನಾವು ಯೋಚನೆ ಮಾಡಿ. ಈ ಸಮಾಜದ ಕರೆಕ್ಟ್, ನೀವು ಅವನ್ನ ಹೊರಗಡೆಗೆ ತಂದು ಆರಾಮಾಗಿ ಅವನು ಅಡ್ಡಾಡಕ್ಕೆ ಶುರು ಮಾಡಿದ್ರೆ, ನಾನು ಇನ್ನೊಂದು ಹೇಳಬಲ್ಲೆ, ಭಾಳ ಚೆನ್ನಾಗಿದೆ, ಅದು ನಾನೇ ಮುನ್ನಡೆಸಿದ್ದು. ಇವತ್ತು ಅವರು ಒಳಗಿದ್ದು ಪುನಃ ಬಂದರು ಹೊರಗಡೆಗೆ, ಎಲ್ಲ ಮಾಧ್ಯಮಗಳಲ್ಲೂ ತೋರಿಸಿದ್ರು. ಹಾವೇರಿ ಹತ್ರ ಅಕ್ಕಿ ಆಲೂರಲ್ಲಿ ಒಂದು ಗ್ಯಾಂಗ್ ರೇಪ್ ಆಯಿತು. ನಾನೇ ಹಾವೇರಿಗೆ ಹೋಗಿ ಅಕ್ಯೂಸ್ಡ್ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದೆ. ಹಾನಗಲ್ ತಾಲೂಕು ಅಕ್ಕಿ ಆಲೂರ 4th ಕ್ರಾಸ್ ಅಂತ ಏನೋ ಅಲ್ಲಿ ಒಂದು ಲಾಡ್ಜ್ ಒಳಗಡೆ ಆಗಿದ್ದು. ತದನಂತರ ಧಾರವಾಡಕ್ಕೂ ಹೋಗಿ ಆರ್ಗ್ಯುಮೆಂಟ್ ಮಾಡಿದೆ. ಎರಡೂ ಕಡೆ ಬೇಲ್ ರಿಜೆಕ್ಟ್ ಆಯಿತು. ಆಮೇಲೆ ಸ್ವಲ್ಪ ದಿನ ನನ್ನ ಫೈಲ್ ತೊಗೊಂಡೋದ್ರು, ಎಲ್ಲ ಆಯಿತು. ನಾನು ಆ ಹುಡುಗರನ್ನ ಕರ್ಕೊಬಂದವ್ರಿಗೂ ನಾನು ಹೇಳಿದೆ, ಎಂತಾಗ ಹಲ್ಕಟ್ಟು ಕೆಲಸಗಳು ಮಾಡಿದಿರಿ ನೀವು, ಅಟ್ಲೀಸ್ಟ್ ಈಗಲಾದರೂ ಸುಧಾರಣೆ ಮಾಡ್ಕೊಳ್ಳಿ. ಹಾಗೆ ಒಳಗಡೆ ಇದ್ರಲ್ಲ ಅವರೆಲ್ಲ ಒಂದು ಜನಾಂಗದವರು. ತದನಂತರ ಈಗ ಒಂದು ಇತ್ತೀಚೆಗೆ ನಾನೊಂದು ಮರ್ತೇ ಬಿಟ್ಟಿದ್ದೆ. ಮೊನ್ನೆ ಮಾಧ್ಯಮದಲ್ಲಿ ಬರ್ತಿತ್ತು, ಏನು ಅವರು ದೊಡ್ಡ ದೊಡ್ಡ ಕೇಕೆ ಹೊಡ್ಕೊಂಡು ಅಲ್ಲಿ ಜೈಲಿಂದ ಓಪನ್ ಕಾರಲ್ಲಿ ಅವ್ರ ಊರಿಗೆ ಹೋಗೋದು ಬರೋದು ಎಲ್ಲ ತೋರಿಸಿದ್ರು. ಮೊದಲು ಬರೀ ಗ್ಯಾಂಗ್ ರೇಪ್ನವರು ಆಮೇಲೆ ಹಾವೇರಿದು ಅಂತ ಬಂತು. ಆಮೇಲೆ ಅದು ಅಯ್ಯೋ ನಾನು ನಡೆಸಿದ ಕೇಸು ಇವರೇನಾ ಇವರು ಅಂತ ಬಂತು. ಅಂದರೆ ನೆನಪುಗಳೆಲ್ಲ ನಿಮಗೆ ಬಂದ್ಬಿಡ್ತು. ನನಗೆ ಆಶ್ಚರ್ಯ ಆಗುತ್ತೆ. ನನ್ನ ಕೊಲೀಗ್ಗೆ ಫೋನ್ ಮಾಡಿ ಹೇಳಿದೆ, ಏನು ಇದು ಹಿಂಗೆ ಅಂತ. ಮಾರನೇ ದಿನಕ್ಕೆ ಅವ್ರನ್ನ ಪುನಃ ಒಳಗೆ ಹಾಕಿದ್ರು. ಅಂದರೆ ನೀವು ಬಿಡಿಸಿದ್ರೆ ಹೆಂಗೆ ಅಂತ ಅಲ್ಲ, ಬಿಡಿಸಿದ್ರೆ ಅಟ್ಲೀಸ್ಟ್ ನಿಮಗೆ ಪಶ್ಚಾತ್ತಾಪ ಪಡೋಂಥದ್ದು ಇಲ್ವಾ? ಅಲ್ಲ, ಈಗ ಅಂತವ್ರು ನಾವು ಹೆಲ್ಪ್ ಮಾಡ್ಬೇಕಂತ ನನ್ನ ಕ್ವಶನ್. ಬಂದವರಿಗೆ ಈಗ ಅತಿಯಾದ ಸನ್ಮಾನಗಳು ಅಂತ. ಎಸ್ ಸರ್, ಅದರ JCB ಒಳಗಡೆ ನೀವು ಆಪಲ್ ಹಾಕೊಂಡು ನೀವು ಇದು ಮಾಡ್ತೀರಿ. ಅಲ್ಲ ಅಲ್ಲ, ಅಂದ್ರೆ ನಮ್ದು ಯಾವುದು ತಪ್ಪಿಲ್ಲ ಅನ್ನೋ ಒಂದು ಮೆಸೇಜ್ ರವಾನೆ ಮಾಡ್ಲಿಕ್ಕೆ ಹೋಗ್ತಾರೆ ಅನ್ನೋ ಒಂದು ಪ್ರಯತ್ನ ಅಂತ ಅಂದ್ಕೊಳ್ತೀನಿ. ಅದು ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಅದು ಇರಬಹುದು. ಆಮೇಲೆ ಸರ್, ಈಗ ಸತ್ಯವನ್ನು ಕಾಪಾಡಬೇಕಾದಂಥ ಒಂದು ಗುರುತರ ಹೊಣೆಗಾರಿಕೆ ಜವಾಬ್ದಾರಿ ನಿಮ್ಮ ಮೇಲೆ ಇರುವಾಗ ಪ್ರತಿಯೊಬ್ಬರ ಮೇಲೂ ಇರುತ್ತೆ, ಆದರೆ ನೀವು ಅದನ್ನು ಪ್ರೊಫೆಷ್ನಲ್ ಆಗಿ ನಡೆಸ್ತೀರಿ. ಅಂಥದ್ರಲ್ಲಿ ಸುಳ್ಳುಗಳೇ ತಾಂಡವವಾಡಬೇಕಾದಂಥ ಟೆಕ್ನಿಕಾಲಿಟಿಗೋಸ್ಕರ ಅದು ಅವಾಗೇನು ಅನಿಸುತ್ತೆ ನಿಮಗೆ? ನನಗೇನು ಬೇಸರ ಏನೋ ಅನಿಸಲ್ಲ. ಹೋರಾಟ ಇದ್ದಿದ್ದೆ ನೋಡ್ರಿ. ನೀವು ಹೇಳಿಲ್ಲ ಅಂದರೆ ಈಗ ನೀವು ಸಾಮಾನ್ಯವಾಗಿ ಕೋಟ್ ಮಾಡ್ತಿರ್ತೀರಿ ಬಸವಣ್ಣನವರ ತತ್ವಗಳನ್ನಿರ್ಬೋದು, ಅಥವಾ ಅದು ಮಹಾನ್ ವ್ಯಕ್ತಿಗಳ ತತ್ವಗಳನ್ನು, ಸುಳ್ಳನ್ನು ಹೇಳಬಾರ್ದು ಅದೆಲ್ಲ ಅಂಥೇಳಿ. ಅಂದರೆ ಸುಳ್ಳೇ ಪ್ರಮುಖವಾದಂಥ ಒಂದು ಪ್ರಧಾನ ಸರ್ಕ ಆಗಿರುತ್ತಲ್ಲ, ಇಲ್ಲ ಪ್ರೊಫೆಷನಲ್ಲಿ ಅಂತ ಒಂದು ಆರೋಪ ಇಲ್ವಾ? ಇಲ್ಲ ಸಾರಿ, ಆ ವಿಚಾರದಲ್ಲಿ ನಾನು ಒಂದು ಸ್ವಲ್ಪ ಡಿಫರ್ ಆಗ್ತೀನಿ. ಸುಳ್ಳೇ ದೊಡ್ಡ ಇದು ಅಂತ ಅಲ್ಲ. ಏನು ಅಂದರೆ ಇಲ್ಲಿ ಟೆಕ್ನಿಕಲ್ ಕ್ವಶನ್ಸ್ಗಳ ಮೇಲೆ ಹೋಗ್ತಾರೆ. ಅಲ್ಲಿ ಮರ್ಡರ್ ಆಗಿದ್ರ ಬಗ್ಗೆ ನಂದೇನು ಇದಿಲ್ಲ, ಡಿಸ್ಪ್ಯೂಟ್ ಇಲ್ಲ ಸ್ವಾಮಿ. ಆದರೆ ಈ ನನ್ನ ಕ್ಲೈಂಟ್ ಮಾಡಿದ್ದಾನೆ ಅನ್ನೋಕ್ಕೆ ಇವ್ರ ಹತ್ರ ಯಾವುದೇ ಪ್ರೂಫ್ ಇಲ್ಲ. ಇದು ಸುತ್ತಿ ಬಳಸಿ ಹೇಳಲಕ್ಕ. ಅಳಿಯ ಅಲ್ಲ, ನನ್ನ ಮಗಳ ಗಂಡ ಸ್ವಾಮಿ ಅನ್ನು. ಎಸ್ ಸರ್, ಇನ್ನು ವಿಲ್ ಬಗ್ಗೆ ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ. ವಿಲ್ ಸಿಗ್ನಿಫಿಕೆನ್ಸ್ ಬಗ್ಗೆ, ವಿಲ್ ಯಾವುದೆಲ್ಲ ವಿಲ್ ಅಂತ ಕನ್ಸಿಡರ್ ಆಗುತ್ತೆ, ಆಮೇಲೆ ವಿಲ್ನ ಯಾವಾಗೆಲ್ಲ ಯಾರೆಲ್ಲ ಬರೀಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ವಿಲ್ಲು ಈಗ ನೋಡಿ, ಯಾರು ಬೇಕಾದ್ರೂ ಬರಿಬೋದು ಇದು ಅಂತ ಅಲ್ಲ. ತಂದೆ ತಾಯಿಗಳು ಹೆಚ್ಚಿನ ಮಟ್ಟಿಗೆ ಅಲ್ಲಿಗೆ ಬರ್ತದೆ ಪಾಯಿಂಟ್. ತಂದೆ ತಾಯಿಗಳು ತಮ್ಮ ಆಸ್ತಿ ಯಾರ್ಯಾರಿಗೆ ಹೋಗಬೇಕು, ಆಮೇಲೆ ಯಾರು ಅನಕ್ಷರಸ್ಥರಿದ್ದಾಗ ಏನು ಮಾಡಬೇಕು. ಈಗ ವಿಲ್ ಬರೆಯೋದ್ರಲ್ಲಿ ಇವೆಲ್ಲ ಹಿಂದಿನ ಕಾಲದಲ್ಲೆಲ್ಲ ತಾಲೂಕು ಆಫೀಸ್ ಮುಂದೆ ಒಬ್ಬ ಬರಹಗಾರರು ಇರ್ತಿದ್ರು, ಬರವಣಿಗೆ ಮಾಡೋರು, ಡೀಡ್ ರೈಟರು ಅಂತ. ಅದೊಂದು ಲೈಸೆನ್ಸ್ ತಗೊಂಡು ಬರೆಯೋರು. ಯಾಕಂದರೆ ನಮ್ಮ ತಂದೆ ರೆವಿನ್ಯೂ ಇದ್ರ ಡಿಪಾರ್ಟ್ಮೆಂಟಿಂದ ಬಂದಿದ್ದರಿಂದ ನಮ್ಗೆ ಭಾಳ ಒಂದು ಚೆನ್ನಾಗಿ ಹೇಳ್ತಿದ್ರು. ಹಿಂದಿನ ಕಾಲದವ್ರು ಯಾರೇ ಆಗಲಿ ಡೀಡ್ ರೈಟರ್ಗಳು ಬರೆಯಾಗ ಒಂದು ಸಣ್ಣದಾಗಿ ಕೊಕ್ಕೆ ಹಾಕಿ ಬರೆದ್ಬಿಡೋದು. ಯಾಕೆಂದ್ರೆ ನಾಳೆ ಡಿಸ್ಪ್ಯೂಟ್ ಆದಾಗ ಇವನ್ನೇ ಕರಿಬೇಕಲ್ಲ, ಮುಂದಿನ ಜೀವನಕ್ಕೂ ಅವನೊಬ್ಬ ಸಾಕ್ಷಿ. ಹೌದು, ಇಂಥವು ಭಾಳಷ್ಟು ಆಗಿರ್ತವೆ. ಗೊತ್ತಿಲ್ಲದಲೇ ತಪ್ಪಾಗ್ಯೋ ಏನೋ ಸೊರೇನೋ ಬರೀತಾರೆ. ಇಲ್ಲ ಅದ್ರ ವಿಸ್ತೀರ್ಣದಲ್ಲಿ 5 ಎಕರೆ ಬರೆಯೋದ್ರಲ್ಲಿ 4 ಎಕರೆ ಬರ್ಬೇಕು. ಏನು ಮಾಡಬೇಕು? ಅದಕ್ಕೆ ಸರಿಪಡಿಸೋಕೆ ಇನ್ನೊಂದು ಇದು, ಹಿಂಗೂ ಒಂದು ಈ ಥರದಿರುತ್ತೆ. ಆದರೆ ವಿಲ್ ಬರಿಬೇಕಾದ್ರೆ ಸಾಮಾನ್ಯವಾಗಿ ಅವರ ಏಜು ಇನ್ನೇನು ಹತ್ತಿರದಲ್ಲಿ, ಅವರ ಮುಪ್ಪಿನ ಕಾಲದಲ್ಲಿ ಬರೀತಾರೆ. ಕಾಮನ್ ಆಗಿ ತಂದೆ ತಾಯಿಗಳು ಬರೀತಾರೆ ಅವರ ಆಸ್ತಿ ಯಾರ್ಯಾರಿಗೆ ಹೋಗಬೇಕು ಅಂತ. ಆ ವಿಲ್ ಬರೆಯೋ ಹಿಂದೆ ಯಾವುದೇ ಖಾಲಿ ಪೇಪರಲ್ಲಿ ಬರೆದ್ರು ಕೂಡ ಅದು ವಿಲ್ಲೇ.
ಅದರಲ್ಲಿ ರಿಜಿಸ್ಟ್ರ್ ಮಾಡಿರೋದು ಇರುತ್ತೆ, ಅನ್ರಿಜಿಸ್ಟರ್ಡ್ ವಿಲ್ಲು ಇರುತ್ತೆ. ರಿಜಿಸ್ಟ್ರ್ ಮಾಡಿದರೆ ಅದಕ್ಕೊಂದಷ್ಟು ಕಾನೂನಾತ್ಮಕವಾದಂಥ ಬೆಲೆ ಇರುತ್ತೆ. ಅನ್ರಿಜಿಸ್ಟರ್ಡ್ ಆದರೆ ನೀವು ಅಲ್ಲಿ ವಿಟ್ನೆಸ್ ಹಾಕಿದವರೆಲ್ಲ ಇದ್ದರೆ ಎಸ್ ಇಟ್ ಹ್ಯಾಸ್ ಗಾಟ್ ಹಾಕದೇ ಇದ್ರೆ ಹಾಕದೇ ಇದ್ರೆ ಏನು ಕನ್ಸಿಡರ್ ಆಗುತ್ತಾ? ಕನ್ಸಿಡರ್ ಮಾಡೇ ಮಾಡ್ತಾರೆ. ಬಟ್ ನಿಮ್ಮ ಸಮಯ ಸಂದರ್ಭ ಅವ್ರು ಹೇಗಿದ್ರು ಮುಪ್ಪಿನ ಕಾಲದಲ್ಲಿ ಅಂದ ತಕ್ಷಣ ಅವ್ರಿಗೆ ನೋಡ್ರಿ ಮನಸ್ಥಿತಿ ಹೇಗಿತ್ತು, ಸ್ಥಿತಪ್ರಜ್ಞನಾಗಿದ್ನೋ, ಆಮೇಲೆ ಆಕ್ಟಿವ್ ಆಗಿದ್ರು, ಎಷ್ಟು ಸ್ಥಿಮಿತದಲ್ಲಿದ್ರು, ಅವೆಲ್ಲ ಬರ್ತವೆ. ಅಂದ್ರೆ ವೈದ್ಯಕೀಯವಾಗಿ ಅವನು ಫಿಟ್ ಇದ್ದ ಇಲ್ವೋ ಇವೆಲ್ಲ ರಿಜಿಸ್ಟರ್ಡ್ ಆದ್ರೆ ಆ ಪ್ರಶ್ನೆ, ರಿಜಿಸ್ಟರ್ಡ್ ಆದ್ರೆ ಏನು ಇದಾಗಲ್ಲ. ಒಂದು ಎರಡನೇ ಪಾಯಿಂಟ್ ಇವೆಲ್ಲದು ಅವನು ಮಾಮೂಲಾಗಿ ಕಮ್ ಟು ದಿ ಪಾಯಿಂಟ್ ಡೈರೆಕ್ಟ್ಲಿ ವಿಲ್ ಬರದ ಅಂದ್ರೆ ಪ್ರಾಪರ್ಟಿ ಬಗ್ಗೆನೇ ಬರೀತಾರೆ. ಇನ್ನೇನ್ ಬರೆಯಕ್ ಸಾಧ್ಯ ಅಲ್ವೇ? ಈ ಪ್ರಾಪರ್ಟಿ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಬರೆಯೋರು ಕೆಲವೊಬ್ರು ಬರೀತಾರೆ, ವಿಚಿತ್ರ ವಿಲ್ಗಳು ಬರ್ತವೆ. ಅಂತ ವಿಲ್ಗಳನ್ನು ನಾವು ನೋಡಿದ್ವಿ. ಈಗ ನಂದು 50 ಎಕರೆ ಜಾಗದಲ್ಲಿ 5 ಎಕರೆಯಲ್ಲಿ ಮಾರಾಟ ಮಾಡಿ ನನ್ನನ್ನು ಹಸುನೋ ನಾಯಿನೋ ಇವರೆಲ್ಲ ಫುಲ್ ಅದು ಇರೋವರೆಗೂ ನೋಡ್ಕೋಬೇಕು ಅಂತ ಬರೆದ್ರೆ ಅವನು ಭಾಳ ಪೆಟ್ ಅನಿಮಲ್ ಇದಾಗಿರ್ಬೋದು. ಅಂದ್ರೆ ಅವ್ರಿಗೆ ಇಷ್ಟದ ಹಾಗೆ ಬರೀಬಹುದಾ? ಬರೆಯೋರು ಅವ್ರಿಗೆ ಇಷ್ಟದಾಗಿ ಇಲ್ಲಿ ಸಮಾನವಾಗಿ ಬರೀಬೇಕು ಅಂತ ಅದು ಅಲ್ಲೇ ಬರೋದು. ಡಿಸ್ಪ್ಯೂಟ್ ಆಲ್ ವಿಲ್ಗಳು ಇತ್ತೀಚಿನ ದಿನ ಮೊದಲಿದ್ದವನ್ನೆಲ್ಲ ಅಲ್ಲೇ ಸಮಾಜದವ್ರು ಸೇರ್ಕೊಳ್ಳೋರು, ನೋಡಪ್ಪ ನಿಮ್ಮ ತಂದೆ ವಿಲ್ ಬರ್ದವ್ರೆ ಪಿತ್ರಾರ ಜೊತೆ ಹಿಂಗೈತೆ, ನೀವು ಹಂಚ್ಕೊಂಡು ಹೋಗಿ ಗಲಾಟೆ ಮಾಡ್ಕೋಬೇಡಿ ಅಂತಿತ್ತು. ಇವತ್ತು ಹಾಗಾಗಲ್ಲ, ಅವೆಲ್ಲೇ ತಪ್ಪು ಅಂತೀವಿ ನಾವು. ಅಲ್ಲಿಂದ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಅದಕ್ಕೆ ಹೇಳಿದ್ದು ವಿಲ್ಗೆ ಬರೆಯೋ ಮೊದಲು ಅವ್ರು ಯಾರು ಬರೀತಾರೆ ಅವ್ರ ಮಕ್ಕಳನ್ನ ಕರೆಸಿ ಕೂತ್ಕೊಂಡು, ನೋಡಪ್ಪ ನಾನು ಹಿಂಗೆ ವಿಲ್ ಬರಿತಾ ಇದ್ದೀನಿ, ನಿಮ್ಗೇನಾದ್ರು ತೊಂದರೆ ಇದ್ದರೆ ಹೇಳ್ರೆ ಅಂತ ಹೇಳ್ಬೋದು. ಇಲ್ಲ ಸಮಾನವಾಗಿ ಪಾಲು ಪಾರಕತ್ತಂತ ಮಾಡ್ತಾರೆ, ಪಾರ್ಟಿಷನ್. ಈಗ ವಿಲ್ ಇಲ್ಲದೆ ಹೋದರೂ ಕೂಡ ಸಮಸ್ಯೆ ಇಲ್ಲ, ಸಮಸ್ಯೆ ಏನಿಲ್ಲ. ಓಕೆ, ಇಂಥ ವಿಷಯಗಳು ಬಹಳಷ್ಟು ಅವರಿಗೂ ಒಂದಿಷ್ಟು ಇಲ್ಲ ಆಗುತ್ತೆ. ನೀವು ವಿಲ್ ಬರೀಲೇಬೇಕು ಅಂತಿಲ್ಲ, ಕಾನೂನಾತ್ಮಕವಾಗಿ ನೀವು ತೀರೋದ ತಕ್ಷಣ ನಿಮ್ಮ ಆಸ್ತಿಯಲ್ಲಿ ಸಮಪಾಲಾಗುತ್ತೆ. ವಿಲ್ ಯಾವಾಗ ಬರೀತಾರೆ ಅಂತ ಹೇಳಿದ್ರೆ, ಕೆಲವೊಬ್ರು ಒಬ್ಬ ಕೊನೆಯ ಮಗ ನನಗೆ ಬಹಳ ಅಚ್ಚುಮೆಚ್ಚು, ಅಲ್ಲೇ ಇಡುವುದು. ಅವನಿಗೆ 5 ಎಕರೆ ಕೊಟ್ಟರು, ಅವನು ನನ್ನ ಕೊನೆಯ ದಿನಗಳನ್ನ ಭಾಳ ಚೆನ್ನಾಗಿ ನೋಡ್ಕೊಂಡ, ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ 5 ಎಕರೆ ಕೊಟ್ಟು ಉಳಿದವ್ರಿಗೆಲ್ಲ 2 ಎಕರೆ ಕೊಟ್ಕೊಂಡ್ಬಂದ್ರೆ ಮಾನಸಿಕವಾಗಿ ಅವರು ಇವನು ಅಪ್ಪ ಅವನ ಜೊತೆಲೇ ಇದ್ದ, ಇವನೇ ಎಲ್ಲ ಮಾಡಿಸಿ ಇವನೇ ಬರ್ಸ್ಬಿಟ್ಟವನೆ ಅಂತ ಅಲ್ಲಿಂದ ಡಿಸ್ಪ್ಯೂಟ್. ಅದು ರಿಜಿಸ್ಟರ್ಡ್ ಆಗಿದ್ರೆ ಹಾಗೆ ಅಲ್ಲ, ರಿಜಿಸ್ಟರ್ ಆದ್ರೂ ಅದನ್ನು ಡಿಸ್ಪ್ಯೂಟ್ ಮಾಡ್ತಾರೆ. ಕರ್ಕೊಂಡೋದ್ರು ಒತ್ತಾಯ ಮಾಡಿ ಬರ್ಸ್ಬಿಟ್ಟಿದ್ದಾರೆ ಬೈ ಫೋರ್ಸು. ಸರ್, ಇವತ್ತು ಡಿಸ್ಪ್ಯೂಟ್ ಮಾಡೋಕ್ಕೆ ಏನು ಬೇಕಾದ್ರೂ ಡಿಸ್ಪ್ಯೂಟ್ ಮಾಡ್ಬೋದು, ಆದರೆ ಇದು ಪ್ರೊಲಾಂಗ್ ಆಗುತ್ತಲ್ರಿ. ಪ್ರೊಲಾಂಗ್ ಆಗಾಗ ಅಂದ್ರೆ ಅವಾಗ ಆಸಕ್ತಿನೂ ಕೂಡ. ಆಮೇಲೆ ಪಾರ್ಟಿಷನ್ಗಳಾಗ್ಲಿ ಈ ವಿಲ್ ಕೇಸ್ಗಳಾಗ್ಲಿ ಹಾಕುವಾಗ ಬಹಳ ಶೂರ ಇರ್ತಾರೆ. ಆರಂಭ ಶೂರತ್ವ ಬಹಳ ಈ ಎಂತ ಬಟ್ಟೆ ಹೋಗದಂಗೆ, ಮತ್ತೆ ಅದೇನೋ ಗೋಲಿ ಸೋಡಾ ಇದ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಬಹಳ ಜೋರಾಗಿ ಸೌಂಡ್ ಮಾಡ್ತಾರೆ. ಆಮೇಲೆ 2-3 ವರ್ಷ ಅಲ್ದು ವಕೀಲರೇ ನೋಡ್ರಿ ಅದೇನೋ ಕೂತ್ಕೊಂಡು ಒಂಚೂರು ಸೆಟ್ಲ್ ಮಾಡ್ಕೊಳ್ರಿ ಫೈನ್ ಸರ್, ಆವಾಗ ಮೀಡಿಯೇಷನ್ ಬರ್ತದೆ. ಅವಾಗ ಬರೋದೇ ಇದು ಲೋಕ ಅದಾಲತ್ತು, ಈ ಅದಾಲತ್ಗಳು. ಫೈನ್ ಸರ್, ಬಹಳಷ್ಟು ಸುದೀರ್ಘವಾಗಿ ಮಾತನಾಡಿದ್ರಿ, ನಿಮ್ಮ ಅನುಭವ ಧಾರೆಯನ್ನು ಎರೆದಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಪೀಳಿಗೆಗೆ ಚುಟುಕಾಗಿ ಸಮರೈಸ್ ಮಾಡಿ ಹೇಳೋದಾದರೆ ಏನು ಹೇಳ್ತೀರಿ? ಯಂಗ್ ಜನ್ರೇಷನ್ಗೆ ನೋಡ್ರಿ, ಮುಂದೆ ನಾವೇನು ಇಷ್ಟು ದಿನ ನಾವು ಎಲ್ಲವನ್ನು ನಾನು ಹೇಳ್ಬೋದು, ಎನ್ವೈರನ್ಮೆಂಟಲ್ ಹೇಳ್ಬೋದು, ಪ್ರಕೃತಿ ಇರ್ಬೋದು, ಈ ಭೂಮಿನ ನಾವು ಜಲ ಇರ್ಬೋದು, ಇದನ್ನೆಲ್ಲನೂ ನಾವು ಬಿಟ್ಟು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಜನ್ರೇಷನ್ ಅದನ್ನು ಸರಿಯಾಗಿ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗೋದು ಒಂದು. ಅದ್ರ ಜೊತೆಯಲ್ಲಿ ಈ ಮೊಬೈಲ್ ಪಿಡುಗು ಇದೆಯಲ್ಲ, ಅದನ್ನು ಆದಷ್ಟು ಕಡಿಮೆ ಮಾಡೋದು ಸಾಕು. ಏನು ಬೇಡ, ನೀವು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅಪ್ಪ ಇರ್ತಾನೆ, ಫಸ್ಟ್ ಫ್ಲೋರಲ್ಲಿ ಮಗ ರೂಮಲ್ಲಿ ಕೂತೀನಿ, ಇವರಿಬ್ಬರು ಫೋನಲ್ಲಿ ಮಾತಾಡ್ತಾರೆ. 2 ನಿಮಿಷ ಕೆಳಗಡೆ ಬಂದು ಅಪ್ಪನ ಮುಂದೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ವಾ? ಅಂದರೆ ಬಾಂಧವ್ಯ ವೃದ್ಧಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ. ಸಂಪರ್ಕದ ಸೇತುವೆನೇ ಕಳ್ಕೊತಾ ಇದ್ದೀವಿ. ಒಂದು ಮೆಕ್ಯಾನಿಕಲ್ ಲೈಫಿಗೆ ಬರ್ತೀವಿ. ಒಂದು ಕೆಲಸ ಮಾಡಿ, ಎವ್ರಿ ಸಂಡೇ ಎಲ್ಲರೂ ಮೊಬೈಲ್ ಆಫ್ ಮಾಡಬೇಕು. ಒಂದು ತೀರ್ಮಾನ ತಗೊಳ್ಳಿ. ಊಟ ಮಾಡಾಗ ಎಲ್ಲರೂ ಒಂದೇ ಒಂದು ಟೇಬಲ್ನಲ್ಲಿ ಒಂದೇ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಂಥ ವ್ಯವಸ್ಥೆ ತನ್ನಿ. ಆವಾಗ ನಿಮಗೆ ಅದು ಯಾವಾಗ ಬಂದಿತ್ತು? ಕೋವಿಡ್ ಬಂದಾಗ ಬಂದಿತ್ತು. ಹೌದಲ್ಲ? ಎಲ್ಲರೂ ಮನೇಲಿ ಎಲ್ಲರೂ ಸಿಗೋರು. ನೀವು 5-6 ಪಿಡುಗು ತೊಲಗೋಕೆ ಇನ್ನೊಂದು ಪಿಡುಗು ಬರಬೇಕಾಯ್ತು. ಅದಕ್ಕೆ ಹೇಳಿದ್ದು 5-6 ರೂಮ್ಗಳಿದ್ರೆ ಎಲ್ಲರೂ ಒಂದೊಂದು ರೂಮಲ್ಲಿ ಸೇರ್ಕೊಬಿಡೋರು.
ಹೌದಾ? ಕೋವಿಡ್ ಬಂದಾಗ ಎಲ್ಲರೂ ಸಿಗೋರು ನಿಮಗೆ. ಕರೆಕ್ಟ್. ಹಾಗೆ ಎಲ್ಲ ಅಂದ್ರೆ ಅದನ್ನ ನೀವು ಪ್ರಮುಖವಾಗಿ ಗಮನಿಸಿದಿರಿ. ಹೌದೌದು. ಇವತ್ತು ನಿಮಗೆ ಜವಾಬ್ದಾರಿ ಇರಲಿ. ಅವಿಭಕ್ತ ಕುಟುಂಬಗಳ ಕೈಗೆ ಸಿಗ್ತಾ ಇಲ್ಲ. ಕರೆಕ್ಟ್ ಕರೆಕ್ಟ್. ಆದರೆ ಉತ್ತರ ಕರ್ನಾಟಕದಲ್ಲಿ ಹೋಗಿ ಹೌದು, ಆ ಸಂಖ್ಯೆ 50-60 ಜನದ ಮನೆಗಳಿರ್ತವೆ. ಹೌದು ಹೌದು. ಹೌದಾ? ಜಾಯಿಂಟ್ ಫ್ಯಾಮಿಲೀಸು ಇರ್ತಾರೆ. ಆಮೇಲೆ ಪಾಪ ಹೆಣ್ಮಕ್ಳು 50-60 ಜನಗೆ ಅಡುಗೆ ಮಾಡ್ತಾರಲ್ರಿ. ಹೌದು ಹೌದು. ನೀವೇನು ಮಿನಿಮಮ್ ವೇಜಸ್ ಕೊಟ್ಟಿದ್ದೀರಾ ಹೇಳಿ? ಟಿ ಎ ಕೊಟ್ರೆ ಡಿ ಎ ಕೊಟ್ರೆ ಏನಿಲ್ಲ, ಆ ಅಮ್ಮ ನಿಸ್ವಾರ್ಥ ಸೇವೆ ಮಾಡ್ತಾರೆ. ಓಕೆ. ಪ್ರೀತಿ ಸ್ನೇಹ ಬಾಂಧವ್ಯ ಇದ್ರೆ ಎಲ್ಲವೂ ಸುಲಭ ಅಂತ ಈ ಮೂಲಕ ಹೇಳ್ತಾ ಇದ್ದೀರಿ. ದಟ್ ಈಸ್ ವಾಟ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ತುಂಬ ಸಂತೋಷ ಆಯಿತು ನಿಮ್ಮ ಈ ಸುದೀರ್ಘ ಮಾತುಕತೆಗೆ. ಧನ್ಯವಾದಗಳು ತಮಗೆ. ಒಂದಷ್ಟು ಜನಕ್ಕೆ ತಲುಪಲಿ ಅಂತ ಅಷ್ಟೇ ನಾನು. ಎಸ್, ಇದು ಆಗಲಿ ಸರ್, ನಮ್ಮ ಉದ್ದೇಶವೂ ಅದೇ. ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, NP ಅಮೃತೇಶ್ ಅವರ ಒಂದು ಜೀವನಗಾಥೆ ಇರ್ಬೋದು ಅಥವಾ ಅವರ ವೃತ್ತಿ ಜೀವನದ ಅನುಭವಗಳನ್ನು ಹೇಳ್ಕೊಳ್ತಾ ಸಮಾಜದ ಸ್ಥಿತಿಗತಿಗಳ ಬಗ್ಗೆ, ಆಗುಹೋಗುಗಳ ಬಗ್ಗೆ, ವಾಸ್ತವತೆಯ ಬಗ್ಗೆ ಮತ್ತು ನಮ್ಮ ಜವಾಬ್ದಾರಿಯ ಬಗ್ಗೆ ಎಲ್ಲವನ್ನು ಕೂಡ ಬಹಳ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಅದರಲ್ಲಿ ಗಮನಿಸಬೇಕಾದಂಥ ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ, ನಾವು ಬರೀ ದೂಷಣೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಈ ಬದುಕು ಸಾರ್ಥಕ ಆಗಬೇಕು ಅಂತ ಹೇಳಿದರೆ ಅಥವಾ ಒಂದು ಅರ್ಥಪೂರ್ಣ ಜೀವನ ನಮ್ಮದಾಗಬೇಕು ಅಂತ ಹೇಳಿದರೆ ಒಂದಷ್ಟು ನಾವು ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳಲೇಬೇಕು. ಕಾನೂನಿದೆ ಅಂತ ಮಿಸ್ಯೂಸ್ ಮಾಡ್ಕೊಳ್ಳೋದಾಗಲಿ ಅಥವಾ ನಮ್ಗೆ ಯಾವುದೋ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಹೋದರೆ ಕೊನೆಗೆ ಎಂಡ್ ರಿಸಲ್ಟ್ ವಿಲ್ ನಾಟ್ ಬಿ ಫ್ರೂಟ್ಫುಲ್. ಅದು ಅಷ್ಟು ಫಲಪ್ರದವಾಗಿರೋದಿಲ್ಲ, ಸಾರ್ಥಕ ಜೀವನ ಆಗೋದಿಲ್ಲ. ಕಷ್ಟವೋ ಸುಖವೋ ಒಂದು ಪ್ರಾಮಾಣಿಕತೆಯ ಬದುಕನ್ನು, ಜವಾಬ್ದಾರಿಯುತ ಬದುಕನ್ನು ಸಾಗಿಸುವ ನಿಟ್ಟಿನಲ್ಲಿ ನಮ್ಮ ಜೀವನ ಇದ್ದರೆ ಅದು ಬಹಳ ಸುಂದರವಾದೀತು ಅನ್ನುವ ಒಂದು ಸಾರಾಂಶದೊಂದಿಗೆ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.